ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಲ್ಕಲ್ ಇವರ ಶುಭಾಶೀರ್ವಾದದೊಂದಿಗೆ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ನಾವು ಪ್ರಾರಂಭ ಮಾಡಿದೆವು. ವಚನ ಸಾಹಿತ್ಯಕ್ಕೆ ಮೀಸಲಾದಂತಹ ಈ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು 121ನೆಯ ಕಾರ್ಯಕ್ರಮ. ಎಲ್ಲ 120 ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಹಾಗೂ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಹಾಗೂ ಅಭಿನಂದನೆಗಳನ್ನ ಹಾಗೂ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂದಘನ ಎನ್ನಬಹುದೇ ಮರಹುಗನ ಮರೆವು ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ. ಇಂದಿನ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ವಚನ ಮಂದಾರ ವೇದಿಕೆಯಿಂದ ಇಂದು ನಡೆಯುತ್ತಿರುವ ಈ ಉಪನ್ಯಾಸ ಮಾಲಿಕೆ 121ನೇಯದು. ಇವತ್ತಿನ ಈ ಕಾರ್ಯಕ್ರಮದ ಒಂದು ಕಿರುನೋಟ ಹೀಗಿದೆ. ಮೊದಲಿಗೆ ವಚನ ಗಾಯನ ಹುಬ್ಬಳ್ಳಿಯ ಸಂಗಮನಾಥ್ ಬಡಿಗೇರ್ ಅವರಿಂದ, ನಂತರ ಸ್ವಾಗತ ಮತ್ತು ಅತಿಥಿಗಳ ಪರಿಚಯ, ಆಮೇಲೆ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶರಣ ಶ್ರೀ ಎ ದರ್ಗಾ ಸರ್ಕಾರಿ ನೌಕರರು ಧಾರವಾಡ ಅವರಿಂದ ಮಾನವೀಯ ಮೌಲ್ಯಗಳು ಮತ್ತು ಶರಣ ಸಂಸ್ಕೃತಿ ಎಂಬ ವಿಷಯದ ಬಗ್ಗೆ ಉಪನ್ಯಾಸ. ಕೊನೆಯಲ್ಲಿ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಗುರುಗಳ ಪ್ರಶ್ನೋತ್ತರ ಮತ್ತು ಸಂವಾದ ಹಾಗೂ ಶರಣ ಸಮರ್ಪಣೆಯನ್ನು ನಡೆಸಿಕೊಂಡಿದ್ದಾರೆ. ಪರಿಚಯಿಸುವಲ್ಲಿ ಅವರಿಗೆ ಅವಕಾಶ ಕೊಡುವುದರಲ್ಲಿ ನಮ್ಮ ವಚನ ಮಂದಾರ ವೇದಿಕೆ ಅತ್ಯಂತ ಮುಂಚೂಣಿಯಲ್ಲಿದೆ. ಹಾಗೆಯೇ ಇಂದಿನ ಹೊಸ ಪರಿಚಯ ಹುಬ್ಬಳ್ಳಿಯ ಸಂಗಮನಾಥ್ ಪ್ರದೀಪ್ ಬಡಿಗೇರ್ ಅವರು. ಈತ ಕೇವಲ 3 ವರ್ಷದ ಬಾಲಕ. ನಾವೆಲ್ಲರೂ ಆತನ ಭಾಷೆಯಲ್ಲಿ ವಚನವನ್ನ ಆಲಿಸೋಣ ಬನ್ನಿ. ಈಗ ಸಂಗಮನಾಥನಿಗೆ ನಮ್ಮ ವೇದಿಕೆಗೆ ಆಹ್ವಾನಿಸುತ್ತೇನೆ ವಚನವನ್ನ ಹೇಳಲು. ಶರಣಾರ್ಥಿ ನನ್ನ ಸಂಗಮನಾಥ್ ಬಡಿಗೇರ್. ತಂಡ ನೀನು ನೀನು ಬಂದ ನೀನು ಒಳಗ ನೀನು ನಿನ್ ಮಠಾಲಿಲ್ಲ ಕೂಳ ದೇವ ನೀಲದ್ದದ್ದು ಹಾಲದ್ದದ್ದು ನಳವಿಂದ ಮಾಡಿ ಒಟ್ಟ ಶಿವ ಶಿವ ಎಂದ ಬಟ್ಟಿ ಎಂಬ ಪಂಜಲ್ವಲಿಗೆ ಕಿಸಲು ವಾಳು ಕೂಳ ಸಂಗಮ ದೇವ ನೀಲದ್ದದ್ದು ಹಾಲದ್ದದ್ದು ಮುಳುಗೊಳಯ್ಯ ಮಳುವ ನೀಲ ಕಂಡಲಿ ಮುಳುಗೊಳಯ್ಯ ಮಳುವ ಕಂಡಲಿ ಸುಟ್ಟುವಳಯ್ಯ ಬಟ್ಟು ಚೆಲುವ ಒಣಗು ಮಳುವ ಮೆಚ್ಚಿದವಳುವ ನಿಮ್ಮ ಮುಟ್ಟಬಲ್ಲಲು ಕುಲ ಸಂಗಮ ದೇವ. ಮಾಲಿ ಮೇಲೆ ಕಟ್ಟಲು ಮನವಿಲ್ಲದೆ ನೀಲಿ ನೀಲಿ ಕೆಟ್ಟಲು ನಿಜ ಇಲ್ಲದೆ ಮಾಡುವ ನಿವುಳವ ನಿಜ ಗುಣ ಉಳ್ಳದೆ ಕುಳ್ಕುಂಡ ನಮ್ಮ ಸಂಗಮ ದೇವ. ಧನ್ಯವಾದ. ಮುಗಿಲ್ಲ ಹೇಳ್ತಿ ಇನ್ನು ಹೇಳ್ತಿ ಇನ್ನೊಂದು ವಚನ ಹೇಳ್ತಿ. ಯಾವ್ದು ಬರ್ತೈತಿ? ಇನ್ನೊಂದು ಬೇಡ ಬರಲ್ಲ, ಸಾಕು. ಆಯ್ತಾಯ್ತು. ಪುಟ್ಟ, ಇಂಥ ಪುಟ್ಟ ವಯಸ್ಸಿನಲ್ಲಿ ಇಂಥ ವಚನಗಳ ಪರಿಚಯನ ಮಾಡಿಕೊಟ್ಟ ಅವರ ತಾಯಿ, ನಿಮ್ಮ ಹೆಸರೇನ್ರಿ ಮೇಡಮ್? ಅನಿತಾ.
ಅನಿತಾ ಬಡಗೇರ್ ಅವ್ರಿಗೂ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ. ತನ್ನ ಬಾಲ ಭಾಷೆಯಲ್ಲಿ ಮುದ್ದಾಗಿ ವಚನವನ್ನ ಹೇಳಿದ ಸಂಗಮನಾಥ್ ಬಡಗೇರ್ ಅವರಿಗೆ ಮತ್ತು ಉಪನ್ಯಾಸ ನೀಡುತ್ತಿರುವ ಶ್ರೀ ಎ ದರ್ಗಾ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಅವರಿಗೆ ಮತ್ತು ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರೆ ಅಕ್ಕ ಮತ್ತು ಡಾಕ್ಟರ್ ರಾಜೇಶ್ವರಿ ಶೀಲವಂತರವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಇನ್ನು ನಮ್ಮ ಗುರುಗಳು ಹೇಳುವಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ತಲುಪಿದ್ದೇವೆ. ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ಉಪನ್ಯಾಸ ಈಗ ಪ್ರಾರಂಭವಾಗುತ್ತಿದೆ. ಮಾನವೀಯ ಮೌಲ್ಯಗಳು ಹಾಗೂ ಶರಣ ಸಂಸ್ಕೃತಿ ಎಂಬ ವಿಷಯದ ಬಗ್ಗೆ ಶರಣ ಶ್ರೀ ಎ ದರ್ಗಾ ಅವರು ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಅದಕ್ಕೂ ಮೊದಲು ಶ್ರೀ ಎ ದರ್ಗಾ ಅವರ ಒಂದು ಪುಟ್ಟ ಪರಿಚಯವನ್ನ ಈಗ ಮಾಡಿಕೊಡುತ್ತಿದ್ದೇನೆ. ಶ್ರೀಯುತ ಎ ದರ್ಗಾ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಗಿಯವರು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಬೀಳಗಿಯಲ್ಲಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಅನ್ನ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ MA ಪದವಿಯನ್ನ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ಮಾಡಿದ್ದಾರೆ. ಅವರ ಸಾಹಿತ್ಯದ ರಚನೆಗಳನ್ನ ನೋಡೋದಾದ್ರೆ ಇಲ್ಲಿಯವರೆಗೂ ದರ್ಗಾ ಅವರು 5 ಕವನ ಸಂಕಲನವನ್ನ ಪ್ರಕಟಣೆಯನ್ನ ಮಾಡಿದ್ದಾರೆ. 2015ರಲ್ಲಿ ಪ್ರೀತಿ ನೀತಿ ನೆರಳಲ್ಲಿ, 2016ರಲ್ಲಿ ಮುತ್ಸಂಜೆ ಮುಸುಕು, 2017ರಲ್ಲಿ ಬೇಕು ಜೀವನ, 2021ರಲ್ಲಿ ಬದುವಲ್ಲಿ ಬದುಕು, 2024ರಲ್ಲಿ ಬೆಂದ ಬೆಳೆಸಿ ಮತ್ತು 2018ರಲ್ಲಿ BA ಸನದಿ ಅವರ ಮಕ್ಕಳ ಕವನ ಸಂಕಲನ ಧಾರವಾಡ ಪೇಡೆ ತಮ್ಮದೇ ಆದ ಅಮೋಪ ಪ್ರಕಾಶನದಿಂದ ಪ್ರಕಟಿಸಿದ್ದಾರೆ. ಅವರ ಈ ಸಾಹಿತ್ಯ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. 2018ರಲ್ಲಿ ಆಜೂರು ಪ್ರತಿಷ್ಠಾನ ಹಾರೋಗೆರೆ ಇವರಿಂದ ಮುತ್ಸಂಜೆ ಮುಸುಕು ಕವನ ಸಂಕಲನಕ್ಕೆ ಅತ್ಯುತ್ತಮ ಪುಸ್ತಕ ರಾಜ್ಯ ಪ್ರಶಸ್ತಿ, 2020ರಲ್ಲಿ ಮಾಣಿಕ್ಯ ಪ್ರಕಾಶನ ಹಾಸನ ಇವರಿಂದ ರಾಜ್ಯ ಮಟ್ಟದ ಹೊಯ್ಸಳ ಪ್ರಶಸ್ತಿ, 2021ರಲ್ಲಿ ಶ್ರೀ ಗುರು VB ಹಿರೇಮಠ್ ಮೆಮೋರಿಯಲ್ ಪ್ರತಿಷ್ಠಾನ ಗದಗ ಅವರಿಂದ ಕುಮಾರವ್ಯಾಸ ಸಾಹಿತ್ಯ ಪ್ರಶಸ್ತಿ, 2023ರಲ್ಲಿ ಗುರು ಗೋವಿಂದ್ ಸೇವಾ ಸಮಿತಿ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಕುಂದಗೋಳ ಇವರಿಂದ ಶ್ರೀ ಗುರು ಗೋವಿಂದ್ ರಾಜ್ಯ ಪ್ರಶಸ್ತಿ, 2023ರಲ್ಲಿ ಜನನಿ ಸೇವಾ ಟ್ರಸ್ಟ್ ಮತ್ತು ಜನನಿ ಕಲಾ ಸಾಂಸ್ಕೃತಿಕ ಸಂಘ ಹಂಪಾಪಟ್ಟಣ ಹೊಸಪೇಟೆ ಅವರಿಂದ ಜನನಿ ಸಾಹಿತ್ಯ ರತ್ನ ಪ್ರಶಸ್ತಿ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕ ಶಿವಮೊಗ್ಗ ಇವರಿಂದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 2024ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇವರಿಂದ ಅವತಾರ್ ಮೆಹರ್ ಬಾಬಾ ದತ್ತಿ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಈಗ ಸದ್ಯ ಸರ್ಕಾರಿ ಉದ್ಯೋಗದ ನಿಮಿತ್ತ ಧಾರವಾಡದಲ್ಲಿ ವಾಸವಾಗಿದ್ದಾರೆ. ಈಗ ಎ ದರ್ಗಾ ಅವರನ್ನ ಉಪನ್ಯಾಸ ನೀಡಲು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಪ್ರಾರಂಭ ಮಾಡಿ. ಅನ್ಮ್ಯೂಟ್ ಮಾಡಿ. ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಿಸ್ತಂತ ಮೂಲಕ ಎಲ್ಲ ಶರಣೆಯರಿಗೆ ಶರಣು. ಪೂಜ್ಯ ಚಿತ್ತರಿಗೆ ಸಂಸ್ಥಾನ ಮಠ ಇರ್ಕಲ್ ಇವರ ಸಾನ್ನಿಧ್ಯದಲ್ಲಿ ಹಾಗೂ ಶಂಭು ಹಿರೇಮಠ ಅವರ ಸಹಯೋಗದಲ್ಲಿ ಅನುಪಮಾ ಪಾಟೀಲ್ ಅವರು ಈ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇದ್ದಾರೆ. ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ನಿಮಗೆಲ್ಲರಿಗೂ ಎಲ್ಲಕ್ಕಿಂತ ಮೊದಲು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತು ಶರಣ ಸಂಸ್ಕೃತಿಯ ಬಗ್ಗೆ
ಮಾನವ ಧರ್ಮ ಹಾಗೂ ಶರಣ ಸಂಸ್ಕೃತಿಯ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಸದವಕಾಶ ಕೊಟ್ಟಿದ್ದೀರಿ. ಮಾನವ ಧರ್ಮ, ಮನುಷ್ಯ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಅವನ ಪಾತ್ರವೇನು, ಬರೀ ಹುಟ್ಟಿ ಬಂದಾಕ್ಷಣ ಬಾಲ್ಯ, ಹರೆಯ ಹಾಗೂ ವೃದ್ಧಾಪ್ಯ ಇವುಗಳೆಲ್ಲ ಮಜಗಳನ್ನು ಅನುಭವಿಸಿ ಕೊನೆಗೆ ಈ ಜಗತ್ತಿನಿಂದ ಮುಕ್ತಿ ಹೊಂದುವುದು ಅಷ್ಟೇ ಮನುಷ್ಯನ ಕೆಲಸ. ಅದು ನಿಜಕ್ಕೂ ಯಾವ ರೀತಿಯಾಗಿ ನಾವು ಮನುಷ್ಯರ ಹುಟ್ಟಿ ಬಂದ ಮೇಲೆ ಅದನ್ನು ಉಪಯೋಗ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಎಲ್ಲಕ್ಕಿಂತ ಮೊದಲು ನಾವು ಯೋಚಿಸಬೇಕಾಗುತ್ತದೆ. ಇಲ್ಲಿ 12ನೇ ಶತಮಾನದಲ್ಲಿ ಮಾನವ ಧರ್ಮ ಅನ್ನುವಂತಹ ಒಂದು ಶಬ್ದ ಉಗಮವಾಯಿತು. ಅಣ್ಣ ಬಸವಣ್ಣವರ ಸಾನ್ನಿಧ್ಯದಲ್ಲಿ, ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮಾನವ ಧರ್ಮ ಎಂದರೇನು, ಮನುಷ್ಯ ಅಂದರೆ ಏನು, ಮನುಷ್ಯನ ಕರ್ತವ್ಯಗಳೇನು, ಇವುಗಳ ಬಗ್ಗೆ ವಿಸ್ತಾರವಾಗಿ ಅವರು ವಿಚಾರ ವಿನಿಮಯ ಮಾಡಿ ತಮ್ಮದೇ ಆದಂತಹ ಹಲವಾರು ವಿಚಾರಗಳನ್ನ ಮನುಕುಲದ ಮುಂದೆ ಇಟ್ಟರು. ಇಲ್ಲಿ ಬಸವಣ್ಣನವರ 12ನೇ ಶತಮಾನ ಯಾವ ರೀತಿಯಾಗಿತ್ತು, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆದಂತಹ ಅಣ್ಣ ಬಸವಣ್ಣನವರು ಅಂದಿನ ಸಾಮಾಜಿಕ ಭೇದ ಭಾವಗಳ ಬಗ್ಗೆ ತುಂಬಾ ನೊಂದುಕೊಂಡಿದ್ದರು. ಇಲ್ಲಿ ವೇದಗಳನ್ನು ಓದಿದವರು, ವೇದ ಪಾರಂಗತ ಇದ್ದಂಥವರು ಅವರದೊಂದು ಸ್ಥಾನ, ಹಾಗೂ ಕ್ಷತ್ರಿಯ ಕುಲದ ಒಂದು ಸ್ಥಾನ, ಅದರಂತೆ ವೈಶ್ಯರು, ಅದರಂತೆ ಶೂದ್ರರು, ಈ ಒಂದು ವ್ಯವಸ್ಥೆ ಏನಿದೆ ಸಮಾಜದ ವ್ಯವಸ್ಥೆ ಬಗ್ಗೆ ಅವರು ತುಂಬಾ ನೊಂದ್ಕೊಂಡಿದ್ರು. ವಿಶೇಷವಾಗಿ ಈ ಶುದ್ಧ ಎನಿಸಿಕೊಂಡ್ರ ಮೇಲೆ ಸಾಕಷ್ಟು ಆಕ್ರಮಣಗಳಾಗ್ತಿದ್ದು ಹಾಗೂ ಸಮಾಜದಲ್ಲಿ ಅವರ ಸ್ಥಿತಿ, ಬದುಕುವ ಸ್ಥಿತಿ ತುಂಬಾ ದಯನೀಯವಾಗಿತ್ತು. ಇದನ್ನೆಲ್ಲ ಕಣ್ಣಾರೆ ನೋಡಿದಂತಹ ಅಣ್ಣ ಬಸವಣ್ಣನವರು ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾರ್ಗದಲ್ಲಿ ಮುನ್ನಡೆದರು. ಆಗ ಅವರು ಎಲ್ಲಕ್ಕಿಂತ ಮೊದಲು ದುಡಿಯುವ ವರ್ಗವನ್ನ ಆರಿಸಿಕೊಂಡರು, ಕಾಯಕ ಜೀವಿಗಳು. ಇಲ್ಲಿ ಕಾಯಕ ಜೀವಿಗಳು ರೈತರು, ಸೈನಿಕರು, ಚಮ್ಮಾರರು, ಕುಂಬಾರರು, ನೇಕಾರರು, ಹಲವಾರು ದಿನನಿತ್ಯ ಜೀವನಕ್ಕೆ ಜನೋಪಯೋಗಿ ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹ ಕಾಯಕ ಜೀವಿಗಳನ್ನ ಅವರು ತಮ್ಮ ಪ್ರಥಮ ಆಯ್ಕೆಯನ್ನಾಗಿ ಮಾಡಿಕೊಡುತ್ತಾರೆ. ಕಾಯಕ ಅಂದರೆ ಏನು? ಕಾಯಕಪ ಅಂದ್ರೆ ದಿನನಿತ್ಯ ತಮ್ಮದೇ ಆದಂತಹ ಬೆವರನ್ನು ಹರಿಸಿ ವಸ್ತುಗಳ ಉತ್ಪಾದನೆಯನ್ನು ಮಾಡಿ ಜೀವನವನ್ನು ನಿರ್ವಹಿಸುವವರು, ದುಡಿಯುವ ವರ್ಗದವರು, ಶ್ರೀಮಂತರ ಅಡಿಯಲ್ಲಿ, ಉಳ್ಳವರ ಅಡಿಯಲ್ಲಿ ತಮ್ಮ ಜೀವನ ಸಾಗಿಸುವಂತಹವರು ಕಾಯಕ ಜೀವಿಗಳು ಎನಿಸಿಕೊಂಡವರು. ಆದರೆ 12ನೇ ಶತಮಾನದಲ್ಲಿ ಇವರ ಸ್ಥಿತಿ ತುಂಬಾ 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 ಹೀನ ಪರಿಸ್ಥಿತಿಯಲ್ಲಿತ್ತು. ಆಗ ಇವರಿಗೆ ವಿದ್ಯೆ ಇರಲಿಲ್ಲ, ಅಕ್ಷರ ಜ್ಞಾನವಿರಲಿಲ್ಲ, ಸಮಾಜದಲ್ಲಿ ಸಮಾನತೆ ಇರಲಿಲ್ಲ, ಹಾಗೂ ಇವರಿಗೆ ಸಮಾಜದಲ್ಲಿ ಒಂದು ಸೂಕ್ತವಾದಂತಹ ಒಂದು ವೇದಿಕೆ ಇರಲಿಲ್ಲ. ಇವರ ಕಾಯಕ ಜೀವಿಗಳ ಭಾವನೆಗಳು ಹಲವಾರು ಇದ್ದವು, ಆದರೆ ಕಾಯಕ ಜೀವಿಗಳು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಒಂದು ವೇದಿಕೆ ಇರಲಿಲ್ಲ. ಆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಂಡವರು ಎಲ್ಲಕ್ಕಿಂತ ಮೊದಲು ಅದು ಅಣ್ಣ ಬಸವಣ್ಣವರಿಗೆ ಸಲ್ಲಬೇಕು. ಇಲ್ಲಿ ಭೌತಿಕ ಜಗತ್ತಿನ ಕಾಳಜಿಯೊಂದಿಗೆ ಆಧ್ಯಾತ್ಮಿಕ ಜಗತ್ತಿನ ಕಡೆಗೆ ಸಾಗುವುದು, ಭೌತಿಕ ಅನುಭವದ ಮೂಲಕ ಆಧ್ಯಾತ್ಮಿಕ ಅನುಭವದ ಅನುಭವ ಪಡೆಯುವುದು, ಅದರಂತೆ ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಪಡೆಯುವುದು, ಸಮಾಜ ಸೇವೆ ಮೂಲಕ ದೇವರಲ್ಲಿ ನಿಷ್ಠೆಯನ್ನು ಹೊಂದುವುದು, ಎಲ್ಲ ಧರ್ಮದ ಜನರ ಬಗ್ಗೆ, ಜಾತಿ ಕುಲಗಳ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳುವುದು, ಹಾಗೂ ತಾನು ಬದುಕುವಾಗ ಬೇರೆ ಯಾರಿಗೂ ಕೂಡ ಹಾಗೂ ಅನ್ಯ ಜೀವಿಗಳಿಗೆ ಧಕ್ಕೆ ಆಗದಂತೆ, ಅವರಿಗೆ ನೋವಾಗದಂತೆ ಬದುಕುವುದು, ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು, ದೇಶ, ಭಾಷೆ, ಜಾತಿ, ಧರ್ಮ ಮತ್ತು ಜನಾಂಗಗಳ ಮಧ್ಯೆ ಮಾನವೀಯ ಸಂಬಂಧವನ್ನು ಬೆಳೆಸುವುದು, ಎಲ್ಲಕ್ಕಿಂತ ಮೊದಲು ಒಬ್ಬನೇ ದೇವರು, ಒಂದೇ ವಿಶ್ವ ಹಾಗೂ ಒಂದೇ ಜನಾಂಗ, ಒಂದೇ ಮಾನವ ಜನಾಂಗ ಅನ್ನುವಂಥ ಪರಿಕಲ್ಪನೆಯನ್ನ ಮುಂದಿಟ್ಟುಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಶರಣ ಪ್ರಜ್ಞೆಯನ್ನ ನಮ್ಮಲ್ಲಿ ರೂಪಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನಾನು ಆಗಲೇ ಹೇಳಿದೆ, ಬಸವಣ್ಣವರು 12ನೇ ಶತಮಾನದಲ್ಲಿ ಬದುಕಿದ್ರು, ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇರಿಸಿದ್ರು. ಇಲ್ಲಿ ಎಲ್ಲಕ್ಕಿಂತ ಮೊದಲು ಅವರು ನಮಗೆ ಕೊಟ್ಟಂತ ಒಂದು ದಿವ್ಯ ಶಬ್ದ ವಚನ. ವಚನಪ್ಪ ಅಂದ್ರೆ ಮನುಷ್ಯ ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಯಾವ ರೀತಿಯಾಗಿ ಬದುಕಬೇಕು, ತಾನು ಯಾವತ್ತಕ್ಕಾಗಿ ಹುಟ್ಟಿ ಬಂದಿದ್ದೇನೆ, ತನ್ನ ಸ್ಥಾನವೇನು, ತಾನು ಏನು ಮಾಡಬೇಕು, ಹಾಗೂ ಸಮಾಜಕ್ಕೆ ತಾನು ಏನು ಕೊಡಬೇಕು ಅನ್ನುವಂತಹ ಉದಾತ್ತ ವಿಚಾರಗಳನ್ನು ಒಳಗೊಂಡಂತಹ ಒಂದೇ ಒಂದು ಶಬ್ದ ಅದು ಯಾವುದಂದ್ರೆ ವಚನ. ವಚನದ ಮೂಲಕ ಹಲವಾರು ಮಾನವೀಯ ನೆಲೆಗಟ್ಟುಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಬಸವಣ್ಣನವರದಾಗಿತ್ತು. ಇಲ್ಲಿ
ಬಸವಣ್ಣನವರ ಈ ಒಂದು ಪ್ರಜ್ಞೆಯಲ್ಲಿ ಕಾಯಕ, ದಾಸೋಹ ಮತ್ತು ಪ್ರಸಾದ ಅನ್ನುವಂಥದ್ದು ಮೂಲವಾಗಿ ಬರುತ್ತದೆ. ಕಾಯಕ ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯ ತಾನು ಉತ್ಪಾದನಾ ಜೀವಿಯಾಗಿರಬೇಕು. ಉತ್ಪಾದನಾ ಜೀವಿ ಅಂದ್ರೇನು? ಪರಿಸರದೊಂದಿಗೆ ಯೋಗ್ಯವಾದದ್ದನ್ನು ಆರಿಸಿಕೊಂಡು ಪರಿಸರಕ್ಕೆ ಧಕ್ಕೆ ಆದಂತೆ ಉತ್ಪಾದನೆಯನ್ನು ಮಾಡೋದು ಹಾಗೂ ಆ ಉತ್ಪಾದನೆಯನ್ನ ಸಮಾಜ ಸೇವೆಗೆ ಬಳಸುವುದು ಅಥವಾ ಸಮಾಜಕ್ಕೆ ನೀಡುವುದು. ಇದು ಕಾಯಕ. ಕಾಯ ದೇಹ ಕರ್ತವ್ಯ, ದೇಹದ ಕರ್ತವ್ಯ. ಆಮೇಲೆ ದಾಸೋಹ ಪ್ರಜ್ಞೆ. ದಾಸೋಹ ಪ್ರಜ್ಞೆ ಅಂದ್ರೆ ತಾನು ದುಡ್ದಂಥದ್ದನ್ನು ತನಗೆ ಎಷ್ಟು ಬೇಕು ಅಷ್ಟನ್ನು ಉಳಿಸಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಕೊಡುವುದು. ಇದು ದಾಸೋಹ ಪ್ರಜ್ಞೆ. ಪ್ರಸಾದ. ಇಲ್ಲಿ ಪ್ರತಿಯೊಬ್ಬ ಕಾಯಕ ಜೀವಿ ತಾನು ದುಡ್ದದ್ದನ್ನ ಶಿವನಿಧಿಗೆ ಅರ್ಪಿಸುತ್ತಾ, ಶಿವನಿಧಿ ಅಂದ್ರೆ ಏನಪ್ಪ ಅಂದ್ರೆ ಸಮಾಜದ ಕಾರ್ಯಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕೂಡ ಮಾಡುವುದು. ಕಾಯಕ ಜೀವಿಗಳು ತಮಗಿರುವಂತಹ ಒಂದು ಗಳಿಕೆಯಲ್ಲಿ ತಮಗೆಷ್ಟು ಬೇಕು ಅಷ್ಟು ಉಳಿಸಿಕೊಂಡು ಉಳಿದದ್ದು ಏನಪ್ಪಾ ಅಂದ್ರೆ ಶಿವನಿಧಿಗೆ ಅರ್ಪಿಸುತ್ತಿದ್ದರು. ಇಲ್ಲವೇ ಸಂಪೂರ್ಣವನ್ನ ಶಿವನಿಧಿಗೆ ಅರ್ಪಿಸಿ ಆ ಶಿವನಿಧಿಯಿಂದ ತಮಗೇನು ಬರ್ತದಲ್ಲ ಅದನ್ನು ಅವರು ಸ್ವೀಕಾರ ಮಾಡ್ತಿದ್ದರು. ಇದು ಪ್ರಸಾದ. ಇಲ್ಲಿ ಕಾಯಕ, ದಾಸೋಹ ಮತ್ತು ಪ್ರಸಾದ ಅನ್ನುವಂಥ ಅಮೂಲಾಗ್ರವಾದಂತಹ ಒಂದು ಪರಿಕಲ್ಪನೆಯನ್ನ ಬಸವಣ್ಣನವರು ಎಲ್ಲರಿಗೂ ನೀಡುತ್ತಾರೆ. ಇಲ್ಲಿ ಕಾಯಕ ಪ್ರಜ್ಞೆಯಲ್ಲಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಅಲ್ಲಿ ಅಣ್ಣ ಬಸವಣ್ಣವರು ಮಾತಾಡ್ತಾರೆ. ಏನಂದ್ರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸ್ವರ್ಯದನ್ನಕ್ಕ, ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗ. ಸಮರತಿ. ಇಲ್ಲಿ ಮನುಷ್ಯನಲ್ಲಿ ಎರಡು ಜಾತಿ, ಹೆಣ್ಣು ಮತ್ತು ಗಂಡು. ಯಾವಾಗಲೂ ಸಮಾಜದಲ್ಲಿ ಗಂಡು ಪ್ರಾಬಲ್ಯವುಳ್ಳದಾಗಿದೆ ಹಾಗೂ ಗಂಡಿನ ಒಂದು ಸಾರಥ್ಯದಲ್ಲಿ ಸಮಾಜ ಅಂತ ಅದು ಮುನ್ನಡೆಯುತ್ತದೆ. ಇಲ್ಲಿ ಸಮರತಿ ಅನ್ನುವಂತಹ ಕಲ್ಪನೆ ಅಣ್ಣ ಬಸವಣ್ಣವರು ಕೊಟ್ಟು ಇಲ್ಲಿ ಮಹಿಳೆಗೆ ಮಹತ್ತರವಾದಂತಹ ಒಂದು ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಸಮರತಿ ಅಂದ್ರೆ ಗಂಡು ಹೆಣ್ಣು ಇದರಲ್ಲಿ ಭೇದವಿಲ್ಲ. ಗಂಡು ಹೆಣ್ಣು ಏನಪ್ಪಾ ಅಂದ್ರೆ ದಾಂಪತ್ಯದ ಮೂಲಕ ಒಂದಾದಾಗ ಅಲ್ಲಿ ಏನಪ್ಪಾ ಅಂದ್ರೆ ಇಬ್ಬರಿಗೂ ಏನಪ್ಪಾ ಅಂದ್ರೆ ಸಮಾನವಾದಂತಹ ಸ್ಥಾನವಿದೆ, ಸಮಾನವಾದಂತಹ ಗೌರವಿದೆ, ಸಮಾನವಾದಂತಹ ಅಂದ್ರೆ ಅವರಿಗೆ ಸ್ಥಾನ ಇದೆ ಹಾಗೂ ಗೌರವ ಇದೆ. ಈ ಸಮಾನವಾದಂತಹ ಗೌರವ ಹಾಗೂ ಹಕ್ಕನ್ನ ಎಲ್ಲಕ್ಕಿಂತ ಮೊದಲು ಸಮಾಜಕ್ಕೆ ನೀಡುವುದು ಅದು ಸಮರತಿ ಎನಿಸಿಕೊಳ್ಳುತ್ತದೆ. ಇದು ಅಣ್ಣ ಬಸವಣ್ಣರ ಒಂದು ಉದಾತ್ತವಾದಂತಹ ಪರಿಕಲ್ಪನೆ. ಏಕೆಂದ್ರೆ 12ನೇ ಶತಮಾನದಲ್ಲಿ ಹೆಣ್ಣಿನ ಒಂದು ಹಕ್ಕು ಹಾಗೂ ಹೆಣ್ಣಿನ ಜೀವನ ತುಂಬಾ ಕೀಳು ಸ್ಥಿತಿಯಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಗಂಡು ಇವುಗಳ ನಡುವೆ ಭೇದ ಬೇಡ, ಹೆಣ್ಣು ಗಂಡು ಯಾವಾಗಲೂ ಒಂದೇ. ಹೆಣ್ಣು ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಕಟ್ಟುವಂತಹ ಒಂದು ಬೆಳವಣಿಗೆಯನ್ನು ಅವರು ರೂಪಿಸ್ತಾರೆ. ಅವರಿಗೆ ಅವಕಾಶ ಕೊಟ್ಟರು, ಅವರು ಏನೆಲ್ಲ ಮಾಡಬಲ್ಲರು ಅನ್ನೋದನ್ನ ಅಣ್ಣ ಬಸವಣ್ಣವರು ತಮ್ಮ ಸಮರತಿ ಪರಿಕಲ್ಪನೆ ಮೂಲಕ ನಮಗೆ ನೀಡುತ್ತಾರೆ. ಸಮಕಳೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಮನಾದ ತೇಜಸ್ಸಿದ್ದಾರೆ. ಬಡವ, ದುಡಿಯುವವ ಹಾಗೂ ಶ್ರೀಮಂತ ಹಾಗೂ ಉಳ್ಳವ ಇವರಿಬ್ಬರ ನಡುವೆ ಏನಪ್ಪಾ ಅಂದ್ರೆ ಅವರಿಗೆ ಹೆಚ್ಚು ಇವರಿಗೆ ಹೆಚ್ಚು ಅಂತ ಅವರು ಏನಪ್ಪಾ ಅತ್ಯಂತ ಒಳ್ಳೆಯ ಕಳೆಯವರು, ಒಳ್ಳೆಯ ರೂಪವಂತರು, ಇವರು ರೂಪವಂತರಲ್ಲ ಅನ್ನುವಂಥದ್ದನ್ನು. ತೇಜಸ್ ಅಂತ ಪ್ರತಿಯೊಬ್ಬ ಮನುಷ್ಯನೇ ಅವನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇರ್ತದೆ. ಆ ವೈಶಿಷ್ಟ್ಯತೆ ಅನ್ನುವಂಥದ್ದೆಂಪ ಅದು ಅವನ ಶ್ರೀಮಂತಿಕೆ ಮೂಲಕ ಅಥವಾ ಅವನ ಸ್ಥಾನದ ಮೂಲಕ ಅದು ಅಲ್ಲ. ಯಾವುದೇ ಇರಲಿ, ಅವನ ಕೆಳ ಸ್ಥಾನದಲ್ಲಿ ದುಡಿಯುವ ವರ್ಗದವನಿರಲಿ, ಅವನು ಶ್ರೀಮಂತನಿರಲಿ ಅಥವಾ ಅವನಲ್ಲಿ ಸಾಕಷ್ಟು ಸಂಪತ್ತಿರಲಿ, ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಒಂದೇ ಆದಂತಹ ತೇಜಸ್ಸಿರ್ತದ. ತೇಜಸ್ಸಿನಲ್ಲಿ ಭೇದ ಭಾವ ಇಲ್ಲ ಅನ್ನುವಂಥ ವಿಷಯವನ್ನು ಕೂಡ ಅಣ್ಣ ಬಸವಣ್ಣವರು ವ್ಯಕ್ತಪಡಿಸ್ತಾರೆ. ಸಮಸುಖ. ಇಲ್ಲಿ ಸಮಸ್ಯೆ ಅಂದ್ಕೊಳ್ಳಿ ನಾವು ಪ್ರತಿಯೊಂದು ಇದಕ್ಕೆ ಏನಪ್ಪಾ ಅಂದ್ರೆ ಯಾವ ಶತಮಾನದಲ್ಲಿ ಕೂಡ ಬಹುಶಃ ಇದು ಅಲ್ಲಗಳಿರ್ಲಿಕ್ಕೆ ಆಗ್ಲಿಕ್ಕಲ್ಲಿ ಒಂದು ಸಮಾನತೆ. ಸಮಸ್ಯೆ ಇಲ್ಲಿ ಏನಾಗ್ತಂದ್ರೆ ದುಡಿಸಿಕೊಳ್ಳುವ ವರ್ಗ, ಒಂದು ದುಡಿಯುವ ವರ್ಗ. ದುಡಿಸಿಕೊಳ್ಳುವ ವರ್ಗ ಅಲ್ಲಿ ಏನಪ್ಪಾ ಅಂದ್ರೆ ಕೇವಲ ಮನುಷ್ಯನ ದುಡಿಮೆ ಮೇಲೆ ಅದು ತನ್ನ ನೆಲಗಟ್ಟನ್ನು ಸ್ಥಾಪಿಸ್ತಾರೆ. ಅದನ್ನ ಕೇವಲ ದುಡಿಯುವಂತಹ ಒಂದು ಸಾಮರ್ಥ್ಯದ ಮೇಲೆ ಅವ್ರೇನ್ ಮಾಡ್ತಂದ್ರೆ ಜನರನ್ನ ಅರಿತಾರೆ. ಆದರೆ ದುಡಿಯುವ ವರ್ಗ ಏನಿತ್ತಲ್ಲ, ಆ ದುಡಿಯುವ ವರ್ಗದ ಒಂದು ನೋವುಗಳನ್ನ, ಅವರ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಧಾನ ತಿಳಿಸಿಕೊಳ್ಳುವ ವರ್ಗಕ್ಕಿರುವುದು. ಇಲ್ಲಿ ಉತ್ಪಾದನೆ ಹಾಗೂ ಉತ್ಪಾದನೆಯ ಹಂಚಿಕೆ ಇದು ಯಾವಾಗಲೂ ಸಮನಾಗಿರಬೇಕು ಅನ್ನುವಂತಹ ಪರಿಕಲ್ಪನೆ ಅಣ್ಣ ಬಸವಣ್ಣನಿತ್ತು. ಯಾವಾಗ ದುಡಿವರ್ಗದವರು ಉತ್ಪಾದನೆ ಮಾಡುತ್ತಾರೆಯೋ ಆ ಉತ್ಪಾದನೆ ಮಾಡುವಂತಹದ್ದು ಕೇವಲ ಉನ್ನತ ಶ್ರೇಣಿಯ ವ್ಯಕ್ತಿಗಳಿಗೆ ಮಾತ್ರ ತಲುಪಬಾರದು, ಅವರಿಗೆ ಮಾತ್ರದಲ್ಲಿ ಸುಖವನ್ನು ಅನುಭವಿಸಬಾರ್ದು. ಆ ಒಂದು ಉತ್ಪಾದನೆ ಏನದಲ್ಲ, ಆ ಉತ್ಪಾದನೆ ಸಮನಾಗಿ ಹಂಚಿಕೆ ಆಗಬೇಕು ಎನ್ನುವಂಥದ್ದು
ಬಸವಣ್ಣವರ ಪರಿಕಲ್ಪನೆಯಾಗಿತ್ತು. ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದಾಗ ಅಲ್ಲಿ ಜನರು ಹೇಳ್ತಿದ್ದಂತೆ, ಕಲ್ಯಾಣದಲ್ಲಿ ಕೊಡುವುದಂತೂ ಬೇಡುವುದಿಲ್ಲ ಅಂತ ಒಂದು ದಿವ್ಯ ಮಾತು. ಪ್ರತಿಯೊಬ್ಬರು ಕಾಯಕ ಜೀವಿಗಳಾಗಿತ್ತು. ಅಲ್ಲಿ ಹರಳೆಯ, ಸಮಗಾರ ಹರಳೆಯ, ಮಾದಿಗರ ಮಾಚಯ್ಯ, ಸಂಕವೆ, ಕಾಳವೆ, ಮುಜಲಿಂಗ ಕತ್ತಿ, ಇಲ್ಲಿ ಕೇವಲ ದುಡಿಯುವ ವರ್ಗದವರು ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಉದಾತ್ತ ವಿಚಾರದ ಮೂಲಕ ಏನಿತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ತಮ್ಮ ತನುಮನ ಧನಗಳಿಂದ ತಾವೇನು ದಿನನಿತ್ಯ ದುಡಿತಿದ್ಲ ಆ ದುಡಿದದ್ದನ್ನೇನಪ್ಪ ಅಂದ್ರೆ ಶಿವನಿಧಿಗೆ ಅರ್ಪಿಸ್ತಿದ್ರು. ಶಿವನಿಧಿಗೆ ಅರ್ಪಿಸಿ ಅಲ್ಲಿ ಬಂದದ್ದನ್ನ ಅವ್ರು ಏನು ಕೊಟ್ಟದ್ದಂತಲ್ಲ ಆ ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ಸಂತೋಷದ ಜೀವನ ಸಾಗಿಸ್ತಿದ್ರು. ಹೀಗಾಗಿ ಕಲ್ಯಾಣದಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಹೋದ್ರೆ, ಯಾವುದೇ ಮನೆಗೆ ಹೋದ್ರೆ ನಿಮಗೆ ಏನ್ ಕೊಡಬೇಕಿರಂತ ಹೊರತಾಗಿ ಅಲ್ಲಿ ಬೀಳುವಂತ ಅನ್ನುವಂಥ ಒಂದು ಸಂಪದ್ಭರಿತವಾದ ಸಮಾಜವನ್ನ ಕಲ್ಯಾಣದಲ್ಲಿ ಅನ್ನಬಸವಣ್ಣವರು ರೂಪಿಸಿದ್ರು. ಹೀಗೆ ಸಮರತಿ, ಸಮಕಳೆ, ಸಮಸುಖ ಅನ್ನುವಂತಹ ಒಂದು ಒಳ್ಳೆಯ ಪರಿಕಲ್ಪನೆಯನ್ನ ಅನ್ನಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಡಮಾಡುವಂತಹ ಒಂದು ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ಮಾನವ ಸಂಪನ್ಮೂಲ ಅನ್ನುವಂಥ ಬಗ್ಗೆ ಅನ್ನಬಸವಣ್ಣವರು ಮಾತಾಡ್ತಾರೆ. ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲ ಯೋಗ್ಯ ಬಳಕೆಯಿಂದ ಜನೋಪಯೋಗಿ ವಸ್ತುಗಳು ಉತ್ಪಾದನೆ ಮಾಡಬೇಕು. ಇಲ್ಲಿ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲ. ಮಾನವ ಸಂಪನ್ಮೂಲ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು ದುಡಿಯುವುದು ಹಾಗೂ ಅದರಿಂದ ಉತ್ಪಾದನೆಯನ್ನು ಮಾಡುವುದು. ಆದ್ರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಏನ್ ದುಡಿತಾನಲ್ಲ ಆ ದುಡಿಲಿಕ್ಕೆ ಬಳಸುವಂತಹ ನೈಸರ್ಗಿಕತೆ ಏನದಲ್ಲ, ನಿಸರ್ಗದ ವಸ್ತುವನ್ನು ಬೆಳೆಸ್ಕೊಂಡು ಏನ್ ಮಾಡ್ದಲ್ಲ ಅದರಲ್ಲಿ ಸಮತೋಲನವಿರಬೇಕು. ಅದರಲ್ಲಿ ಯಾವ್ದಾದ್ರು ಅನಾಹುತ ಉಂಟಾಗಬಾರ್ದು ಅಂತ ಒಂದು ರೀತಿಯಲ್ಲಿ ಅಂದ್ರೆ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲ ಮೂಲಕ ಯೋಗ್ಯ ಬಳಕೆಯಿಂದ ಜನೋಪಯೋಗಿ ವಸ್ತುಗಳನ್ನ ಉತ್ಪಾದನೆ ಮಾಡುವುದು ಏನಪ್ಪಾ ಅಂದ್ರೆ ಕಾಯಕ ತತ್ವ ಅನ್ನಬಸವಣ್ಣವರು ಹೇಳುವಂಥದ್ದು. ಅದಕ್ಕೆ ಇವತ್ತು ನಾವು ಎಷ್ಟೊಂದು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂದ್ರೆ ಪರಿಸರವನ್ನು ನಾವು ಹಾಳುಗೆಡಲಿಕ್ಕಿದ್ದೀವಿ. ಯಾಕಾಗಿ ಅಂದ್ರೇನು, ಮನುಷ್ಯ ಮಾನವ ಸಂಪನ್ಮೂಲ ಹಾಗೂ ನೈಸರ್ಗಿಕ ಸಂಪನ್ಮೂಲ ಇವುಗಳ ನಡುವೆ ಅಸಮಾಧಾನ ಉಂಟಾಗಿ ಅಂತ ಅಂದ್ರೆ ಇವತ್ತು ಪರಿಸರ ಅಸಮತೋಲನ ಉಂಟಾಗ್ತಾ ಇದೆ. ಅದು ವಾಯು ಮಾಲಿನ್ಯ ಇರ್ಬೋದು, ನೀರು ಕೂಡ ಏನಪ್ಪಾ ಅಂದ್ರೆ ಇವತ್ತು ಕುಡಿಲಿಕ್ಕೆ ಬರಲಂತ ಸ್ಥಿತಿಯಲ್ಲಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಕೈಗಾರಿಕಾ ಮಾಲಿನ್ಯ, ಎಲ್ಲಾ ರೀತಿಯ ಮಾಲಿನ್ಯಗಳು ಉಂಟಾಗ್ಯಾವ. ಯಾಕಂದ್ರೆ ಇಲ್ಲಿ ಮಾನವ ಸಂಪನ್ಮೂಲ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಾ ಇಲ್ಲ ಅನ್ನುವಂಥ ಪರಿಕಲ್ಪನೆಯಲ್ಲಿ ಕಂಡು ಬರ್ತದೆ. ಇಲ್ಲಿ ಒಂದು ದಾಸೋಹ ತತ್ವ ಅನ್ನುವಂಥದ್ದು, ಕಾಯಕ ತತ್ವ ಇದೆ. ದಾಸೋಹ ತತ್ವ ಅನ್ನುವಂಥ ಬಗ್ಗೆ ಏನಾಗ್ತದೆ? ದಾಸೋಹ ಅಂದ್ರೆ ತನ್ನಲ್ಲಿದ್ದದ್ದನ್ನು ಸಮಾಜ ಸೇವೆಗೆ ಕೊಡುವುದು, ಇದು ತತ್ವ. ಆದ್ರೆ ನಿಸರ್ಗದಲ್ಲಿ ದಾಸೋಹ ತತ್ವ ಹೇಗಿದೆ? ಸತತವಾಗಿ ನದಿ ಹರಿತಾನೆ ಇರ್ತದೆ. ಹಲವಾರು ಪ್ರದೇಶಗಳನ್ನ, ಸೀಮೆಗಳನ್ನ ದಾಟಿಕೊಂಡು ಏನಪ್ಪಾ ಅಂದ್ರೆ ಸಮುದ್ರ ಸೇರ್ತದೆ. ಆಗ ನದಿ ಎಲ್ಲೆಲ್ಲಿ ಹರಿತದಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಕುಡಿಯಲಿಕ್ಕೆ ನೀರು, ಸಸ್ಯಗಳನ್ನು ಬೆಳವಣಿಗೆ ಮಾಡ್ಲಿಕ್ಕೆ ಅಂತ ಒಂದು ಸೌಕರ್ಯ ಎಲ್ಲವನ್ನು ಕಲ್ಪಿಸಿಕೊಡುತ್ತದೆ ನದಿ. ಅದಕ್ಕೆ ನದಿ ಏನಪ್ಪಾ ಅಂದ್ರೆ ನಾವು ಒಂದು ಪವಿತ್ರವಾದಂತಹ ಅಸ್ತಿತ್ವವನ್ನ ನಾವು ಆ ಒಂದು ಅಸ್ತಿತ್ವದ ರೀತಿಯಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ನದಿ ಏನ್ ಮಾಡ್ತಂದ್ರೆ ಹಾಗೆ ಹರಿತಾನೇ ಹೋಗ್ತದೆ. ಹರಿತಾ ಹೋಗ್ತಾ ಏನಪ್ಪಾ ಅಂದ್ರೆ ಜೀವ ಸಂಕುಲವನ್ನ ಏನಪ್ಪಾ ಅಂದ್ರೆ ನೀರಡಿಕೆ ಮೂಲಕ ಕಾಣಿಸ್ತದೆ. ಆಮೇಲೆ ಸಸ್ಯ ಸಂಕುಲಗಳನ್ನ ಬೆಳೆಸ್ತದೆ, ಬೆಳೆಗಳನ್ನ ಬೆಳೆಸಲಿಕ್ಕೆ ಕಾರಣ ಆಗ್ತದೆ, ಹಾಗೂ ಮನುಷ್ಯ ಬದುಕಲಿಕ್ಕೆ ಒಂದು ಮೂಲ ಸಂಪನ್ಮೂಲ ಆಗ್ತದೆ. ಹಾಗೆ ಗಿಡಗಳು, ನಮ್ಮ ಸುತ್ತಮುತ್ತಲಂತಹ ಗಿಡಗಳು ಅವು ಏನಪ್ಪಾ ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ಫಲಪುಷ್ಪಗಳನ್ನ ನೀಡ್ತಾವ. ಹಾಗೂ ಜನರಿಗೆ, ಆ ಪ್ರಾಣಿ ಸಂಕುಲಗಳಿಗೆ ಫಲಪುಷ್ಪಗಳೆಂದರೇನು, ಹಣ್ಣುಗಳನ್ನ ನೀಡ್ತಾವ. ಹಣ್ಣುಗಳ ಮೂಲಕ ಅಂದ್ರೆ ಮನುಷ್ಯ ಜೀವಿಗಳಿಗೆ ಬದುಕಲಿಕ್ಕೆ ಸಾಧ್ಯವಾಗುವಂತ ಒಂದು ವಾತಾವರಣ ನಿರ್ಮಿಸ್ತಾವ. ಅದೇ ರೀತಿ ನಮ್ಮ ಸುತ್ತಲೂ ಒಂದು ದುಂಬಿಗಳು, ಆ ದುಂಬಿಗಳು ಏನದಾವಲ್ಲ ಹೂವಿಂದ ಹೂವಿಗೆ ಹಾರುತ್ತಾ ಮಕರವನ್ನು ಹೀರ್ತಾವ. ಮಕರವನ್ನು ಹೀರೋ ವೇಳೆ ಏನ್ ಮಾಡ್ತಂದ್ರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆಗೂ ಕೂಡ ಏನಪ್ಪಾ ಅಂದ್ರೆ ಸಹಾಯಕಾರಿ ಆಗ್ತವೆ. ಹೀಗೆ ಪರಾಗಸ್ಪರ್ಶದ ಮೂಲಕ ಏನಪ್ಪಾ ಅಂದ್ರೆ ಸಸ್ಯ ಸಂಕುಲದ ಬೆಳವಣಿಗೆಗೆ, ಹುಟ್ಟಿಗೆ ಬೆಳವಣಿಗೆಗೆ ಕಾರಣ ಆಗ್ತವೆ. ಬೀಜಗಳನ್ನೇಪಾ ಅಂದ್ರೆ ಸಸ್ಯ ಬೀಜಗಳನ್ನ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಹರಡುತ್ತಾ ಅಲ್ಲಿ ಏನಾಗ್ತಂದ್ರೆ ಸಸ್ಯ ಸಂಕುಲವನ್ನ ಸಮತೋಲನದಲ್ಲಿ ಕಾಪಾಡುವಂತಹ ಕೆಲಸವನ್ನು ಗುಂಡಿ ಮಾಡ್ತವೆ. ಅದೇ ವೇಳೆಯಲ್ಲಿ ನೈಸರ್ಗಿಕವಾದಂತಹ ಹೂವುಗಳಲ್ಲಿರುವಂತಹ ಒಂದು ಸವಿಯನ್ನ ಜೇನಿನ ಮೂಲಕ ಜನರಿಗೆ ಉಣಿಸಿಕೊಡಿಸ್ತಾವೆ. ಅಂದ್ರೆ ನೈಸರ್ಗದಲ್ಲಿ ಒಂದು ಅನುಪಮವಾದಂತಹ ಒಂದು ದಾಸೋಹ ತತ್ವದ, ಆ ದಾಸೋಹ ತತ್ವವನ್ನ ನಾವು ಅಳವಡಿಸಿಕೊಳ್ಳಬೇಕನ್ನ ಅದು ಪರಿಕಲ್ಪನೆ ಶರಣದಲ್ಲಿ, ಅದು ಶರಣ ಸಮಯದಲ್ಲಿ ಅವಶ್ಯಕವಾಗಿದೆ.
ಇಲ್ಲಿ ಪ್ರಸಾದ ಅನ್ನುವಂಥ ಒಂದು ಶಬ್ದ ಬರ್ತದೆ. ಪ್ರಸಾದ ತತ್ವ ಏನು? ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಣ್ಣ ಬಸವಣ್ಣವರು. ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದ ನಂತರ ಅದರಿಂದ ದೊರೆತಂತ ಪ್ರತಿಫಲವನ್ನ ಕಾಪಿಟ್ಟು ನಂತರದಲ್ಲಿ ಅದನ್ನ ಅನುಭೋಗಿಸುವುದು. ಆ ಪ್ರಸಾದ ಏನದಲ್ಲ, ಅದು ಸಮತೋಲಿತವಾಗಿರಬೇಕು. ನಾವು ತಿನ್ನುವಂಥ ಒಂದು ಕುಡಿಯುವಂಥ ನೀರು ಒಂದು ಹೆಚ್ಚಿಗೂ ನಾವು ಕುಡಿಬಾರ್ದು. ತಿನ್ನುವಂಥ ಅನ್ನದಲ್ಲಿ ಒಂದು ಅಗಳು ಕೂಡ ಕಡಿಮೆ ಇರಬಾರ್ದು, ಒಂದು ಕೂಡ ಅಗಳು ಕೂಡ ಹೆಚ್ಚಾಗಬಾರ್ದು. ಅದು ಕೂಡ ಏನಂತಂದ್ರೆ ಸರಿಯಾಗಿರಬೇಕು. ಇದು ದಾಸೋಹ ತತ್ವ. ಅಂದ್ರೆ ಸಮನಾಗಿ ಅದು ಹಂಚಿಕೆ ಆಗಬೇಕು. ದಾಸೋಹ ಬೇಕು ಬೇಕು ಅಂತ ಅನ್ನುವಂಥದ್ದು ಅಣ್ಣ ಬಸವಣ್ಣವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ನೈಸರ್ಗಿಕ ಸಂತೋಲನದ ಬಗ್ಗೆ ಹಾಗೂ ಕಾಯಕ ತತ್ವದ ಬಗ್ಗೆ ಹಾಗೂ ಪ್ರಸಾದದ ಬಗ್ಗೆ ಅಲ್ಲಿ ಏನ್ ಹೇಳ್ತಂದ್ರೆ, ಧರಣಿ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಕರೆದಿಕೊಳ್ಳಿದ್ದ ನಮ್ಮ ಮಹದೇವ ಶಕ್ತಿ. ಒಮ್ಮನ ವಾದಡೆ ಒಡನೆ ನುಡಿಯವನು, ನಿಮ್ಮನ ವಾದಡೆ ನುಡಿಯಲಾರನು. ಕಾಣಿಯ ಸೋಲ ಅರ್ಧ ಗಾಣಿಯಗೆಲ್ಲ ಎಂತ ಜಾಣ ನೋಡಲು ಊರಲೆ ತಂದನ ದೇವ. ಅಷ್ಟೊಂದು ಉದಾತ್ತವಾದಂತಹ ಪರಿಕಲ್ಪನೆಯಲ್ಲಿತ್ತು. ಇವತ್ತು ಈ ಭೂಮಿ ಹಾಗೂ ಈ ಪರಿಸರ ನಿಸರ್ಗ ಇದು ಏನಪ್ಪಾ ಅಂದ್ರೆ ದೇವರು ಸೃಷ್ಟಿಸಿದಂತಹ ಒಂದು ಮಹಾನ್ ಶಕ್ತಿ ಅಥವಾ ಒಂದು ಮಹಾನ್ ಕಾಯಕ ಅಥವಾ ಒಂದು ಮಹಾನ್ ಕೆಲಸವಾದಂಥದ್ದು. ಅಲ್ಲಿ ಮನುಷ್ಯ ಜೀವಿಗಳಿಗೆ, ಜಲಚರಗಳಿಗೆ, ಸಸ್ಯಗಳಿಗೆ ಏನು ಬೇಕೋ ಎಲ್ಲವೂ ಏನಪ್ಪಾ ಅಂದ್ರೆ ಇಲ್ಲಿ ದೇವರು ಕೊಟ್ಟಿದ್ದಾನ. ಅಂತ ಒಂದು ಅಂದ್ರೆ ಜೀವ ಜಂತುಗಳಿಗೆ, ಭೂಮಿಯಲ್ಲಿರುವಂತಹ ಜೀವ ಜಂತುಗಳಿಗೆ ಬದುಕಲಿಕ್ಕೆ, ಅವರ ಅರಿವುಳಿವಿಗೆ ಏನೆಲ್ಲ ಬೇಕೋ ಅಂತ ಒಂದು ಅಂಗಡಿಯನ್ನ ದೇವರು ಇಟ್ಟುಕೊಂಡು ಕೊಟ್ಟಿದ್ದಾನೆ ಅಂತ ಠೀವಿಂದ ಕೊಡ್ತಾನ. ಒಮ್ಮನವಾದಡೆ ಒಡನೆ ನುಡಿಯುವನು. ನಿಸರ್ಗಕ್ಕೆ ಸ್ವೀಕಾರವಾದಂಥದ್ದು, ತಾನು ಒಪ್ಪುವಂಥದ್ದನ್ನ ಏನಪ್ಪಾ ಅಂದ್ರೆ ಆ ದೇವರು ಸ್ವೀಕಾರ ಮಾಡ್ತಾನ. ಇಮ್ಮನವಾದಡೆ ನುಡಿಯಲಾರನು. ಆದ್ರೆ ನಿಸರ್ಗದ ತತ್ವಗಳಿಗೆ ಅದು ವಿರುದ್ಧವಾಗಿದ್ದಾಗ ದೇವರು ಅದನ್ನು ಒಪ್ಪುವುದಿಲ್ಲ. ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಇಲ್ಲಿ ಎರಡು ಅರ್ಥ ಆಗ್ತವೆ. ಒಮ್ಮನವಾದಡೆ ಒಡನೆ ನುಡಿಯುವನು, ತನಗೆ ಒಪ್ಪಿತಾರ್ಥವಾದಾಗ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾನೆ. ಇಮ್ಮನವಾದಡೆ ನುಡಿಯಲಾರನು, ಅದು ತನಗೆ ಸ್ವೀಕಾರವಾಗಲಿತ್ತಂದ್ರೆ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬೇಕಿಲ್ಲ. ಇಲ್ಲಿ ಮತ್ತೊಂದು ಬರ್ತದ, ನಾನು ಹೇಳಿದ ದಾಸೋಹ ಪ್ರಸಾದ ಅನ್ನುವಂಥದ್ದು. ಒಮ್ಮನವಾದಡೆ ಒಡನೆ ನುಡಿ, ತನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತೋಡಿಕೊಂಡು ಹೋಗ್ತಾನ. ಮಣ ಅಂತಾರೆ, ಒಂದು ಮಣ ಎರಡು ಮಣ. ಒಮ್ಮನವಾದಡೆ ಒಡನೆ ನುಡಿಯುವುದು, ತನಗೆ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೆ ಹೋಗ್ತಾನ. ಇಮ್ಮನವಾದಡೆ ಅಂದ್ರೇನು? ಅದು ಹೆಚ್ಚಾಗಿರ್ತಾರೆ, ಕಡಿಮೆ ಆಗುವುದು, ಅಥವಾ ತನಗೆ ಸರಿ ಆದದ್ದನೇಪ್ಪ ಅಂದ್ರವ ಎಂದಿಗೂ ಸ್ವೀಕಾರ ಮಾಡುವುದಿಲ್ಲ. ಪ್ರಾಣಿಯ ಸೋಲ. ಪ್ರಾಣಿಯ ಸೋಲ ಅಂದ್ರೆ ದೇವರಿಗೆ ಇದೇನು ಭೂಮಿಯನ್ನ ತನ್ನ ಒಂದು ಅಂಗಡಿಯನ್ನಾಗಿ ಇಟ್ಕೊಂಡಂತ ಅಲ್ಲಿ ಏನಪ್ಪಾ ಅಂದ್ರೆ ಅವನ ವ್ಯವಹಾರ ಯಾವಾಗಲೂ ಸಮತೋಲಿತವಾಗಿರ್ತದೆ. ಯಾವಾಗಲೂ ಯಾರಿಂದಲೂ ಒಂದು ಆಣೆಯನ್ನು ಹೆಚ್ಚಿಗೆ ತೆಗೆದುಕೊಳ್ಳುವುದು ಅಂದ್ರೇನು? ಆ ಒಂದು ಆಣೆಯನ್ನು ಬಿಟ್ಟುಕೊಡುದಿಲ್ಲ. ಅರ್ಧ ಗಾಣಿಯ ಸೋಲ. ಪ್ರಾಣಿಯ ಸೋಲ ಅರ್ಧ ಗಾಣಿಯಾಗಲ್ಲ. ತನ್ನ ಹತ್ರ ಬಂದಂತಹ ಜನರಿಂದ ಏನಪ್ಪಾ ಅಂದ್ರೆ ವ್ಯವಹಾರದಲ್ಲಿ ಒಂದು ಆಣೆ ಬಿಟ್ಟುಕೊಡುದಿಲ್ಲ. ಅದಂತೆ ಒಂದು ಆಣೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ತಗೊಳ್ಳುದಿಲ್ಲ. ಸಮತೋಲಿತವಾದಂತಹ ನಿಸರ್ಗ ನಾವು ಅದನ್ನ ಬಹಳ ಚಾಕಚಕ್ಯಕ್ಕೆ ಬಳಸಬೇಕು ಅನ್ನೋ ಪರಿಕಲ್ಪನೆಯನ್ನ ಹೇಳ್ತಾರೆ. ಇಲ್ಲಿ ಕಾಯಕ, ದಾಸೋಹ, ಪ್ರಸಾದ ಇವು ಸಾಮಾಜಿಕ ಸೇವಾ ತತ್ವಗಳಾಗಿವೆ. ಶರಣು ಶರಣೀಯರು ತಮ್ಮಷ್ಟಕ್ಕೆ ತಾವು ಅನ್ನ ಬಸವಣ್ಣವರ ಒಂದು ತತ್ವಗಳಿಗೆ ಅಂಟಿಕೊಂಡಾಗ ಏನಾಗ್ತಂದ್ರೆ ಇಲ್ಲಿ ಕಾಯಕ, ದಾಸೋಹ, ಪ್ರಸಾದ ಇವು ಸಾಮಾಜಿಕ ಸೇವೆ ತತ್ವಗಳಾಗ್ತವೆ. ಇಂಥ ವ್ಯವಸ್ಥಿತ ಸಮಾಜದಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರುವುದಿಲ್ಲ. ಯಾಕಂದ್ರೆ ಅಲ್ಲಿ ತನಗೆ ಎಷ್ಟು ಬೇಕು ಅಷ್ಟು ಸಂತೃಪ್ತ ಜೀವ ಇರ್ತದ್ರಲ್ಲಿ. ಯಾರನ್ನ ನೋಯಿಸುವಂಗಿಲ್ಲ, ಯಾರನ್ನ ಅಳಿಸುವಂತಿಲ್ಲ, ನೋಯಿಸುವಂತಿಲ್ಲ. ಅದೇನಪ್ಪ ಅಂದ್ರೆ ತಾವೇ ಏನಪ್ಪಾ ಅಂದ್ರೆ ವೇದನೆ ಪಡೆಯಂಗಿಲ್ಲ. ಎಲ್ಲರೂ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಸಮಾನ ಹಕ್ಕು ರೀತಿಯಲ್ಲಿ ಸಮಾನ ಸ್ವಾತಂತ್ರ್ಯ, ಸಮಾನ ಹಕ್ಕು, ಸಮಾನ ಅಭಿವ್ಯಕ್ತ, ಇವೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಕ ಏನಪ್ಪಾ ಅಂದ್ರೆ ಬದುಕಿದ್ದಾಗ ಅಲ್ಲಿ ಯುದ್ಧಗಳಿರುವುದಿಲ್ಲ, ಕಲಹಗಳಿರುವುದಿಲ್ಲ. ಸಂತೃಪ್ತವಾದ ಜೀವನ ಇರ್ತದನ್ನುವಂಥದ್ದು ಇಲ್ಲಿ ಶರಣ ಶರಣೀಯರ ಪರಿಕಲ್ಪನೆ ಶರಣ ತತ್ವದಲ್ಲಿ. ಆಮೇಲೆ ಇಲ್ಲಿ ಶರಣರ ವ್ಯಕ್ತಿತ್ವ ಹೇಗಿರಬೇಕು ಬಸವಣ್ಣವರು ಹೇಳ್ತಾರೆ. ಶರಣರ ಒಂದು ವ್ಯಕ್ತಿತ್ವ ಹೇಗಿರಬೇಕು? ನ್ಯಾಯನಿಷ್ಠುರಿ, ದಾಕ್ಷಿಣ್ಯಕರ ನಾನಲ್ಲ. ನ್ಯಾಯಕ್ಕೆ ನಾನು ಅಂಟ್ಕೊಳ್ತೀನಿ ಯಾವಾಗ. ಯಾವುದು ನ್ಯಾಯ, ಅನ್ಯಾಯ, ನ್ಯಾಯ ಯಾವುದು, ಅನ್ಯಾಯ ಯಾವುದು, ನಾನು ಯಾವ ಪರವಾಗಿಲ್ಲ.
ನ್ಯಾಯನಿಷ್ಠರು. ನಾನು ಯಾವಾಗಲೂ ಎಷ್ಟೇ ನಿಷ್ಠುರತನ ಕಟ್ಕೊಂಡು ಬೇರೆಯವ್ರ ನಾನು ಏನಪ್ಪಾ ಅಂದ್ರೆ ಬೇರೆಯವ್ರಿಂದ ನಾನು ತೆಗೆಸಿಕೊಳ್ಳುವಂತಹ ಒಂದು ಪ್ರಶ್ನೆ ಬಂದಾಗ ನಾನು ಯಾವಾಗಲೂ ನ್ಯಾಯವನ್ನು ಬಿಟ್ಟು ನ್ಯಾಯಕ್ಕೇ ಅಂಟಿಕೊಡ್ತೀನಿ. ದಾಕ್ಷಿಣ್ಯಪರ ನಾನು. ಒಂದ್ ಕಡೆ ಸಂಪೂಕ, ಒಂದ್ ಕಡೆ ಹೆಚ್ಚು, ಒಂದ್ ಕಡೆ ತೂಕ, ಒಂದ್ ಕಡಿಮೆ ಇಲ್ಲ. ಯಾವಾಗ ಬಂದ್ರೆ ನಾನು ನ್ಯಾಯದ ಪರವಾಗಿರ್ತೇನೆ. ದಾಕ್ಷಿಣ್ಯಪರ ನಾನು. ನಿರ್ದಾಕ್ಷಿಣ್ಯವಾಗಿ ನಾನು ದಾಕ್ಷಿಣ್ಯಪರ ಆಗುವುದಿಲ್ಲ. ನಾನು ಯಾವಾಗಲೂ ನ್ಯಾಯದಲ್ಲಿ ನಿಷ್ಠುರನಾಗಿರ್ತೇನೆ ಹಾಗೂ ನ್ಯಾಯದ ಪರವಾಗಿರ್ತೇನೆ. ಲೋಕ ವಿರೋಧಿ ಶರಣನಾದಿಗಂದು ಅನ್ನೋದು. ಯಾವುದೇ ಒಬ್ಬ ವ್ಯಕ್ತಿ ಲೋಕ ವಿರೋಧಿಯಾಗಿದ್ರೆ ಅವನನ್ನೇನಪ್ಪಾ ಅಂದ್ರೆ ನಾನು ಎದುರಿಸಿ ಅವನನ್ನು ಸರಿದಾರಿ ಅಂತ ಹೇಳ್ತೀನಿ. ಆದ್ರೆ ಅನ್ನುವಂತಹ ಶರಣ ನಾನು. ಶರಣ ಅನ್ನುವಂಥವನ್ನೇಪ್ಪ ಅಂದ್ರೆ ಲೋಕ ವಿರೋಧಿಗಳನ್ನು ಯಾವಾಗಲೂ ವಿರೋಧಿಸಬೇಕು. ತಪ್ಪು ಮಾರ್ಗದಲ್ಲಿ ಮುಂದುವರಿಯೋರ್ನೇಪ್ಪ ಅಂದ್ರೆ ಪ್ರೋತ್ಸಾಹ ಕೊಡಬಹುದು. ಅವರನ್ನು ಸರಿದಾರಿ ಅಂತ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನ ನಾವು ಶರಣರು ಮಾಡಬೇಕು. ಕೂಡಲ ಸಂಗಮ ದೇವರ ರಾಜತೇಜದಲ್ಲಿ ಈ ಪರಿಕಲ್ಪನೆ ನ್ಯಾಯನಿಷ್ಠುರಿಯಾಗಿ ಲೋಕ ವಿರೋಧಿಗಳನ್ನ ವಿರೋಧಿಸುವಂತ ಪರಿಕಲ್ಪನೆ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಅಂದ್ರೆ ನಾವು ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪನಾಗಿ ನಾವು ಕೂಡಲ ಸಂಗಮನ ನಿಜವಾದಂತಹ ಭಕ್ತನಾಗಲಿಕ್ಕೆ ಸಾಧ್ಯ. ಅವನ ಒಂದು ಸಾಮ್ರಾಜ್ಯದಲ್ಲಿ ಅಥವಾ ಅವನ ಒಂದು ಸಂಪರ್ಕದಲ್ಲಿ, ಅವನ ಒಂದು ಆಯತದಲ್ಲಿ ನಾನು ಇರ್ಲಿಕ್ಕೆ ಯೋಗ್ಯನಾಗಿರುತ್ತೇನೆ ಅನ್ನುವಂಥ ಪರಿಕಲ್ಪನೆಯನ್ನ ನೀಡ್ತಾರೆ. ಅಂದ್ರೆ ಶರಣರ ವ್ಯಕ್ತಿತ್ವ ಏನಪ್ಪಾ ಅಂದ್ರೆ ನ್ಯಾಯನಿಷ್ಠತೆಯಾಗಿರಬೇಕು ಹಾಗೂ ಎಲ್ಲರನ್ನು ಒಳಗೊಂಡು ತನ್ನದೇ ಆದಂತ ಒಂದು ಸಮಾಜವನ್ನು ನಿರ್ಮಿಸುವಂಥದ್ದು. ಹಾಗಾದ್ರೆ ಮನುಷ್ಯ ಹೆಚ್ಚಿನ ಶಿಕ್ಷಣ ಪಡೆದಾದ್ಮೇಲೆ ನಾನೇ ಹೆಚ್ಚು ಪಡೆದಿದ್ದೇನೆ, ನಾನೇ ಹೆಚ್ಚಿನ ಶಿಕ್ಷಣ ಪಡೆದಿದ್ದೇನೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಏನಪ್ಪಾ ಅಂದ್ರೆ ಅಧಿಕಾರ ಅನ್ನುವಂಥದ್ದು ಎಂದಿಗೂ ಶರಣೆಯಲ್ಲಿ ಬರಬಾರದು ಅನ್ನುವಂಥದ್ದು ಮಾತು ಬರ್ತದೆ. ಅಹಂಕಾರ ಮಾಡ್ತಾನೆ, ನಮ್ಮಲ್ಲಿ ಅಹಂಕಾರ ಎಂದಿಗೂ ಬರಬಾರದು. ಅದಕ್ಕೆ ಅವ್ರು ಹೇಳ್ತಾರೆ, ವೇದಶಾಸ್ತ್ರ ಆಗಮಗಳ ನೋದಿದವರು ಹಿರಿಯರೇ. ಇಲ್ಲಿ ವೇದಶಾಸ್ತ್ರ ಇರ್ಬೋದು ಅಥವಾ ಪ್ರಾವೀಣ್ಯತೆ ಇರ್ಬೋದು, ಹೆಚ್ಚಿನ ಅಧ್ಯಯನ ಮಾಡಿರ್ಬೋದು, ಏನೇನೋ ಹುದ್ದೆಗಳನ್ನು ಪಡೆದಿರಬಹುದು. ಆದ್ರೆ ವೇದಶಾಸ್ತ್ರ ಆಗಮಗಳ ಓದಿದವರು ಹಿರಿಯರೇ. ಕವಿ ಗಮಕಿ ವಾದಿ ವಾಗ್ಮಿಗಳು ಹಿರಿಯರೇ. ನಾನು ಕವಿ ಅಂದ್ಕೊಳ್ಳೆ ನಾನೇ ಶಾಣೆ ಅಂತಲ್ಲ. ಸಾಹಿತ್ಯ ಅಂದ್ಕೊಳ್ಳೆ ನಾನು ಬರ್ದದ್ದ ಏನಪ್ಪಾ ಅಂದ್ರೆ ಸಾಹಿತ್ಯ ಅಲ್ಲ. ನಾನು ಭಾಷಣ ಮಾಡಿದ್ದೆ ಏನಪ್ಪಾ ಅಂದ್ರೆ ಎಲ್ಲರೂ ಅನುಸರಿಸ್ಬೇಕಂತಾರಲ್ಲ, ಅವ್ರು ಎಂದಿಗೂ ಹಿರಿಯರಾಗೋದಿಲ್ಲ. ಆದ್ರೆ ಯಾರು ಹಿರಿಯರು? ನಟಿಸಿ ಬಾಣ ವಿಲಾಸಿ ಸುವಿದ್ಯವ ಕಲಿತ ದೊಂಬನೇನು ಹಿರಿಯನೇ, ದೊಂಬನೇನು ಹಿರಿಯನೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೊಂಬರಾಟದಲ್ಲಿ ಎಷ್ಟೊಂದು ಕಸರತ್ತುಗಳನ್ನ ಮಾಡ್ತಾರೆ ದೊಂಬರು. ಅವರಲ್ಲಿರುವಂತಹ ಒಂದು ಕಸರತ್ತು, ಆ ಕಸರತ್ತು ಏನಪ್ಪಾ ಅಂದ್ರೆ ಆ ಕಸರತ್ತಿನ ಮೂಲಕ ಸಮಾಜದಲ್ಲಿ ಎಲ್ಲರ ದೃಷ್ಟಿಯಲ್ಲಿ ಅವನು ಹಿರಿಯನಾಗಿರ್ತಾನೆ ಹೊರತಾಗಿ ಹಿರಿಯನಾಗಲಿಕ್ಕೆ ಸಾಧ್ಯ ಇಲ್ಲ. ದೊಂಬರಾಟ ಈ ಶಬ್ದದ ಅರ್ಥವನ್ನು ನಾವು ತಿಳ್ಕೋಬೇಕು. ದೊಂಬರರು ಎಷ್ಟೊಂದು ಪರಿಶ್ರಮಗಳಾಗಿರ್ತಾರೆ. ಒಂದು ತುತ್ತು ಅನ್ನಕ್ಕಾಗಿ ಅವರು ಎಷ್ಟು ಶ್ರಮ ಪಡ್ತಾರೆ. ಹಗ್ಗದ ಮೇಲೆ ಸಾಕ್ತಾರೆ, ಏನೇನೋ ಕಸರತ್ತುಗಳನ್ನ ಮಾಡ್ತಾರೆ, ಎತ್ತರದಿಂದ ಜಿಗಿತಾರೆ, ಬೆಂಕಿ ಹಚ್ಕೋತಾರೆ, ಅದರಿಂದ ಪಾರಾಗಿ ಬರ್ತಾರೆ, ಹಗ್ಗದ ಮೇಲೆ ನಡೀತಾರೆ. ಆದ್ರೆ ಈ ಕಲೆಯನ್ನ ಒಬ್ಬ ವೇದಶಾಸ್ತ್ರ ಓದುವನಿಗೆ ಮಾಡ್ಲಿಕ್ಕೆ ಸಾಧ್ಯನ? ಒಬ್ಬ ಸಾಹಿತಿಗೆ ಮಾಡ್ಲಿಕ್ಕೆ ಸಾಧ್ಯನ? ಒಬ್ಬ ಕವಿಗೆ ಮಾಡ್ಲಿಕ್ಕೆ ಸಾಧ್ಯನ? ಅದು ಎಂದಿಗೂ ಸಾಧ್ಯ ಇಲ್ಲ. ಅವರವರ ಮಟ್ಟದಲ್ಲಿ ಅವರೇ ಹಿರಿಯರು, ಯಾರು ಹಿರಿಯರು. ನನ್ನ ಪರಿಜ್ಞಾನಕ್ಕೆ ನಾನೇ ಹಿರಿಯ, ಅವನ ಪರಿಜ್ಞಾನಕ್ಕೆ ಅವನೇ ಹಿರಿಯ. ಆದ್ರೆ ಹಿರಿಕಿರಿ ಅನ್ನುವಂಥ ಒಂದು ಪರಿಕಲ್ಪನೆ ಒಡಮೂಡಿದಾಗ ಸಮಾಜ ವಿಘಟಿತ ಆಗ್ತದೆ. ಅಹಂಕಾರ ಮರ್ದನ, ಅಧಿಕಾರದ ಆಸೆ, ಹಣದ ಆಸೆ, ಬಡವ ಬಲ್ಲಿದನ್ನುವಂಥ ಒಂದು ಈ ಅಸಮಾನತೆ ಏನಲ್ಲ, ಆ ಅಸಮಾನತೆ ಅಹಂಕಾರವನ್ನು ಬರ್ತದೆ. ಆ ಅಹಂಕಾರವನ್ನು ಮರ್ದನ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿರ್ಬೇಕು. ಆಮೇಲೆ ಅಣ್ಣಬಸವಣ್ಣ ಹೇಳುವಂಥದ್ದು ವ್ಯಕ್ತಿತ್ವ ವಿಕಸನ. ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ, ನಮ್ಮಂದಧಿಕ ನೋಡಾದ ಕೂಡಲ ಸಂಗಮ ಮಾದಾರ ಚೆನ್ನಯ್ಯ. ಕಲ್ಯಾಣದಲ್ಲಿ ಅತ್ಯಂತ ಪ್ರಭಾವಿಯಾದಂತಹ ಶರಣ ಮಾದಾರ ಚೆನ್ನಯ್ಯ. ಅದಕ್ಕೆ ಹೇಳ್ತಾರೆ ಅವರು, ಈ ವರ್ಣ ಪದ್ಧತಿಯಲ್ಲಿ ಅತ್ಯಂತ ಕಡಿಮೆ ಹಂತದಲ್ಲಿರುವಂತಹ ಒಂದು ಜಾತಿ, ಅದನ್ನು ಅವ್ರು ಏನ್ ಮಾಡ್ತಾರೆ, ಅಣ್ಣಬಸವಣ್ಣ ಯಾಕೆ ಹೇಳ್ತಾರಂದ್ರೆ, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ. ಶರಣ ಸಂಸ್ಕೃತಿಗೆ, ಶರಣೆಯರಿಗೆ ಅದು ಹಣೆ ಮೇಲೆ ಎದ್ದು ಕಾಣುವಂತಹ ಒಂದು ಕುಲತಿಲಕ ಯಾರಾದ್ರೂ ಇದ್ರೆ ಅದು ಮಾದಾರ ಚೆನ್ನಯ್ಯ.
ಅಂದ್ರೆ ಸಮಾಜದಲ್ಲಿ ಅಧೋಗತಿಗೆ ಇರುವಂತಹದ್ದು, ಅತ್ಯಂತ ನಿರ್ದಾಕ್ಷಿಣ್ಯಕ್ಕೆ ಒಳಗಾದಂತಹ, ಹಾಗೂ ಅದು ಏನಪ್ಪಾ ಅಂದ್ರೆ ಅವನಿಗೆ ಯಾವುದೇ ಮಹತ್ವ ಇಲ್ಲದಂತಹ ಒಬ್ಬ ವ್ಯಕ್ತಿ ಅನ್ನೋದಲ್ಲ, ಆ ವ್ಯಕ್ತಿನ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಹಣೆಗೆ ಕುಲತಿಲಕ ಅಂದ್ರೇನು ಅಂತವ್ರನ್ನ ನಾವು ಮೇಲೆತ್ತಬೇಕಾಗಿದೆ. ಕುಲಕ್ಕೆ ತಿಲಕ ನಮ್ಮ ಮಾದರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ನೋಡ ಕೂಡಲೇ ಸಂಗಮ ದೇವ. ನಮ್ಮ ಮಾದರ ಚೆನ್ನಯ್ಯನ ನಮಗ ಮಾರ್ಗದರ್ಶನ, ಅವನೇ ನಮಗ ಎಲ್ಲಕ್ಕೂ ಮಾರ್ಗದರ್ಶಿ, ಅವನೇ ಎಲ್ಲಕ್ಕಿಂತಲೂ ಹೆಚ್ಚಿನ ಸ್ಥಾನ ಪಡೆದದ್ದವನ್ನದನ್ನ ಎಷ್ಟೊಂದು ಮಾರ್ಮಿಕವಾಗಿ ಅವರು ಹೇಳ್ತಾರೆ. ಶೋಷಿತ ವರ್ಗದ ಒಬ್ಬ ವ್ಯಕ್ತಿಯನ್ನ ನಮ್ಮ ಕುಲತಿಲಕ ಅಂತಾರಲ್ಲ, ಆ ಒಂದು ಪರಿಕಲ್ಪನೆ 12ನೇ ಶತಮಾನದಲ್ಲಿ ಹೇಳ್ಬೇಕಾದ್ರೆ ಆ ಮನುಷ್ಯನಿಗೆ ಎಷ್ಟೊಂದು ಕಷ್ಟತೆ ಇರ್ಬೋದು, ಧೈರ್ಯ ಇರ್ಬೋದು ಅನ್ನೋದನ್ನ ನಾವು ಕಂಡುಕೊಳ್ತೀವಿ. ಇಷ್ಟಲಿಂಗದ ಮಹತ್ವ, ಇಷ್ಟಲಿಂಗದ ಭಾವ ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ. ಇಲ್ಲಿ ಹೇಳ್ತಾರೆ, ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ. ಸ್ಥಾವರ ಜಂಗಮ, ಸ್ಥಾವರ ಕಾಯದೊಂದು ಸ್ಥಾವರ. ಆದ್ರೆ ಈ ಕಾಯವನ್ನ ನಾವು ಒರೆಗೆ ಹಚ್ಚಿ ಅದರಲ್ಲಿ ನನ್ನ ಸ್ಥಾನವೇನು, ನಾನು ಮಾಡಬೇಕಾದಂತಹ ಪಾತ್ರವೇನು, ನಾನು ಯಾವ ರೀತಿಯಾಗಿ ಬದುಕಬೇಕು, ನಾನು ಯಾವ ರೀತಿಯಾಗಿ ಬೇರೆಯವರಿಗೆ ಸಹಾಯ ಮಾಡಬೇಕು, ಯಾವ ರೀತಿಗೆ ನಾನು ಬೇರೆಯವರಿಗೆ ನಾನು ಮಾದರಿಯಾಗಬೇಕು ಅನ್ನೋ ಒಂದು ಸಂಸ್ಕಾರ. ಆ ಸಂಸ್ಕಾರ ಏನಾಗ್ತದಲ್ಲ ಅದೇ ಜಂಗಮ. ಆ ಜಂಗಮ ಅಂತಾರೆ, ಇನ್ನು ಜಂಗಮವೇ ಲಿಂಗವೆಂದು ನನಗೆ ಬೇರೆ ಏನು ಬೇಕಾಗಿದೆ, ನನಗೆ ಸಂಸ್ಕಾರ ಮುಖ್ಯವಾದದ್ದು. ಪ್ರತಿ ಸಂದರ್ಭದಲ್ಲಿ ನನ್ನಷ್ಟಕ್ಕೆ ನಾನು ಕೇಳಿಕೊಳ್ಳಬೇಕು. ಏನಂದ್ರೆ ನಾನು ಇವತ್ತು ಏನು ಮಾಡಿದೆ, ಯಾವ ಪಾಪಗಳನ್ನ ಮಾಡಿದೆ, ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಿದೆ, ಮುಂದೆ ಮಾಡುವಂತಹ ಪಾಪಗಳು ಇನ್ನೊಮ್ಮೆ ನನ್ನಿಂದ ಮುಂಟಾಗಬಾರದಂತಹ ಒಂದು ಸಾಕ್ಷಾತ್ಕಾರದೊಂದಿಗೆ, ಆತ್ಮ ಸಾಕ್ಷಾತ್ಕಾರದೊಂದಿಗೆ ನಾವು ಪ್ರತಿ ಸಂದರ್ಭದಲ್ಲಿ ಬದುಕಿದಾಗ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಆತ್ಮಲಿಂಗದ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಸಂಪರ್ಕದಲ್ಲಿ ಬರ್ತೀವಿ ಅನ್ನುವಂಥ ಒಂದು ವಿಷಯವನ್ನ ಅಣ್ಣಬಸವಣ್ಣ ನೀಡ್ತಾರೆ. ಇದಕ್ಕೆ ಅಂತಂದ್ರೆ ಇಷ್ಟಲಿಂಗದ ಮಹತ್ವ. ಇಷ್ಟಲಿಂಗ ಅಂದ್ರೆ ಏನೋ ಅಲ್ಲ, ನಾವು ಪ್ರತಿ ಸಂದರ್ಭಕ್ಕೆ ನಮ್ಮಷ್ಟಕ್ಕೆ ನಾವು ಏನಪ್ಪಾ ಅಂದ್ರೆ ಅವಲೋಕನ ಮಾಡಿಕೊಳ್ಳೋದು. ನಾನು ಯಾವ ರೀತಿ ಬದುಕ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಸಮಾಜದಲ್ಲಿ ನನ್ನ ಸ್ಥಾನವೇನು, ಅದನ್ನ ನಾನು ಗೌರವಿಸಿಕೊಳ್ಳುವಂತ ಹಂತ ತರಬೇಕು, ಅಥವಾ ಅದನ್ನ ಅಗೌರವದಿಂದ ನಾನು ಬದುಕಬೇಕು ಅನ್ನುವಂಥದ್ದು ಪ್ರತಿ ಸಂದರ್ಭದಲ್ಲಿ ನಾವು ಯೋಚಿಸ್ತಾ ಹೋದ್ರೆ ಅಲ್ಲಿ ಏನಾಗ್ತಂದ್ರೆ ಇಷ್ಟಲಿಂಗ, ನನ್ನಷ್ಟಕ್ಕೆ ನಾನು ಆತ್ಮ ಪರಿಶೋಧನೆ ಮಾಡಿಕೊಳ್ಳುವುದೇ ಇಷ್ಟಲಿಂಗ ಅನ್ನುವಂಥದ್ದು ಅಣ್ಣಬಸವಣ್ಣವರು ಇಲ್ಲಿ ಹೇಳ್ತಾರೆ. ಆದ್ಮೇಲೆ ಒಂದು ಮಾತನ್ನು ಹೇಳ್ತಾರೆ ಅವರು, ಲಿಂಗಾರ್ಚನಂ ನ ಕರ್ತವ್ಯಂ, ಲಿಂಗಾರ್ಚನಂ ನ ಕರ್ತವ್ಯಂ. ಬರೀ ಲಿಂಗವನ್ನ ಪೂಜೆ ಮಾಡುವುದು ನನ್ನ ಕರ್ತವ್ಯ. ನನ್ನ ಹೃದಯದಲ್ಲಿ, ನನ್ನ ಅಂತರದಲ್ಲಿ ಏನೇನೋ ವಿಷಯ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ, ಏನೇನೋ ತಪ್ಪುಗಳನ್ನ ನಾನು ಕುದಿಸಿಕೊಂಡಿದ್ದೀನಿ. ಆಸೆ, ವಾಂಛೆ, ಈರ್ಷೆ ಇವೆಲ್ಲವೂ ನನ್ನಲ್ಲಿ ತುಂಬಿ, ಅದನ್ನು ತುಂಬಿಕೊಂಡು ನಾನು ತಂದ್ರೆ ಬರೀ ಲಿಂಗವನ್ನ ಪೂಜಿಸುವುದರಿಂದ ನಾನು ಪಾಮರನಾಗುವುದಿಲ್ಲ. ಜಂಗಮಾರ್ಚನ ಕರ್ತವ್ಯ. ನಾನು ಪ್ರತಿ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಸಂಸ್ಕಾರವನ್ನ, ಜಂಗಮವನ್ನ, ಸಂಸ್ಕಾರವನ್ನ ನಾನು ಏನಪ್ಪಾ ಅಂದ್ರೆ ಪ್ರತಿ ಸಂದರ್ಭದಲ್ಲಿ ಮಾಡ್ತೀನಿ. ಯಾವ ವ್ಯಕ್ತಿ ಭೌತಿಕ ಲಿಂಗವನ್ನ ಪೂಜೆ ಮಾಡಲಾರದೆ ಏನಪ್ಪಾ ಅಂದ್ರೆ ಜಂಗಮವನ್ನ ಪೂಜೆ ಮಾಡಿದ್ರೆ ಅದೇನಾಗ್ತದೆ, ಅಲ್ಲಿ ನಮ್ಮ ಸಂಸ್ಕಾರ ಅನ್ನುವಂಥದ್ದು ಒಡಮುಟ್ಟದ, ಅದು ಮಾನವ ಕುಲಕ್ಕೆ, ಸಮಾಜಕ್ಕೆ ಒಳ್ಳೆಯದನ್ನ ಬಯಸ್ತದನ್ನುವಂಥ ನೀಡ್ತಾರೆ. ಮತ್ತೊಂದು ಇಲ್ಲಿ ವಿಷಯ ಹೇಳ್ತಾರ, ವಿಮೋಚನೆಯ ಮಾರ್ಗ. ವಿಮೋಚನೆ ಮಾರ್ಗ ಅದನ್ನ ಹೇಳಲ್ಲ, ಸಮಾಜದಲ್ಲಿ ತುಳಿತಕ್ಕೊಳಗಾದವರು, ದುಡಿಯುವ ವರ್ಗದವರು, ಅವರದು ಸ್ಥಿತಿ ತುಂಬಾ ಹೀನಾಯವಾಗಿದೆ. ಅಂತ ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ಅಣ್ಣಬಸವಣ್ಣವರು ಪ್ರಧಾನಮಂತ್ರಿಯಾಗಿ ಆಗಮಿಸಿದಾಗ ಅವರು ಯಾವ ರೀತಿ ಇತ್ತಂದ್ರೆ, ಅವರು ವೀರ ಯೋಧರು ಇದ್ರು, ಆರ್ಥಿಕ ತಜ್ಞರಿದ್ರು, ಸಮಾಜ ಸುಧಾರಕರಿದ್ರು. ಒಂದು ಒಟ್ಟಾರೆಯಾಗಿ ಸಮಾಜವನ್ನ ತಿದ್ದಬೇಕನ್ನುವಂತಹ ಪರಿಕಲ್ಪನೆ ಅಣ್ಣಬಸವಣ್ಣವರಲ್ಲಿತ್ತು. ಹೀಗಾಗಿ ಅವರು ಸಮಾಜವನ್ನ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ತಿದ್ದಬೇಕನ್ನೋದ್ರ ಬಗ್ಗೆ ಪ್ರತಿ ಸಂದರ್ಭದಲ್ಲಿ ಯೋಚನೆ ಮಾಡಿಪ್ಪ ಅಂದ್ರೆ ವಚನಗಳ ಮೂಲಕ ಏನಪ್ಪಾ ಅಂದ್ರೆ ಶರಣಶರಣೆಯರಿಗೆ ಮಾರ್ಗದರ್ಶನ ನೀಡ್ತಿದ್ರು. ಯಾವ ರೀತಿ ಅಂದ್ರೆ ಅವ್ರು ಹೇಳುವಂತಹ ಮಾತುಗಳನ್ನ ಕಲಿತುಕೊಂಡು, ಅಕ್ಷರ ಜ್ಞಾನವನ್ನು ಪಡೆದು ಕಲಿತುಕೊಂಡು ತಾವು ಕೂಡ ಏನಪ್ಪಾ ಅಂದ್ರೆ ತಮ್ಮದೇ ಆದಂತಹ ಜ್ಞಾನವನ್ನ ಅಭಿವ್ಯಕ್ತಿಗೊಳಿಸಿದ್ರು. ಅವರಿಗೆ ಜೀವನಾನುಭವ ಇತ್ತು. ಯಾವಾಗಲೂ ದುಡಿಯುವ ವರ್ಗದವರಿಗೆ ಇರುವಂತಹ ಜೀವನಾನುಭವ ಬೇರೆಯವರಿಗೆ ಇರುವುದಿಲ್ಲ. ಬೆವರು ಸುರಿಸುವಂತಹ ಮನುಷ್ಯ, ಅವನಿಗೆ ಏನಪ್ಪಾ ಇರುವಂತಹ ಜೀವನದ ಅನುಭವ ದುಡಿಯದೇ ಬದುಕುವಂತಹ ವ್ಯಕ್ತಿಯಲ್ಲಿ ಇರುವುದಿಲ್ಲ.
ಇದು ನಾವು ಪ್ರತಿ ಸಂದರ್ಭದಲ್ಲಿ ಗಮನಿಸಬೇಕಾದಂತ ಒಂದು ಪ್ರಥಮ ವಿಷಯ. ದುಡಿಯುವ ವರ್ಗ ದಿನನಿತ್ಯ ಬೆವರು ಸುರಿಸಿ ತಾನು ಇವತ್ತು ಏನು ಮಾಡಬೇಕು, ತನಗೆ ತಾನು ದುಡಿದಾಗ ತನಗೆ ಎಷ್ಟು ದಕ್ಕುತ್ತದೆ, ಅದರಿಂದ ತನ್ನ ಜೀವನ ಸಾಗ್ತದೋ ಇಲ್ಲೋ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿರ್ತಾನ. ಅವಂಗ ಭೂತದ ಬಗ್ಗೆ ಪರಿಕಲ್ಪನೆ ಇಲ್ಲ, ಭವಿಷ್ಯದ ಬಗ್ಗೆ ಪರಿಕಲ್ಪನೆ ಇರುವುದಿಲ್ಲ. ಇವತ್ತಿನ ದಿನ ನಾನು ದುಡಿಯಬೇಕು, ದುಡಿದು ಬಂದದ್ದನ್ನೇನಪ್ಪ ಅಂದ್ರೆ ಸ್ವೀಕಾರ ಮಾಡಿ ಬದುಕಬೇಕು ಅನ್ನುವಂಥದ್ದು ಕಾಯಕ ಜೀವಿಗಳ ಮೂಲ ತತ್ವ. ಹಾಗೂ ಅವರ ಮೂಲ ಸಾಧನ ಬೆವರು ಹರಿಸೋದು ಹಾಗೂ ದುಡಿಯುವುದು. ಈ ಬೆವರು ಹರಿಸುವುದು ಹಾಗೂ ದುಡಿಯುವುದು ಏನೈತಲ್ಲ, ಇದು ಬದುಕಿನಲ್ಲಿ ಸಾಕಷ್ಟು ಅನುಭವಗಳನ್ನು ಉಂಟು ಮಾಡ್ತದ. ಹಾಗೂ ಅದರಿಂದ ಏನಪ್ಪಾ ಅಂದ್ರೆ ಮನುಷ್ಯ ಅದನ್ನ ಅಭಿವೃದ್ಧಿಗೊಳಿಸಿದಾಗ ಅದು ಒಂದು ಅನುಭವ ಆಗ್ತದ. ಇಂಥ ಒಂದು ಪರಿಕಲ್ಪನೆ ಇಲ್ಲಿ ಕಾಯಕ ಜೀವಿಗಳಲ್ಲಿ ಮೂಡಿರುತ್ತದೆ. ಅದನ್ನೇ ಬಸವಣ್ಣನವರು ಅರ್ಥ ಮಾಡ್ಕೊಂತಾರೆ. ಈ ಮನುಷ್ಯ ಸಾಕಷ್ಟು ದುಡಿತಾನ, ಬೆವರು ಹರಿಸ್ತಾನ, ಆದಾಗ್ಯೂ ಕೂಡ ಇವನಿಗೆ ಸಮಾಜದಲ್ಲಿ ಒಂದು ಸಮಾನತೆ ಇಲ್ಲ. ಇವನೇನಪ್ಪಾ ಅಂದ್ರೆ ಕೆಳಮಟ್ಟದಲ್ಲಿ ಬದುಕ್ತಿದ್ದಾನೆ. ಇವನ ಭಾವನೆಗಳು ಅರ್ಥ ಮಾಡಿಕೊಳ್ಳೋರಿಲ್ಲ, ಇವನ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಳ್ಳೋರಿಲ್ಲ. ಹಾಗಾದ್ರೆ ಇವರಿಗೆ ಒಂದು ವೇದಿಕೆಯನ್ನು ನಿರ್ಮಿಸ್ಬೇಕಲ್ಲ. ಅದಕ್ಕೆ ಮೊದಲು ಅವ್ರು ಏನ್ ಮಾಡಿದಾರ, ಸಮಾಜ ಸುಧಾರಕ ಅಂತ ಹೇಳಿದ್ರ ಮೊದಲು ಅಂತ ಜನರಿಗೆ ಏನಪ್ಪಾ ಅಂದ್ರೆ ಮುನ್ನೆಲೆಗೆ ತರಬೇಕು, ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಅವರಲ್ಲಿ ಅಕ್ಷರ ಜ್ಞಾನ ಬಿತ್ತಬೇಕು. ಅಕ್ಷರ ಜ್ಞಾನ ಬಿತ್ತಿ ಅವರಿಗೆ ಏನಪ್ಪಾ ಅಂದ್ರೆ ಒಂದು ಅನುಭವದ ಕಡೆಗೆ ಒಯ್ಯುವುದು. ಯಾಕಂದ್ರೆ ಅವನಲ್ಲಿ ಜೀವನದ ಅನುಭವ ಇರ್ತದ, ಆ ಅನುಭವನ ವ್ಯಕ್ತಪಡಿಸುವಂತಹ ಒಂದು ಅನುಭವ ಅವನಲ್ಲಿ ಉಂಟು ಮಾಡ್ಬೇಕನ್ನುವಂಥದ್ದು ಬಸವಣ್ಣನ ಒಂದು ಪರಿಕಲ್ಪನೆಯಾಗಿದೆ. ಇಲ್ಲಿ ಒಂದು ಒಳ್ಳೆಯ ವಿಷಯವನ್ನ ಇಲ್ಲಿ ಒಂದು ವಚನ ಮೂಲಕ ನಾನು ಹೇಳ್ತೀನಿ. ಫನ್ನಿನೊಳಗೊಂದೊರೆಯ ಅನ್ನದೊಳಗೊಂದು ಅಗುಳ, ಶೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ನಿಮ್ಮ ಶರಣಿಗಲ್ಲದೆ ಮತ್ತೊಂದ ನದಿಯೇ ಕೂಡಲ ಸಂಗಮ. ನಮ್ಮ ಕಾಯಕ ಪ್ರವೃತ್ತಿ ಆಗಿರ್ಬೇಕು, ವ್ಯವಹಾರ ಪ್ರವೃತ್ತಿ ಯಾಕಿರ್ಬೇಕಂದ್ರೆ ಫನ್ನಿನೊಳಗೊಂದವರೆಯ ಅಕ್ಕ ಸಾಲಿಗೆ ತಂಗ ಸಾಲಿ ಆಗ್ಲಿ ಅಕ್ಕ ಸಾಲಿಗೆ ಮಾಡ್ತಂದ್ರ ಆ ಬಂಗಾರದ ಆಭರಣ ತಯಾರು ಮಾಡ್ತಾರಲ್ಲ, ಅದ್ರೊಳಗೆ ಒಂದು ಗುಂಜಿ ಹೆಚ್ಚಿಗೆ ತಗೋಬೇಕು, ಅದ್ರೊಳಗಿಂದ ಒಂದು ಗುಂಜಿ ತಕ್ಕೋಬೇಕು ಅನ್ನೋಂಥ ಪರಿಕಲ್ಪನೆ ಇರಬಾರ್ದು ಅಕ್ಕ ಸಾಲಿಗನಿಗೆ. ಅನ್ನದೊಳಗೊಂದು ಅಗುಳ, ಪ್ರಸಾದದ ರೂಪದಲ್ಲಿ ಸಿಕ್ಕಂತ ಅನ್ನವನ್ನ ಏನಪ್ಪಾ ಅಂದ್ರೆ ಹೆಚ್ಚಿಗೆ ತಿನ್ಬೇಕನ್ನುವಂಥ ಪರಿಕಲ್ಪನೆ ಬರಬಾರ್ದು. ಒಂದು ಅಗುಳ ಕಡಿಮೆ ತಿಂದ ನಡೀತದ, ಆದ್ರೆ ಸಂತೃಪ್ತನಾದಾಗ ಇನ್ನಷ್ಟು ತಿನ್ಬೇಕನ್ನುವಂಥ ಒಂದು ಆಸೆ ಇರ್ತದಲ್ಲ, ಆ ಆಸೆ ಇರಬಾರದು. ಸೀರೆಯನ್ನ ನೇಯುವಾಗ ಕಡಿಮೆ ಎಳೆಗಳನ್ನ ಹಾಕಿ, ಕಡಿಮೆ ನೂಲನ್ನು ಹಾಕಿ ಉಳಿದ ನೂಲನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಭಾವನೆ ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ಇವತ್ತಿಗೂ ಮುಂದೆಯೂ ಕೂಡ ಆ ಒಂದು ಭಾವನೆ ನಮ್ಮಲ್ಲಿ ಎಂದಿಗೂ ಸುಳಿಯಬಾರದು. ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ನಿಮ್ಮ ಶರಣಿಗಲ್ಲದೆ ಮತ್ತೊಂದನೇದೇ ಕೂಡಲ ಸಂಗಮ. ಇಂಥ ಆಸೆ ವಾಂಛೆ ಆಕಾಂಕ್ಷೆಗಳು ನನ್ನಲ್ಲಿ ಎಂದಿಗೂ ಬರಬಾರದು. ಯಾವಾಗ ನಾನಪ್ಪ ಅಂದ್ರೆ ಕೂಡಲ ಸಂಗಮ ನನಗೆ ತೋರಿದಂಥ ಒಂದು ಸನ್ಮಾರ್ಗದಲ್ಲಿ ನಾನು ಮುಂದುವರಿಯಬೇಕು ಅನ್ನುವಂಥದ್ದನ್ನ ಇಲ್ಲಿ ಆಸೆ ವಾಂಛೆಗಳನ್ನು ಯಾವ ರೀತಿಯಾಗಿ ಮೀರಿ ನಿಲ್ಲಬೇಕು ಅನ್ನುವಂತಹ ಒಂದು ಮಹೋನ್ನತವಾದಂತಹ ಒಂದು ವಾಕ್ಯವನ್ನ ಅಥವಾ ವಚನವನ್ನ ನಮಗೆ ಬಸವಣ್ಣ ನೀಡ್ತಾರೆ. ಅದೇ ದಾಸೋಹದ ಪ್ರಕಾರ ಶರಣರು ಗಳಿಸಿದ್ದೆಲ್ಲ ಒಂದು ಶಿವನಿಗೆ ಅರ್ಪಿಸುತ್ತಿದ್ದರಂತ ನಾನು ಆಗಲಿ. ಇಲ್ಲಿ ಇನ್ನೊಂದು ಮಾತು ಬರ್ತದ, ಕರ್ಮಣ್ಣೆ ವಾತಿಕಾರಸ್ಥೆ ಮಾಫಲೇಶು ಕದಾಚನ. ಅಂದ್ರೇನು, ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರವೇ ಅಧಿಕಾರ, ಫಲದಲ್ಲಿ ಎಂದಿಗೂ ಇಲ್ಲ ಅಂತ ಹೇಳಿ ಅಲ್ಲಿ ಬರ್ಬೋದು ಭಗವದ್ಗೀತೆಯಲ್ಲಿ. ಆದ್ರೆ ಅಣ್ಣ ಬಸವಣ್ಣನವರು ಇದಕ್ಕೆ ತಾತ್ಪರ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ, ನಾನಾ ಭಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮಫಲ ಭೋಗವ ನೀ ಕೊಡುವೆ ಎಂಬುದನ್ನ ಬಲ್ಲೇನು. ನಾನು ಕಾಯಕ ಜೀವಿ, ನಾನು ಕಾಯಕವನ್ನು ಮಾಡಬೇಕು. ಆ ಕಾಯಕವನ್ನು ಮಾಡುವುದರಿಂದ ಏನಪ್ಪಾ ಅಂದ್ರೆ ಒಳ್ಳೇದಿತ್ತಂದ್ರೆ ನನಗ ಒಳ್ಳೆಯ ಕರ್ಮ ದೊರೀತದೆ, ಕೆಟ್ಟದಿತ್ತಂದ್ರೆ ಕೆಟ್ಟ ಕರ್ಮ ದೊರೀತದ. ನಾನಾ ಭಾವ ಕರ್ಮಗಳ ಮಾಡಿದಡೆಯು, ನಾನು ಮಾಡುವಂತಹ ಕರ್ಮಗಳಿಗೆ ನನಗೆ ಪ್ರತಿಫಲ ಸಿಕ್ಕೇ ಸಿಗ್ತದದು, ಎಂದಿಗೂ ತಪ್ಪುವುದಿಲ್ಲ ಅಂತ ಹೇಳಿ ಅದು ಹೇಳ್ತಾರೆ. ಅವ ಮಾಡಿದ್ದಿಲ್ಲೇ ಹೋಗ್ಬೇಕಂತ ಹೇಳಿ. ಅವ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗ್ತೈತಿ, ಒಳ್ಳೇದ್ ಮಾಡ್ಲಿಕ್ಕಂದ್ರ ಅವಂದು ಇಲ್ಲೇ ಮುಂದೆ ಹೋಗ್ತಾನ ಅಂತ ಹೇಳಿ ಅದ್ರ ಹೇಳ್ತಾರ. ಶರಣರ ಮರ ಏನಪ್ಪಾ ಅಂದ್ರೆ ಶರಣರ ಕೀರ್ತಿಯನ್ನ ಮರಣದಲ್ಲಿ ಕಾಣ್ಬೇಕಂತ ಅವ್ರು ಏನ್ ಮಾಡಿದಾರೆ. ಪ್ರತಿಯೊಬ್ಬ ಮನುಷ್ಯ ಸತ್ತ ಮೇಲೆ ಅವ ಯಾವಾಗ ಬದುಕಿದ್ದ ಅವಾಗ ಮಾತ್ರ ಗೊತ್ತಾಗ್ತಾನೆ. ಪ್ರತಿಯೊಬ್ಬರಿಗೆ ವಿಮರ್ಶೆ ಮಾಡ್ತಾರೆ, ಅವ ಹಿಂಗ್ ಮಾಡಿದ, ಹಿಂಗ್ ಕೆಟ್ಟವನ್ ಇದ್ದಂದ್ರೆ ಹಂಗ್ ಮಾಡಿದ, ಹಿಂಗ್ ಮಾಡಿದ ಗುಸು ಗುಸು ಹೇಳ್ತಾರೆ.
ಅದೇ ಒಳ್ಳೆ ಮನುಷ್ಯ ಇತ್ತಂದ್ರೆ ಅದನ್ನ ಹೊಗಳಿ ಹಾಡ್ತಾರೆ, ಸಿಕ್ಕಾಪಟ್ಟಿ ಜನ ಸೇರ್ತಾರೆ. ಅಲ್ಲೇನಪ್ಪಾ ಅಂದ್ರೆ ಅವ್ರ ಕಣ್ಣಲ್ಲೂ ಕೂಡ ಕಂಬನಿ ಉಂಟಾಗ್ತದೆ. ಯಾವುದೇ ಒಬ್ಬ ಮನುಷ್ಯ ಸತ್ತಾಗ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರ್ ಬರ್ತಂತ ತಿಳ್ಕೊಬೇಕು, ಹೌದು ಇವ ಶರಣ ಸಂಸ್ಕೃತಿಯಲ್ಲಿ ಬದುಕಿದಂತಹ ಮನುಷ್ಯ ಅಂತ ಹೇಳಿ. ಯಾವ ವ್ಯಕ್ತಿ ಸಾಯ್ತಾನ, ಸತ್ತಿದ್ ಚಲೋ ಆತು ಮಾರಾಯ, ಹಿಂಗ್ ಮಾಡಿದ ಹಂಗ ಮಾಡಿದ ಅಂತ ಹೇಳಿದ್ರೆ ಮುಗಿದೋತು. ಅದು ಏನಪ್ಪಾ ಅಂದ್ರೆ ನಮ್ಮ ಕುಕರ್ಮಗಳ ಒಂದು ಪ್ರತಿಫಲ ಅನ್ನುವಂತಹ ವಿಷಯವನ್ನ ನಾವಿಲ್ಲಿ ಮನಗಾಣ್ತೀವಿ. ಇಲ್ಲಿ ಇನ್ನೊಂದು ಮಾತನ್ನು ಇಲ್ಲಿ ಹೇಳ್ತಾರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು, ನಿಮ್ಮ ಸೊಮ್ಮಿಂಗೆ ಸಲ್ಲುವೇನು ನಿಮ್ಮಾಣೆ ಕೂಡಲ ಸಂಗಮ ದೇವ. ಕಾಯಕದಲ್ಲಿ ದುಡಿತದಲ್ಲಿ ನನಗೆಲ್ಲ ಏನ್ ಬರ್ತದಲ್ಲ ಅದನ್ನು ನಾನು ಸಮಾಜ ಸೇವೆಗೆ ಮಾತ್ರ ನಾನು ಮೀಸಲಿಡ್ತೀನಿ, ನಿಮ್ಮ ಭಕ್ತರಿಗೆ ನಾನು ಅದನ್ನ ಮೀಸಲಿಡ್ತೀನಿ ಕೂಡಲ ಸಂಗಮ ದೇವ, ನಾನು ನನ್ನದನ್ನು ಸ್ವಾರ್ಥಕ್ಕಾಗಿ ಎಂದು ಬಡಿಸಿಕೊಡುವುದಿಲ್ಲ ಅಂತ ಒಂದು ಪರಿಕಲ್ಪನೆಯನ್ನ ಅನ್ನಬಸವನವರು ನೀಡ್ತಾರೆ ಇಲ್ಲಿ. ಹೀಗೆ ಇಲ್ಲಿ ಶರಣ ಸಂಸ್ಕೃತಿಯಲ್ಲಿ ಕಾಯಕ, ದಾಸೋಹ ಮತ್ತು ಪ್ರಸಾದ ಅಂದ್ರಲ್ಲಿ ಕಾಯಕದ ಮನುಷ್ಯ ಜೀವಿ ಯಾವುದು ಸನ್ಮಾರ್ಗದಲ್ಲಿ ತನಗೆ ಶಕ್ತಿ, ತನ್ನ ಕೊಟ್ಟಂತ ಶಕ್ತಿಗೆ ಅನುಗುಣವಾಗಿ ಅವನು ದುಡಿಯಲೇಬೇಕು, ಬೆವರು ಹರಿಸಲೇಬೇಕು. ಅದರಿಂದ ತನಗೆ ದೊರೆತಂತಹ ಪ್ರತಿಫಲ ಏನೈತಲ್ಲ ಅದು ದಾಸೋಹ. ಅದನ್ನಪ್ಪ ಅಂತ ಶಿವನಿಧಿಗೆ ಅರ್ಪಿಸಬೇಕು. ಆ ಶಿವನಿಧಿ ಅರ್ಪಿಸಿದ ಮೇಲೆ ಆ ಶಿವನಿಧಿಯಿಂದ ತನಗೆ ಏನ್ ದೊರಕ್ತದಲ್ಲ ಅದನ್ನೇ ಪ್ರಸಾದವೆಂದು ತಿಳಿದುಕೊಂಡು ಬದುಕಬೇಕು. ಈ ರೀತಿಯಾಗಿ ಬದುಕಿದಾಗ ಸಾಮಾಜಿಕ ಸಮಾನತೆಗಳು ಇರೋದಿಲ್ಲ. ಅವನು ಹೆಚ್ಚು ಇವನು ಹೆಚ್ಚು ಅಂತ ಒಂದು ಇದು ಏನಲ್ಲ ಜಾತಿ ಕುಲ ಇವುಗಳ ಒಂದು ಅಂತರ ನಮಗಲ್ಲಿ ಕಂಡು ಬರುವುದಿಲ್ಲ. ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ಹಕ್ಕು, ಎಲ್ಲರಿಗೂ ಅಭಿವ್ಯಕ್ತಿ ಮಾಡುವಂತಹ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನ ಒಡಮೂಡಿದಾಗ ಅಲ್ಲಿಯ ಜೀವನ ಏನಾಗ್ತಂದ್ರೆ ಸಂತೋಷವಾಗ್ತದೆ. ಅಲ್ಲಿ ದ್ವೇಷ ಕಲಹಗಳಿರೋದಿಲ್ಲ, ಆಸೆ ಈರ್ಷ್ಯೆಗಳಿರೋದಿಲ್ಲ, ಕ್ರಾಂತಿ ಇರೋದಿಲ್ಲ. ಅದು ಅಲ್ಲಿಯ ಜನರ ಜೀವನ ಸೌಖ್ಯವಾಗಿರ್ತದೆ. ಎಲ್ಲಿ ಜನರ ಜೀವನ ಸೌಖ್ಯವಾಗಿರ್ತದಲ್ಲ ಅಲ್ಲಿ ಶರಣ ಸಂಸ್ಕೃತಿ ನೆಲೆಗಟ್ಟದಂತ ತಿಳ್ಕೋಬೇಕು. ಇಲ್ಲಿ ನನಗೆ ಎಷ್ಟೊಂದು ಅವಕಾಶ ಕೊಡ್ತಾರೆ, ಎಷ್ಟು ಸಮಯದವರೆಗೆ ಮಾತಾಡ್ಲಿಕ್ಕೆ ಹೇಳಿದಾರೆ ಅದು ನನ್ಗೆ ಗೊತ್ತಿಲ್ಲ. ಮುಂದುವರಿಸಿ. ಹಾ, ಇಲ್ಲಿ ಕೆಲವೊಂದು ವಚನಗಳನ್ನ ನಾನು ಹೇಳ್ತಾ ಇದ್ದೀನಿ. ಧರೆಯ ಮೇಲೆ ಬಿದ್ದ ಬೀಜ ಧರೆಯಲ್ಲಿಯೇ ಉಳಿದು ಆಕಾಶದಲ್ಲಿ ಫಲವಾಯಿತು. ಆ ಫಲವ ಬಯಲ ಕಣದಲ್ಲಿ ಒಕ್ಕಿ ಮನದ ಹಗದಲ್ಲಿ ತುಂಬಿ ಬಾಯ ಹಗದಲ್ಲಿ ತೆಗೆದು ಕಣ್ಣಿನ ಕೊಳಗದಲ್ಲಿ ಅಳಿಯುತ್ತಿರಲಾಗಿ ಖಂಡುಗು ಎಂಬುದಕ್ಕೆ ಮೊದಲೇ ಕೊರಳರಿಗಿತ್ತು ಕುಂಭೇಶ್ವರ ಲಿಂಗದಲ್ಲಿದ್ದ ಜಗನ್ನಾಥ ಹರಿಯಲಾಗಿ. ಇಲ್ಲಿ ಧರೆ ಮೇಲೆ ಬಿದ್ದ ಬೀಜ ಧರೆಯಲ್ಲಿಯೇ ಅಳಿದು ಆಕಾಶದಲ್ಲಿ ಫಲವಾಯಿತು. ಗಿಡ ಮರಗಳು ಚಳಿಗಾಲದಲ್ಲಿ ತಮ್ಮ ಎಲ್ಲೇ ಎಲೆಗಳನ್ನು ಉದುರಿಸಿಕೊಂಡು ಮತ್ತೆ ಏನಪ್ಪಾ ಅಂದ್ರೆ ವಸಂತ ಕಾಲದಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಹೊಸ ಚಿಗುರೊಂದಿ ಅರತಾವ, ಫಲಪುಷ್ಪಗಳನ್ನು ಬಿಡ್ತಾವ. ಆಮೇಲೆ ಕಾಯ ಆಗ್ತದೆ, ಕಾಯಾಗಿ ಹಣ್ಣಾಗ್ತೈತಿ. ಹಣ್ಣಾದ್ಮೇಲೆ ಆ ಬೀಜ ಪುನಃ ಏನಪ್ಪಾ ಅಂದ್ರೆ ಧರೆಯಲ್ಲೇ ಬೀಳ್ತದೆ. ಯಾವ ಧರೆಯಿಂದ ಬೀಜ ಉಗಮವಾಗಿತ್ತೋ ಆ ಬೀಜ ಆಕಾಶದ ಎತ್ತರಕ್ಕೆ ಏನಾಗ್ತೈತೆ ಅಂದ್ರೆ ಬೆಳೆದು ಫಲ ಕೊಡ್ತದೆ. ಆ ಫಲನ ಬಯಲ ಕಣದಲ್ಲಿ ಒಕ್ಕಿ ನಾವು ಏನದು ಫಲ ಬರ್ತದಲ್ಲ ಅದನ್ನ ಆ ಫಲವ ಬಯಲ ಕಣದಲ್ಲಿ ಒಕ್ಕಿ ಅಂದ್ರೆ ರಾಶಿ ಮಾಡ್ತೀವಿ, ತೆನೆಗಳನ್ನು ತೆಗೆದುಕೊಂಡು ರಾಶಿ ಮಾಡ್ತೀವಿ, ಅದನ್ನು ಒಕ್ಕುತ್ತೀವಿ, ಮನದ ಹಗದಲ್ಲಿ ತುಂಬಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯ ಏನಪ್ಪಾ ಅಂತ ಹೇಳಿದ್ರೆ ತನ್ನ ಆಚಾರ ವಿಚಾರಗಳಿಂದ ಸಮಾಜದಲ್ಲಿ ಉನ್ನತ ವರ್ಗಕ್ಕೆ ಏರಬೇಕು ಅಥವಾ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು. ಅದಕ್ಕೇನ್ ಬೇಕು? ಉನ್ನತ ಮಟ್ಟದಲ್ಲಿ ನಮ್ಮ ಆಚಾರ ವಿಚಾರಗಳಿಂದ ಉನ್ನತ ಮಟ್ಟದಲ್ಲಿ ಮುಟ್ಟಬೇಕು ಅಥವಾ ತಲುಪಬೇಕಂದ್ರೆ ಏನಾದ್ರು ನಮಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ನಮ್ಮ ಒಳ್ಳೆಯ ಸಂಸ್ಕಾರದಿಂದ ನಾವೇನಪ್ಪಾ ಅಂದ್ರೆ ಜನೋಪಯೋಗಿಯಾಗಿ ಸಮಾಜ ಸುಧಾರಕರಾಗಿ ನಾವು ಬೆಳೆದಾಗೇನಪ್ಪ ಅಂದ್ರೆ ನಮಗೆ ಸಮಾಜದಲ್ಲಿ ಉನ್ನತ ಮಟ್ಟ ದೊರೀತದೆ. ಅದರ ಆ ರೀತಿ ನಾವು ಉನ್ನತ ಮಟ್ಟದಲ್ಲಿ ತುಂಬಿದಾಗಿ ನಾವು ಆ ಉನ್ನತ ಮಟ್ಟ ತಲುಪಿದಾಗ ಮನದ ಹಗರದಲ್ಲಿ ತುಂಬಿ ನಾವು ಎಲ್ಲರ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತೀವಿ, ಎಲ್ಲರ ಬಾಯಲ್ಲಿ ನಾವು ಉಳಿತೀವಿ, ಹಾಗೂ ಜನರಿಗೆ ನಾವೇನಪ್ಪಾ ಅಂದ್ರೆ ಒಂದು ಮಾರ್ಗದರ್ಶಿ ಆಗ್ತೀವಿ. ಇದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬಂಕಣ್ಣ ಪಡೆಹುಲ್ಲ ಬಂಕಣ್ಣ ಅವ್ರು ಹೇಳಿದಂತ ಒಳ್ಳೆ ಮಾತು ಅಂದ್ರೆ ಮನುಷ್ಯ ಸಂಸ್ಕಾರದಲ್ಲಿ ಬದುಕಿದ್ರೆ ನಾವು ಯಾರಿಗೆ ಎಲ್ಲರ ಬಾಯಲ್ಲಿ ಉಳಿತೀವಿ,
ನಮ್ಮ ಜನರು ಯಾವ ರೀತಿಯಾಗಿ ನೋಡ್ತಾರೆ ಅದನ್ನೇನಪ್ಪಾ ಅಂದ್ರೆ ಇಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ಥಾವರ ಭಕ್ತಂಗೆ ಸೀಮೆಯಲ್ಲದೆ ಘನಲಿಂಗ ಜಂಗಮಕ್ಕೆ ಸೀಮೆ ಇಲ್ಲಿಯದು. ಅಂಬುದಿಗೆ ಸೀಮೆ ಇಲ್ಲದೆ ಹರಿವ ನದಿಗೆ ಸೀಮೆ ಇಲ್ಲಿಯದು. ಭಕ್ತಂಗೆ ಸೀಮೆ ಇಲ್ಲದೆ ಜಂಗಮಕ್ಕೆ ಸೀಮೆ ಉಂಟೆ ಕೂಡಲ ಸಂಗಮ ದೇವ. ಬಸವಣ್ಣವರು ಇಲ್ಲಿ ಹೇಳ್ತಾರೆ, ಸ್ಥಾವರ ಭಕ್ತಂಗೆ ಸೀಮೆಯಲ್ಲಿದೆ. ಇದೇನ್ ಸ್ಥಾವರ ಐತಲ್ಲ, ಹುಟ್ಟಿ ಬಂದ ಮೇಲೆ ಒಂದ್ ದಿವ್ಸ ಅಳಿದು ಹೋಗುದ. ಆದ್ರೆ ಘನಲಿಂಗ ಜಂಗಮಕ್ಕೆ ಸೀಮೆಯಲ್ಲಿ ಅದು. ನಾನು ಹುಟ್ಟಿ ಬಂದ ಮೇಲೆ ನಾನು ಯಾವ ರೀತಿಯಾಗಿ ಬದುಕಬೇಕು, ಸಂಸ್ಕಾರಯುತವಾಗಿ ಬದುಕಬೇಕು. ನನ್ನಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳಿಂದ, ಆಚಾರ ವಿಚಾರಗಳಿಂದ ನಾನು ಸಮಾಜಕ್ಕೆ ಕೆಲಸ ಮಾಡಬೇಕು. ಉಳ್ಳವರಿಗೆ ನಾನು ಬೆಂಬಲಿಸದೆ ಏನಪ್ಪಾ ಅಂದ್ರೆ ಇಲ್ಲದವರ ಕಡೆಗೆ ನಾನು ನನ್ನ ಮನಸ್ಸನ್ನು ಕೇಂದ್ರೀಕರಿಸೋದನ್ನು ಮೇಲೆತ್ತುವಂತ ಒಂದು ಪ್ರಜ್ಞೆ ನನ್ನಲ್ಲಿ ಬರಬೇಕು. ಘನಲಿಂಗ ಜಂಗಮಕ್ಕೆ ಸೀಮೆಯಲ್ಲಿ ಅದು. ಅದೇ ಹೇಳ್ತಾರೆ, ಘನಲಿಂಗ ಜಂಗಮಕ್ಕೆ ಅಂದ್ರೇನು, ಯಾರೂ ಕೂಡ ನನ್ನಿಂದ ಕೃಷಿಕತೆಗೊಳ್ಳುವಂತಹ ಒಳ್ಳೆಯ ವಿಚಾರಗಳು, ಆ ವಿಚಾರಗಳಿಗೆ ಏನಪ್ಪಾ ಅಂದ್ರೆ ಸೀಮೆನ ಇಲ್ಲ ಅದು. ಅದು ಹಾಗೆ ನಾವು ಎಷ್ಟೆಷ್ಟು ನಾವು ಜನೋಪಯೋಗವಾಗಿ ನಮ್ಮಷ್ಟಕ್ಕೆ ನಾವು ತೆಗೆದುಕೊಳ್ತೀವಿ. ನಮ್ಮ ಉನ್ನತ ವಿಚಾರದಿಂದ ನಾವು ಎಷ್ಟೊಂದು ಸಮಾಜಕ್ಕೆ ನಾವು ಒಳ್ಳೆಯದನ್ನು ಕೊಡ್ತೇವೋ ಅದಕ್ಕೆ ಸೀಮೆನ, ಯಾಕಂದ್ರೆ ಅದರಿಂದ ಆನಂದ ಉಂಟಾಗಿಯೇ ಆಗ್ತದೆ. ಅಂಬುದಿಗೆ ಸೀಮೆ ಎಲ್ಲಿದೆ? ಅಂಬುದಿಗೆ ಸೀಮೆ ಎಲ್ಲದೆ ಹರಿವ ನದಿಗೆ ಸೀಮೆ ಎಲ್ಲಿದೆ? ಅಂಬುದಿಗೆ ಸೀಮೆ ಅಲ್ಲದೆ ಸಪ್ತ ಸಾಗರಗಳದಾವ. ಇಲ್ಲಿ ಭೂಮಿ ಮೇಲೆ ಸಪ್ತ ಸಾಗರ, ಸಾಗರವೇ ಅಂದಲ್ಲ, ಭೂಮಿಯಲ್ಲಿರುವಂತಹ ಸಾಗರದಿಂದಲ್ಲ, ಆ ಸಾಗರ ಸೀಮೆ ಅದ. ಪೆಸಿಫಿಕ್ ಸಾಗರ, ಅಂಟಾರ್ಟಿಕಾ, ಹಿಂದೂ ಮಹಾಸಾಗರ, ಅರಬ್ಬಿ ಮಹಾಸಾಗರ ಯಾವ ದೇಶಕ್ಕೆ ಅಂಟ್ಕೊಂಡದ, ಯಾವ ದೇಶಗಳ ನಡುವೆ ಅನ್ನುವಂಥ ಸೀಮೆ ಅದ. ಆದ್ರೆ ಹರಿಯುವಂತ ನದಿಗೆ ಸೀಮೆ ಇಲ್ಲ, ಅದು ಹರಿತಾನೇ ಇರ್ತದೆ, ಹಾಗೆ ಸತತವಾಗಿ ಹರಿತಾನೇ ಇರ್ತದೆ. ಇದು ಯಾವ್ದು ಹರಿದು ಬಂದಾಗ್ತೈತೆ ಅಂತ ಹೇಳಕ್ ಬರುದಿಲ್ಲ. ಹರಿಯುವಂತ ನದಿ ನೀರು ಅದು ಸಾಗರದಲ್ಲಿ ಸೇರಿಕೊಂಡಾಗ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೊಂದು ಸೀಮೆ ಬರ್ತದೆ. ಇದು ಭಾರತದ ಮತ್ತು ಏನಪ್ಪಾ ಅಂದ್ರೆ ಆಫ್ರಿಕಾದ ನಡುವೆ ಇರುವಂತಹ ಈ ಅರಬ್ಬಿ ಸಮುದ್ರಕ್ಕೆ ಅಂಟ್ಕೊಂಡದ, ಅಥವಾ ಇಂಡೋನೇಷ್ಯಾ ಮತ್ತು ಭಾರತದ ನಡುವೆ ಇರುವಂತಹ ಬಂಗಾಳ ಕೊಲ್ಲಿ ಹರಡಿಕೊಂಡದಂತ ನಾವು ಹೇಳ್ಬೋದು. ಆಗ ಹರಿಯುವಂತಹ ಶೆಲೆ ಏನದ ಅದಕ್ಕೆ ಸೀಮೆ ಇಲ್ಲ, ಅದು ಹರಿತಾನೇ ಇರ್ತದೆ. ಹರಿವ ನದಿಗೆ ಸೀಮೆಯಲ್ಲಿ ಅದು, ಭಕ್ತಂಗೆ ಸೀಮೆ ಅಲ್ಲದೆ ಜಂಗಮಕ್ಕೆ ಸೀಗೆ. ನಾವು ದಿನನಿತ್ಯಪ್ಪ ಅಂದ್ರೆ ದೇವರಿಗೆ ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ. ಇಲ್ಲಿ ಏನಾಗ್ತಂದ್ರೆ ಭಕ್ತಂಗೆ ಸೀಮೆ ಏನಪ್ಪಾ, ಇವತ್ತು ಈ ಗುಡಿಗೆ ಹೋಗ್ಬೇಕು, ಇವತ್ತು ಆ ಗುಡಿಗೆ ಹೋಗ್ಬೇಕು, ಅವ್ರು ನಡ್ಕೋಬೇಕು, ಇವ್ರು ನಡ್ಕೋಬೇಕು. ಆದ್ರೆ ಜಂಗಮಕ್ಕೆ ಸೀಮೆ ಉಂಟು. ನಾವು ನಮ್ಮ ಅಂತರದಲ್ಲಿ ಒಳಗೂಡಿಸಿಕೊಳ್ಳುವಂತಹ ಒಳ್ಳೆಯ ವಿಚಾರಗಳೇನಪ್ಪಾ ಅಂದ್ರೆ ಎಂದಿಗೂ ಸೀಮೆ ಇಲ್ಲ. ಆ ಒಳ್ಳೆಯ ವಿಚಾರ ಮೈಗೂಡಿಸ್ಕೊಂಡು ಇನ್ನಷ್ಟು ಒಳ್ಳೆಯ ವಿಚಾರ ನಾನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಉಂಟಾಗ್ತೈತಿ. ಭಕ್ತಂಗೆ ಸೀಮೆ ಅಲ್ಲದೆ ಜಂಗಮಕ್ಕೆ ಸೀಮೆ ಉಂಟೆ ಕೂಡಲ ಸಂಗಮ ದೇವ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಒಳ್ಳೆಯ ಜಂಗಮತೆಯನ್ನ ತನ್ನಲ್ಲಿ ಮೈಗೂಡಿಸ್ಕೋಬೇಕು, ಹೊರತಾಗಿ ಸ್ಥಾವರಕ್ಕೆ ಮಹತ್ವ ಕೊಡಬಾರದು ಅನ್ನುವಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನಂತರ ಇನ್ನೊಂದು ಹೇಳ್ತಾರೆ, ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಪಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ, ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಹೊಮ್ಮಿಸಬಾರದು. ಉರಿಲಿಂಗ ದೇವರು ಎಷ್ಟೊಂದು ಚೆನ್ನಾಗಿಲ್ಲ. ಲೋಕದಂತೆ ಬಾರರು ಲೋಕದಂತೆ ಇರರು. ಭೂಮಿ ಮೇಲೆ ನಾನು ಹುಟ್ಟಿದ ಮೇಲೆ ಭೂಮಿಯಲ್ಲಿ ನಾನು ಯಾವ ರೀತಿಯಾಗಿ ಬದುಕಬೇಕು ಅದೇ ರೀತಿಯಾಗಿ ನಾನು ಬದುಕಬೇಕು. ಅದನ್ನು ಬಿಟ್ಟು ನೈಸರ್ಗಿಕಕ್ಕೆ ವಿರೋಧವಾಗಿ, ನಿಸರ್ಗದ ವಿರೋಧವಾಗಿ, ಭೂಮಿಯ ಐಹಿಕ ಸಂತೋಷಗಳಿಗೆ ಏನಪ್ಪಾ ಅಂದ್ರೆ ವಿರುದ್ಧವಾಗಿ ನಾನು ಬದುಕಿದ್ರಂತ ಅದನ್ನ ಹೇಳ್ತಾರೋ, ಲೋಕದಂತೆ ಬಾರರು ಲೋಕದಂತೆ ಇರು. ನಾವು ಮನುಷ್ಯರಾಗಿ ಭೂಮಿಯಲ್ಲಿ ಬಿಟ್ಟು ಮೇಲೆ ಮನುಷ್ಯರಾಗಿಯೇ ಬದುಕಬೇಕು. ಅಂದ್ರಲ್ಲಿ ಜಂಗಮತೆ ನಮ್ಮಲ್ಲಿ ಇರಬೇಕು. ಲೋಕದಂತೆ ಹೋಗರು ನೋಡಯ್ಯ. ಭೂಮಿಗೆ ಬಂದ್ಮೇಲೆ ಭೂಮಿಯಲ್ಲಿ ಹೆಂಗಿರ್ಬೇಕು ಅಂತ ತಿಳ್ಕೊಳ್ಳೋದೇ ಇಲ್ಲ, ಅದರಂತೆ ಇರುವುದೇ ಇಲ್ಲ. ಹಂಗೆ ಏನಪ್ಪಾ ಅಂದ್ರೆ ಹೋಗ್ಬಿಡ್ತಾರೆ. ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು. ಯಾರು ಪುಣ್ಯದ ಕೆಲಸವನ್ನು ಮಾಡ್ತಾರೋ, ತಮ್ಮ ಜ್ಞಾನವನ್ನ ಒಳ್ಳೆಯ ಕೆಲಸಗಳಿಗೆ ಮೀಸಲಿಟ್ಟು ಪುಣ್ಯದಂತೆ ಯಾರು ಬದುಕ್ತಾರಲ್ಲ, ಮುಕ್ತಿಯಂತೆ ಹೋಗರು. ಎಂತ ಸಾವಪ್ಪ ಒಂದು ಶರಣರ ಸಾವು ನೋಡು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವಾಗಲೂ ಪುಣ್ಯದ ಕೆಲಸಗಳನ್ನ ಮಾಡ್ಬೇಕು. ನಮ್ಮ ಜ್ಞಾನ ಯಾವ ರೀತಿ ಆಗಿರ್ಬೇಕಂದ್ರೆ ಪುಣ್ಯದಂತೆ ಇರಬೇಕು, ಬೇರೆಯವರಿಗೆ ಒಳ್ಳೆಯದನ್ನ ಬಗೆಯುವಂತಿರ್ಬೇಕು. ನಾನು ನೋಡ್ತಾ ಇದ್ದೀನಿ, ಒಂದು ಜ್ಞಾನ ಸಾಕಷ್ಟದ ನಮ್ಮಲ್ಲಿ. ಎಂತಿಂತ ಡಿಗ್ರಿಗಳದಾವ ಎಲ್ಲರಿಗೆ, ಎಂತಿಂತ ಪರಿಣಿತರಿದ್ದಾರೆ, ಎಂತಿಂತ ಶಾಸ್ತ್ರಗಳನ್ನು ಓದಿದ್ದಾರೆ,
ವಿದ್ಯೆಯನ್ನು ಪಡೆದಿದ್ದಾರೆ. ಆದ್ರೆ ಇವತ್ತು ಸಮಾಜವನ್ನ ತಪ್ಪು ದಾರಿಗೆ ಎಳೆಯುತ್ತಿರುವವರು ಕಲಿತಂಥವರು ಇಂತಿಂತ ಭಾಷಣ ಮಾಡ್ತಿರ್ತಾರೆ. ಸಮಾಜವನ್ನು ವಿಘಟನೆ ಮಾಡಲಿಕ್ಕೆ, ಸಮಾಜದಲ್ಲಿ ದ್ವೇಷವನ್ನು ತುಂಬಲಿಕ್ಕೆ, ಹೊಡೆದಾಟಗಳನ್ನು ಮಾಡಿಸಲಿಕ್ಕೆ, ದಂಗೆ ದೌರ್ಜನ್ಯಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ನೀಡುವಂಥವ್ರು ಇವತ್ತು ಯಾರಾದ್ರೂ ಅಂದ್ರೆ ಜ್ಞಾನವಂತರು ಅನ್ನಿಸ್ಕೊಂಡವ್ರಿದ್ದಾರೆ. ಯಾಕಪ್ಪ ಅಂದ್ರೆ ತಮ್ಮ ಕಲಿತಂತಹ ಒಂದು ಜ್ಞಾನವನ್ನ ಏನಪ್ಪಾ ಅಂದ್ರೆ ವಿಘಟಿತ ಶಕ್ತಿಗಳಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. ಆವಾಗ ಅವನು ಒಳ್ಳೇದಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದೇ ಆ ಜ್ಞಾನವನ್ನ ಸಮಾಜ ಸೇವೆಗೆ ಬಳಸಿ ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಸ್ವಾತಂತ್ರ್ಯ, ಸಮಾನ ಅಭಿವ್ಯಕ್ತಿಯನ್ನು ಕೊಟ್ಟು ಅದರಿಂದ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಸಮಾನ ಸಮಾಜವನ್ನ ಮತ್ತು ಹರ್ಷದಾಯಕವಾದಂತಹ ಒಂದು ವಾತಾವರಣವನ್ನು ಉಂಟು ಮಾಡಿದರೆ ಅವನಿಗೆ ಏನ್ ಹೇಳ್ತಾರೆ, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಬ್ಬರು ಅಂತೆ ಹೋರು ನೋಡಯ್ಯ ಉರ್ಲಿಂಗ ದೇವ ನಿಮ್ಮ ಶರಣರು ಉಮಾತೀತರಾಗಿ ಪುಣ್ಯಿಸಬಾರದು. ಶರಣರು ನಾವಿದ್ದಂಥವ್ರು ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತಗಾಗಿ ಹೋಲಿಸಬಾರದು. ಯಾವಾಗಲೂ ಶರಣರ ಅನಿಸ್ಕೊಂಡವರು ಸಮಾಜವನ್ನು ತಿದ್ದುವ ಕೆಲಸದಲ್ಲಿರ್ಬೇಕು, ಸಮಾಜಕ್ಕೆ ಒಳ್ಳೆಯದನ್ನು ಬಗೆಯಬೇಕು. ಹಾಗೂ ಏನಪ್ಪಾ ಅಂದ್ರೆ ಯಾರು ದೌರ್ಜನ್ಯಕ್ಕೊಳಗಿದ್ದಾರೆ, ಯಾರು ಏನಪ್ಪಾ ಅಂದ್ರೆ ಕಷ್ಟದಲ್ಲಿದ್ದಾರೆ, ಅವರ ಕಷ್ಟಗಳಿಗೆ ಏನಪ್ಪಾ ಅಂದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವ್ರನ್ನೇನಪ್ಪಾ ಅಂದ್ರೆ ಅವ್ರನ್ನ ಕಾಪಾಡುವಂತಹ ಕೆಲಸವನ್ನು ಮಾಡಿದ್ರೆ ಉಪಮಾತೀತರಾಗಿ ಉಪಮಿಸ್ತಂದ್ರೆ ಯಾವಾಗಲೂ ನಾವು ಹೊಗಳಿಕೆಗೆ ಮಹತ್ವ ಕೊಡದೆ ಒಳ್ಳೆಯ ಕೆಲಸಗಳಿಗೆ ನಾವು ಯಾವಾಗಲೂ ನಮ್ಮಷ್ಟಕ್ಕೆ ನಾವು ಮೀಸಲಿಟ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಉರ್ಲಿಂಗ ಪದ್ಧತಿ ತುಂಬಾ ಮಾರ್ಮಿಕವಾಗಿ ಹೇಳ್ತಾರೆ. ಮನುಷ್ಯ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಇಲ್ಲಿ ಲಿಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರ್ಬೇಕೆಂದ ಕಾಮಭೀಮ ಜೀವನ ತಂದೊಡೆಯ ಮುದ್ದಣ್ಣನ ವಚನ ಇದು. ಲಿಂಗವೇ ಭೂಮಿಯಾಗಿ, ಲಿಂಗವೇ ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭತ್ತ ಒಲಿದು ಉಂಡು. ಎಷ್ಟೊಂದು ಚೆನ್ನಾಗಿದೆ ಅಂತ ಮಾರ್ಮಿಕವಾದಂತ ಮಾತು. ಅಂಗವೇ ಭೂಮಿಯಾಗಿ, ಈ ನಮ್ಮ ಕಾಯಕವನ್ನೇನಿತ್ತಲ್ಲ ನಾವು ದುಡಿಯುವಂತಹ ಒಂದು ವೇದಿಕೆಯನ್ನಾಗಿ ಮಾಡ್ಕೊಳ್ಬೇಕು. ಲಿಂಗವೇ ಬೆಳಗ್ಗೆ ಅಲ್ಲಿ ಸಂಸ್ಕಾರವನ್ನ, ಸುಸಂಸ್ಕೃತಿಯ ಸಂಸ್ಕಾರವನ್ನೇಂತ ನಾವು ಅದರಲ್ಲಿ ಬಿತ್ತಬೇಕು. ಅಲ್ಲಿ ಏನಾಗ್ತಂದ್ರೆ ಅಂಗವನ್ನೇ ನಾವು ಭೂಮಿಯಾಗಿ ಅಂದ್ರೇನು, ನಮ್ಮ ಸ್ಥಾವರವನ್ನ ಒಳ್ಳೆಯ ಕೆಲಸಕ್ಕಾಗಿ ನಾವು ಮೀಸಲಿಟ್ಟಾಗ ಆಗೇನಾಗ್ತೈತೆ ಅಂದ್ರೆ ವಿಶ್ವಾಸ, ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಅಲ್ಲಿ ಏನಾಗ್ತೈತೆ ಅಂದ್ರೆ ಬೆಳೀತದ. ಅದನ್ನ ನಾವೇನಪ್ಪಾ ಅಂದ್ರೆ ಅದರ ಸುಖವನ್ನ ನಾವು ಪಡಿಬೇಕು. ಆ ಸುಖದಲ್ಲಿ ನಮ್ಮ ಒಂದು ಏನಪ್ಪಾ ಅಂದ್ರೆ ಸೌಖ್ಯತೆಯನ್ನ ನಾವು ಕಾಣಬೇಕು, ಒಂದು ಸಾರ್ಥಕ್ಯತೆಯನ್ನ ಮೆರಿಬೇಕು ಅನ್ನುವಂಥದ್ದನ್ನು ಇಲ್ಲಿ ಬುದ್ಧನ ತನ್ನ ವಚನಗಳ ಮೂಲಕ ಮಾರ್ಮಿಕವಾಗಿ ಹೇಳ್ತಾನೆ. ಹೀಗೆ ಇಲ್ಲಿ ಶರಣ ಸಂಸ್ಕೃತಿ ಇದರ ಬಗ್ಗೆ ಹಲವಾರು ವಚನಗಳನ್ನ ನಾವು ಇಲ್ಲಿ ಉದ್ಧರಿಸಬಹುದು. ನಾನು ಸಾಕಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಒಂದು ವಿಷಯ ನಾನು ಹೇಳುವಂಥದ್ದು ಏನಂದ್ರೆ, ಇವತ್ತು ಎಲ್ಲಾ ವೇದಿಕೆಗಳಲ್ಲಿ ನಾನು ನೋಡಿದ್ದೇನೆ, ಭಾಷಣಗಳು ವಚನಗಳಿಂದ ಪ್ರಾರಂಭ ಆಗ್ತಾವ, ಭಾಷಣಗಳು ವಚನದಿಂದ ಕೊನೆಗೊಳ್ತಾವ. ಆದ್ರೆ ಆ ವಚನಗಳು ನಮ್ಮ ಆತ್ಮದಲ್ಲಿ ಉಳಿದಿಲ್ಲ. ನಾವು ಮಾತನಾಡುವಾಗ ಆ ಮಾತಿಗೆ ತಕ್ಕಂತೆ ನಾವು ಸ್ವಲ್ಪ ಅದು ನೋಡ್ಬೋದು. ಇವತ್ತು ನಾವು 12ನೇ ಶತಮಾನದಿಂದ ನಾವು ಇವತ್ತು 21ನೇ ಶತಮಾನಕ್ಕೆ ನಾವು ಬಂದಿದ್ದೀವಿ. ಹಾಗಾದ್ರೆ ಬಸವಣ್ಣವರ ತತ್ವಗಳನ್ನ ನಾವು ಯಾವ ರೀತಿಯಾಗಿ ನಮ್ಮಲ್ಲಿ ನಾವು ಮೈಗೂಡಿಸಿಕೊಂಡಿದ್ದೀವಿ. ಬರೀ ಮಾತನಾಡಿದ್ರಲ್ಲ, ಅದೇನಪ್ಪಾ ಅಂದ್ರೆ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಮೇಲೆ ಇರಬೇಕು. ಟು ಎರ್ ಇಸ್ ದ ಹ್ಯೂಮನ್. ತಪ್ಪು ಮಾಡೋದೇ ಮನುಷ್ಯನ ಕೆಲಸ. ಆದ್ರೆ ಪ್ರತಿ ಸಂದರ್ಭದಲ್ಲಿ ತಪ್ಪು ಮಾಡಬಾರ್ದು. ಈ ವಚನವನ್ನ ನಾವು ಓದಿದ್ದೀನಿ ಅಂದಾಗ ಅದು ನನ್ನ ಮನಪಟದಲ್ಲಿ ಹಾಗೂ ನನ್ನ ಹೃದಯದಲ್ಲಿ ಜಾಗೃತ ಕಲ್ಪನೆಯಲ್ಲಿ ಇರಬೇಕು. ತಪ್ಪು ಕೆಲಸವನ್ನು ಮಾಡುವಾಗ ಅದೇನಪ್ಪಾ ಅಂದ್ರೆ ನಮ್ಮಲ್ಲಿ ಜಾಗೃತಗಳು, ವಚನಗಳನ್ನು ನಾವು ಹೇಳ್ತಾ ಇದ್ದೀವಿ, ವಚನಗಳನ್ನು ನಾವು ಆಲಿಸ್ತಾ ಇದ್ದೀವಿ, ವಚನಗಳನ್ನು ನಾವು ಪರಿಪಾಲನೆ ಮಾಡುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬರಬೇಕು. ನಾವು 100ಕ್ಕೆ 100% ನಾವು ಅದನ್ನು ಪಾಲನೆ ಮಾಡಿದ್ದು ಕನಿಷ್ಠ ಒಂದು ಪ್ರಯತ್ನದಲ್ಲಿ ನಮ್ಮಷ್ಟಕ್ಕೆ ನಾವು ವಿನಿಯೋಗಿಸಿಕೊಂಡ್ರೆ ಬಹುಶಃ ಇವತ್ತು
ಜಗತ್ತು ಶಾಂತಿಯತ್ತ ಮುಂದುವರಿಬಹುದು ಅಂತ ಹೇಳಿ ನನ್ನ ಪರಿಕಲ್ಪನೆ ಆಗಿದೆ. ಆದ್ರಿಂದ ಈ ಅಣ್ಣ ಬಸವಣ್ಣವರು ಇವತ್ತಿಗೂ ಕೂಡ 12ನೇ ಶತಮಾನದ ಅಣ್ಣ ಬಸವಣ್ಣವರು ಇವತ್ತಿಗೂ ನಾವು 21ನೇ ಶತಮಾನದಲ್ಲಿ ನಾವು ಇವತ್ತು ನೆನಪಿಸಿಕೊಳ್ಳುವಂತ ಒಂದು ಅವಶ್ಯಕತೆ ಏನದ ಅಂತ ಹೇಳಿದ್ರೆ, ಅವರು ವಚನಗಳ ಮೂಲಕ ಕೊಟ್ಟಂತ ಪರಿಕಲ್ಪನೆ, ಕಾಯಕ ಜೀವಿಗಳಾದಂತ ಸಮಗಾರ ಹರಳೆಯಾಗಲಿ, ದೋಹರ ಕಕ್ಕೆಯಾಗಲಿ, ಮಾದಿಗರ ಮಾಚೆಯಾಗಲಿ, ಕಾಳವೆ, ಸಂಕವೆ, ಉರ್ಲಿಂಗ ಪೆದ್ದಿ, ರೆಮ್ಮವ್ವ, ಇವರೆಲ್ಲ ಏನಪ್ಪಾ ಅಂದ್ರೆ ದುಡಿಯುವ ವರ್ಗವರು. ಈ ದುಡಿಯುವ ವರ್ಗದವರು ಅಕ್ಷರ ಜ್ಞಾನ ಪಡೆದುಕೊಂಡು ತಮ್ಮದೇ ಆದಂತಹ ಒಂದು ಅನುಭವದಿಂದ ಉತ್ತಮವಾದಂತಹ ವಚನಗಳನ್ನ ಅಭಿವ್ಯಕ್ತಿಗೊಳಿಸಿದಾರಲ್ಲ, ಆ ಅಭಿವ್ಯಕ್ತಿಗೊಳಿಸಿದಂತ ವಚನಗಳನ್ನ ನಾವು ಅವರಿಗೆ ಉದ್ಧರಿಸಿದ್ರೆ ಆಗುದಿಲ್ಲ, ಹೇಳಿದ್ರೆ ಆಗುದಿಲ್ಲ. ಅವುಗಳನ್ನ ಕನಿಷ್ಠತಮವಾಗಿ ಸ್ವಲ್ಪ ಆದ್ರೇನಪ್ಪಾ ಅಂದ್ರೆ ಆ ಒಂದು ಮಾರ್ಗದಲ್ಲಿ ಮುಂದುವರೆದ್ರೆ ಇವತ್ತೇನಪ್ಪಾ ಅಂದ್ರೆ ಇಡೀ ಭಾರತ ಖಂಡ ಅಲ್ಲ, ಇಡೀ ಜಗತ್ತಿನ ತುಂಬಾ ಏನಪ್ಪಾ ಅಂದ್ರೆ ವಚನದ ಮೂಲಕ ಮಾನವೀಯತೆ ನೆಲೆಗೊಳ್ತದೆ. ವಚನವೇ ಏನಪ್ಪಾ ಅಂದ್ರೆ ಪ್ರಧಾನ ಸಾಹಿತ್ಯವಾಗ್ತದೆ. ನಮ್ಮ ನಾಯಕ ಏನಪ್ಪಾ ಅಂದ್ರೆ ಅಣ್ಣ ಬಸವಣ್ಣನವರು ಆಗ್ತದ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇದುವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರಿ. ಇಷ್ಟಂತ ಮೂಲಕ ನಾನು ಹಲವಾರು ಮಹನೀಯರೊಂದಿಗೆ ನನ್ನ ವಿಚಾರವನ್ನು ನಾನು ವಿನಿಮಯ ಮಾಡಿಕೊಂಡಿದ್ದೀನಿ. ನಾನು ಅಷ್ಟಕ್ಕೂ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅದು ಸರ್ವೆ ಡಿಪಾರ್ಟ್ಮೆಂಟ್ ನಾನು ಕೆಲಸ ಮಾಡ್ಲಿದ್ದೀನಿ. ಒಂದಕ್ಕೊಂದು ಸಂಬಂಧ ಇಲ್ಲ. ಆದಾಗ್ಯೂ ಕೂಡ ಏನಪ್ಪಾ ಅಂದ್ರೆ ನನಗೆ ವಿಜಯಕುಮಾರ್ ಸರ್ ಅವರು ಯಡಿಯೂರಲ್ಲಿ ನಾನು ಮಾಡಿದಂತಹ ಒಂದು ವಚನ ಸಾಹಿತ್ಯದ ಒಂದು ಉಪನ್ಯಾಸವನ್ನ ನೋಡ್ಕೊಂಡು ಇದಕ್ಕೆ ನನಗೊಂದು ಸದಾವಕಾಶ ಕೊಟ್ಟು, ಇಲ್ಲ ನೀವು ಮಾತಾಡ್ಬೇಕು ಅಂತ ಹೇಳಿ. ಇಲ್ಲ ಸರ್, ನಾನು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ನನಗೆ ಏನ್ ತಿಳಿದೈತೆ ನಾ ಅದನ್ನು ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ನನ್ನ ಮೊದಲ ನುಡಿಗಳಲ್ಲಿ ನಾನು ಹೇಳಿದ್ದೀನಿ. ಏನಾದರೂ ತಪ್ಪುಗಳಿದ್ದರೆ ಶರಣರು ಶರಣಿಯರು ಅದನ್ನ ಒಳ್ಳೆಯದಂತ ಸ್ವೀಕಾರ ಮಾಡ್ಬೇಕಂತ ನಾನು ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ನಾನು ವಿರಾಮ ಹೇಳ್ತೀನಿ. ಈಗ ವೇದಿಕೆಯನ್ನ ಪುನಃ ನಾನು ಅನುಪಮ ಪಾಟೀಲ್ ಅವರಿಗೆ ಬಿಟ್ಟು ಕೊಡುತ್ತೇನೆ. ಧನ್ಯವಾದಗಳು ಸರ್. ತಮ್ಮ ಈ ಸುದೀರ್ಘ ಉಪನ್ಯಾಸ ಕೇಳ್ತಾ ನಾವು ಕಳೆದೋಗ್ಬಿಟ್ಟಿದ್ವಿ. ಅದು ತಮ್ಮ ವೃತ್ತಿ ಎಲ್ಲ ಬೇರೆ ಬೇರೆ ಆದ್ರೂನು ತಮ್ಮ ಈ ವಚನ ಸಾಹಿತ್ಯದ ಪ್ರೀತಿ ತುಂಬಾ ಅಭಿನಂದನಾರ್ಹವಾದದ್ದು ಸರ್. ಈಗ ಧರ್ಮ ಕಾಯಕವೇ ಕೈಲಾಸ, ದಾಸೋಹವೇ ಜೀವನ ಅಂತ ಶರಣರು ಸಾರಿ ಹೇಳಿದ್ದಾರೆ. ಶರಣರ ಪ್ರತಿ ವಚನ, ಪ್ರತಿ ಮಾತು, ಪ್ರತಿ ನಡೆ ನುಡಿ ಎಲ್ಲವೂ ಕೂಡ ಜೀವನ ಮೌಲ್ಯಗಳನ್ನ ನಮಗೆ ಕಲಿಸಿಕೊಡುವಂತಹದ್ದೇ ಆಗಿವೆ. ಈ ಜೀವನ ಮೌಲ್ಯಗಳು ಅಂತೀವಿ, ಕೇಳೋಕಷ್ಟು ತುಂಬಾ ಸರಳ ಅನಿಸ್ತವೆ, ಆದ್ರೆ ಆಚರಣೆ ಮಾತ್ರ ಬಹಳ ಕಷ್ಟ. ಅದಕ್ಕೆ ಜನ ಸ್ವಲ್ಪ ದೂರ ಆಗ್ತಾರೋ ಏನೋ ಅಂತ ನಂದ ಅನಿಸಿಕೆ ಅದು. ಇನ್ನು ಮುಂದೆ ವಿಜಯಕುಮಾರ್ ಕಮ್ಮರ್ ಸರ್ ಅವರು ಆ ಸಂವಾದ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊತೀನಿ. ಶರಣಾರ್ಥಿಗಳು ಒಂದು ಉತ್ತಮವಾದ ಉಪನ್ಯಾಸವನ್ನ ಕೇಳಿದಂತ ಸೌಭಾಗ್ಯ ನಮ್ದಾಗಿದೆ. ಯಡಿಯೂರಲ್ಲಿ ದರ್ಗಾ ಸರ್ ಅವರು ಇದೇ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಿದ್ರು. ನನಗೆ ಯಾಕೋ ಬಹಳ ಕಸಿವಿಸಿ ಅನ್ಸು. 10 ನಿಮಿಷದಲ್ಲಿ ಪಾಪ ಅವ್ರಿಗೆ ಕೊಟ್ಟಿದ್ರು, ಟೈಮು ಬಹಳ ಆಗಿತ್ತು. ಅತ್ಯುತ್ತಮ ಉಪನ್ಯಾಸಕರ ಒಂದು ಉಪನ್ಯಾಸವನ್ನ ಕೇಳುವ ಸೌಭಾಗ್ಯ ನಮಗೆ ಸಿಗೋದೇನೋ ಅಂತ ನಾನು ಭಾವಿಸಿದಾಗ ಮೊನ್ನೆ ಧಾರವಾಡಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗಿದ್ದೆ. ಅವರು ಸರಿ ಸರ್ ನಾನು ಮಾತಾಡ್ತೀನಿ ಅಂದ್ರು. ಇವತ್ತು ಒಂದು ಅತ್ಯಂತ ಉತ್ತಮವಾದ ಒಂದು ಉಪನ್ಯಾಸವನ್ನ ನೀಡಿದ್ದೀರಿ ಸರ್, ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನ ನಮ್ಮ ವೇದಿಕೆಯಲ್ಲಿ ಪ್ರಮುಖ ಆಗೋದೇನಂದ್ರೆ ಈ ಸಂವಾದ ಕಾರ್ಯಕ್ರಮ. ಆದಷ್ಟು ಹೆಚ್ಚಿನ ಸಮಯ ನಾವು ಉಪನ್ಯಾಸಕರಿಗೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ಒಂದು ರೀತಿಯಂತಹ ಡೌಟ್ ಇದ್ರೆ ಏನಿದ್ರೆ ಉಪನ್ಯಾಸಕರ ಜೊತೆ ಚರ್ಚೆ ಮಾಡುವಂತಹ ಈ ಸಂವಾದ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀವಿ. ಹಾಗಾಗಿ ಮೊದಲನೇದಾಗಿ ಸುನೀತಾ ಮೂರ್ತಿ ಅವರಿಲ್ಲ ಅನ್ಸುತ್ತೆ. ಓಕೆ, ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಇಲ್ಲ. ಯಾರಾದ್ರೂ ಮಾತಾಡೋರಿದ್ರೆ ಐ ಕ್ಯಾನ್ ಸ್ಪೀಕ್. ಮಾತಾಡ್ಬೋದಾ ಯಾರಾದ್ರೂ?
ಜಯದೇವಿ ಹಿರೇಮಠ ಅಂತ ಹೇಳಿ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ತಾವು ಮಾತಾಡ್ತೀರಾ? ಓಕೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬಹಳ ಜನ ಕಡಿಮೆ ಇದ್ದಾರೆ. ನಮಸ್ತೆ. ನಮಸ್ತೆ ಹೇಳಿ ಸರ್. ಹೇಳಿ ಹೇಳಿ. ನಾ ಪುಷ್ಪಾ ಶೆಲೋಡಿ ಮಾಡಿ ಸರ್, ಹಾವೇರಿ ಅಂತ. ಹೇಳಿ ಮ್ಯಾಮ್. ದರ್ಗಾ ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ ಮೇಡಮ್ ಅವ್ರೆ, ನಮಸ್ಕಾರ. ಆರಾಮಿದ್ದೀರಿ ಸರ್? ಸರ್ ನಾವು ಸರ್ ಉತ್ತರ ವೇದಿಕೆ ಅಂತ ಇತ್ತು, ಅಲ್ಲಿ ಭೇಟಿ ಆಗ್ತಿದ್ವಿ. ಉತ್ತಮ ಕವನಗಳನ್ನ ಬರೀತಾರೆ ಸರ್ ಅವರು. ಸರ್ ಅವ್ರ ಒಂದು ಸಿಂಬಲ್ ಅಂತಂದ್ರೆ ಕೆಳಗಡೆ ಒಂದು ಪೆನ್ ಇರುತ್ತೆ. ದರ್ಗಾ ಸರ್ ಅಂತಂದ್ರೆ ಒಂದು ಕೆಳಗಡೆ ಪೆನ್ನು, ಕವಿತೆಗಳು. ಆರಾಮಿದ್ದೀರಿ ಸರ್? ಬಹಳ ಖುಷಿ ಆಯ್ತು ಸರ್, ಒಳ್ಳೆ ಒಂದು ಉಪನ್ಯಾಸ. ಏನು ಮಾತಾಡಕ್ ಬರೋದಿಲ್ಲ ಅಂತಾನೆ ಬಹಳ ಜನ ಆಯ್ತು ನಾವು ಭೇಟಿಯಾಗಿದ್ದಿಲ್ಲ, ಇಲ್ಲಿ ಈ ಮೂಲಕ ಸರ್ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಸರ್. ಏನು ಮಾತಾಡಕ್ ಬರಲ್ಲ ಅಂತ ನಮ್ಮನ್ನೆಲ್ಲ ಸೋಲಿಸ್ಬಿಟ್ಟಿದ್ದೀರಿ ಸರ್ ನೀವು. ಅಷ್ಟೇ ಇಲ್ಲ ಸರ್, ನಿಜಕ್ಕೂ 12ನೇ ಶತಮಾನ 21ನೇ ಶತಮಾನ ಅಂದ್ರೆ ಅಂಕಿಗಳಲ್ಲಿ ಪಲ್ಲಟ ಅಲ್ಲ ಸರ್, ಮೌಲ್ಯಗಳಲ್ಲೇ ಸಾಕಷ್ಟು ಪಲ್ಲಟಗಳಾಗಿದ್ದಾವೆ. ಅವುಗಳನ್ನ ಬಸವಾದಿ ಶರಣರನ್ನ ಮುಂದಿಟ್ಕೊಂಡೆ ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಮ್ ಪ್ರಜ್ಞೆಯನ್ನ ವಿಸ್ತರಿಸ್ಕೊಂಡು ನಾವು ನೋಡ್ಬೇಕಾಗಿದೆ ಸರ್. ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ನೀವು. ನಾವು ಭಾಷಣ ಮಾಡ್ತೀವಿ, ಬರಿತೀವಿ ಸರಿ, ಆದ್ರೆ ಅವುಗಳನ್ನ ಎಷ್ಟ್ರ ಮಟ್ಟಿಗೆ ನಮ್ ಜೀವನದೊಳಗ ನಾವು ಅಳವಡಿಸ್ಕೊಂತಾ ಇದ್ದೇವೆ ಅನ್ನುವಂತಹ ಪ್ರಜ್ಞೆ ಇಟ್ಕೋಬೇಕಾಗಿದೆ. ಮತ್ತೊಂದ್ ಮಾತು ಹೇಳಿದ್ರಿ, ಭಾಷಣ ಮಾಡ್ತಾ ಇವತ್ತು ಸಮಾಜವನ್ನ ಒಡೆಯುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು 100ಕ್ಕೆ 100 ಸತ್ಯ ಸರ್ ಅದು. ಅದಕ್ಕೆ ತಮ್ಮ ಮಾತುಗಳಲ್ಲಿ ಒಂದು ಸಮರತಿ, ಸಮರಸ, ಸಮಕಳೆ ಇತ್ತು. ಮತ್ತೆ ಅದು ಇವತ್ತಿಗೆ ಬೇಕಾಗಿದ್ದಂತಹ ಒಂದು ವಿಚಾರಗಳು. ಯಾಕಂದ್ರೆ ಮತ್ತೆ ಜಾತಿ ಅನ್ನುವಂಥದ್ದು ತನ್ನ ಮೂಗ್ ತುರಿಸಿ ಎಷ್ಟೆಲ್ಲ ಹಾವಳಿ ಮಾಡ್ತಾ ಇದೆ ಅನ್ನೋದು ನಮ್ ಕಣ್ಮುಂದೆ ದಿನಾಲೂ ಇರುತ್ತೆ ಸರ್. ಅಂತ ಮೌಲ್ಯಗಳನ್ನ ನಾವು ಇವತ್ತು ಧರಿಸ್ಕೋಬೇಕು ಅನ್ನೋದೇ ನಮ್ಮ ಶರಣರ ಚಿಂತನೆಗಳಾಗಿದ್ವು. ಅವೇ ಒಂದು ದೀಪ. ಯಾಕಂದ್ರೆ ಕೂಡಿ ಬದುಕಿದ್ರೆ ಕೂಡೇ ಬದುಕೋಣ, ಉಂಡ್ರೆ ಎಲ್ಲರೂ ಕೂಡೇ ಉಣ್ಣೋಣ, ಎಲ್ರೂ ಮನುಷ್ಯರೇ ಅನ್ನುವಂತ ಒಂದು ಒಳ್ಳೆ ಕಲ್ಪನೆಯನ್ನ, ಒಂದು ಪರಿಕಲ್ಪನೆಯನ್ನ ಬಿತ್ತಿ ಅದನ್ನ ನಡೆಯಲ್ಲಿ ತಂದಂತಹ ಶರಣರನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಪರಿಚಯ ಮಾಡ್ಕೊಟ್ಟಿದ್ದೀರಿ ಸರ್. ಶರಣ ಸಂಸ್ಕೃತಿ ಮತ್ತೆ ಮಾನವೀಯ ಮೌಲ್ಯಗಳು ನಿಮ್ಮ ಬಾಯಿಂದ ಕೇಳೋದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿಮ್ಮಲ್ಲಿರುವಂತ ಮೌಲ್ಯಗಳೇ ಅವು. ಅದಕ್ಕೆ ಸರ್ಗೆ ಎಂದಿದ್ದೆ ನಾನು, ದರ್ಗಾ ಸರ್ ಅಂದ್ರೆ ನಮ್ ಬಹಳ ಆತ್ಮೀಯರ್ ಸರ್. ಸರ್ ಮೇಡಮ್ ಏನಾಗಿದೆ ಅಂದ್ರೆ, ಈ ಸರ್ವೆ ಡಿಪಾರ್ಟ್ಮೆಂಟ್ ನಮ್ದು ಸರ್ವೆ ಡಿಪಾರ್ಟ್ಮೆಂಟ್ ಅದ ಎಲ್ಲರ ಜೊತೆ ತಪ್ಪು ಕಲ್ಪನೆ ಅದ. ಈ ಸರ್ವೆ ಡಿಪಾರ್ಟ್ಮೆಂಟ್ ಏನ್ರಿ ನೀವು ಭಾರಿ ಬಿಡ್ರಿಪ್ಪ ಅಂತಾರೆ. ಆದ್ರೆ ಏನಾಗಿದೆ ಅಂದ್ರೆ, ನಾನು ಅದರಿಂದ ಸ್ವಲ್ಪ ಬಹಳ ಯಾಕಂದ್ರೆ ನಮ್ಗೆ ಸ್ವಭಾವಕ್ಕೆ ಒಗ್ಗಿಕೊಳ್ಳುವಂತ ಇಲಾಖೆ ನಾದಿದ್ದೀನಿ. ಅದು ಅಕ್ಷರ ವಿರೋಧಿ, ಸಂಖ್ಯಾಶಾಸ್ತ್ರ ಹಾಗೂ ಅಳತೆಗಳು ಅಷ್ಟೇ ಅಲ್ಲಿ. ಸಾಹಿತ್ಯದ ವಿರೋಧ ಅಂದ್ರೆ ಸಾಹಿತ್ಯನೂ ಬರುದಿಲ್ಲ, ಏನು ಬರುದಿಲ್ಲ ಅಲ್ಲಿ. ಮತ್ತೆ ಒಂದು ವ್ಯವಹಾರಿಕೆ. ಅದಕ್ಕೆ ನಾವು ಎಲ್ಲ ಕೇಳ್ತಾರೆ ಆ ಇಲಾಖೆಯಲ್ಲಿ ಹೆಂಗದಿನ ಅಂತ ಹೇಳಿ. ಆದ್ರಪ್ಪ ಅಂದ್ರೆ ನಾನು ಈ ಬಸವ ಪ್ರಜ್ಞೆಯಿಂದ ನಾನು ಬದುಕ್ತಾ ಇದ್ದೆ. ಯಾವಾಗ್ಲೂ ಏನಪ್ಪಾ ಅಂತ ಅದಂದ್ರೆ, ಇದೇನ್ ಬಸವ ಪ್ರಜ್ಞೆಯಲ್ಲಿ ಏನೋ ಒಂದು ಸಂಸ್ಕಾರ ಏನದಲ್ಲ, ಆ ವಚನಗಳ ಸಂಸ್ಕಾರ ಅಂದ್ರೆ ನಾನು ಆದಷ್ಟು ನಿರ್ಧಾರ ಮಾಡಿ ನಾನು ನೌಕರಿ ಮಾಡ್ತಾ ಇದ್ದೇನೆ. ಇನ್ನೂ ನನ್ನ 4 ತಿಂಗಳೈತಿ, ಸಾಕು. 4 ತಿಂಗಳದೊಳಗೆ ನಾನು ಲಘು ರಿಟೈರ್ ಆದ್ರೆ ಸಾಕಂತ ಅನ್ಸತ್ತ. ಇದು ನಿಲ್ಲಿಸ್ಬೇಡ್ರಿ ಸರ್, ರೈಟಿಂಗ್ ಮಾಡ್ರಿ ಸರ್. ನಿಮ್ಮಲ್ಲಿ ಬಹಳಷ್ಟು ವಿಚಾರಗಳದಾವು. ಮತ್ತೆ ನಾವು ವಿಶ್ರಾಂತಿ ಜೀವನ ಅಂದ್ರೆ ಇನ್ನ ಬರವಣಿಗೆ, ಓದ, ಅಧ್ಯಯನ, ನಿಮ್ ಜೊತೆಗೆ ನೀವು ಇರ್ರಿ ಸರ್. ಧನ್ಯವಾದಗಳು, ತುಂಬಾ ಖುಷಿ ಆಯ್ತು. ಶರಣಾರ್ಥಿ ಸರ್. ಥ್ಯಾಂಕ್ ಯು ಸರ್. ಬಹಳ ಡಯಾಗ್ನಲಿ ಅಪೋಸಿಟ್ ಆದಂತ ವೃತ್ತಿ ಆಮೇಲೆ ಪ್ರವೃತ್ತಿಯನ್ನ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಅಸ್, ಇದನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ. ಸರಿ, ಮತ್ತಾರಾದ್ರೂ ಮಾತಾಡೋರು? ಸರ್ ಹೇಳಿ. ನನ್ನ ಫೋಟೋ ನಾನು ಏನಿಲ್ಲ, ನನ್ನ ಕುರ್ಚಿಯಿಂದ ನಾನು ಬಸವಣ್ಣ ಫೋಟೋ ಇಟ್ಕೊಂಡಿನಿ. ನಾನು ನೋಡಿದ್ದೀನಲ್ಲ ಸರ್. ಮುಂದೆ ಯಾರು ಇಲ್ಲ ಅಂತಂದ್ರೆ ವಿಲ್ ಗೋ ಟು ಶರಣ ಸಮರ್ಪಣೆಗೆ ಹೋಗೋಣ ಅಂತ. ಸರ್ ನೀವು ನಿಮ್ಮ ಅಭಿಪ್ರಾಯ ಒಂದ್ ಸ್ವಲ್ಪ ಹೇಳ್ಬಿಡ್ರಿ. ನಾನು ಹೇಳ್ತೀನಿ ಆಮೇಲೆ. ಕುಸುಮಾ ಅವರೇ ಮಾತಾಡ್ತೀರಾ? ಓಕೆ, ಶರಣ ಸಮರ್ಪಣೆಗೆ ಮುಂದಾಗೋಣ. ಆಯ್ತು ಕುಸುಮಾ ಅವರೇ. ಓಕೆ, ಥ್ಯಾಂಕ್ ಯು. ಶರಣ ಸಮರ್ಪಣೆ
ಮಾಡುವ ಸಮಯ, ಕಾರ್ಯಕ್ರಮದ ಕೊನೆಯ ಘಟ್ಟ. ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ಪುಟಾಣಿಗಳ ಕೈಯಿಂದ ಪ್ರಾರ್ಥನೆ ಮಾಡಿಸೋದು ಏನಕ್ಕೆ ಅಂದ್ರೆ ಅವರಲ್ಲಿ ಒಂದು ಸಂಸ್ಕಾರ ಬೆಳೀಲಿ ಅಂತಕ್ಕಂಥ ಒಂದು ಚಿಂತನೆ. ಇದು ನಮ್ಮ ವಚನ ಮಂದಾರದಲ್ಲಿ ಇವತ್ತು ಪ್ರಾರ್ಥನೆಯನ್ನ ಮಾಡಿದಂಥ ಚಿರಂಜೀವಿ ಸಂಗಮನಾಥ್ ಪ್ರದೀಪ್ ಬೆಳಗೆರೆ ಹುಬ್ಬಳ್ಳಿಯವರು ಕೇವಲ 3 ವರ್ಷದ ಮಗು, 60ನೇ ಮಗು ಈ ನಮ್ಮ ವಚನ ಮಂದಾರದಲ್ಲಿ ಹಾಡಿದ್ದು. ಆ ತೊದಲು ನುಡಿಗಳನ್ನ ಕೇಳೋದೇ ಒಂದು ಸೌಭಾಗ್ಯ ಅನ್ಸುತ್ತೆ. ಎಷ್ಟು ಅವರ ತಂದೆ ತಾಯಿಗಳು ಎಷ್ಟು ಅವ್ರನ್ನ ಟ್ರೈನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಈ ವಯಸ್ಸಿನಿಂದನೇ ವಚನಗಳ ಸಾಹಿತ್ಯವನ್ನ ಬೆಳೆಸ್ತಾ ಹೋದ್ರೆ ಸಂಸ್ಕಾರಯುತ ಮಕ್ಕಳು ಆಗ್ತಾರೆ ಅನ್ನೋದಕ್ಕೆ ನಮ್ಮ ವಚನ ಮಂದಾರದಲ್ಲಿ ಬಹಳಷ್ಟು ಜನ ಈಗ ಸರಿಸುಮಾರು 2 ವರ್ಷದಿಂದ ಹೇಳ್ತಾ ಇದ್ದಂಥ ಮಕ್ಕಳು ಈಗ ಪ್ರಬುದ್ಧರಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಯತ್ನ ನಮ್ಮ ವಚನ ಮಂದಾರದಿಂದ ನಡೀತಾ ಇದೆ. ಹಾಗಾಗಿ ನಾವೇ ಸೌಭಾಗ್ಯವಂತರು ಅಂತ ನನಗೆ ಅನಿಸ್ತದೆ. ವಿಜಯ್ ಕುಮಾರ್ ಸರ್, ಹಾ ಸರ್. ವಿಜಯ್ ಕುಮಾರ್ ಸರ್, ಈಗ ಮೊನ್ನೆ ಒಂದು ವಾಟ್ಸಪ್ ದಲ್ಲಿ ಬಂದಿತ್ತು ಒಂದು ಕ್ಲಿಪ್. ಹಾ ಆ ಚಿಕ್ಕ ಬಾಲಿಕೆ ಹೌದು. ಬಹಳ 3 ವರ್ಷದ 2 ವರ್ಷ ಇಷ್ಟೇ ಇರ್ಬೇಕು. ಆ 3 ವರ್ಷದ ಹುಡುಗಿ ಎಷ್ಟೊಂದು ಅಸ್ಖಲಿತವಾಗಿ ವಚನಗಳನ್ನ ಹೇಳ್ತಾಳಂದ್ರೆ ಅದು ಅಭಿನಯದೊಂದಿಗೆ. ಆ ಯಾವ ಅನುಭವ ಅಂದ್ರೆ ಬಹುಶಃ ಆ ಅಭಿನಯದೊಂದಿಗೆ ನಿರರ್ಗಳವಾಗಿ ವಚನಗಳನ್ನ ನೋಡಾದ ಹೇಳ್ತಿದ್ವ ಹುಡುಗಿ. ನಾನು ಈ ವೇದಿಕೆ ಹಂಚ್ಕೊಳ್ತೀನಿ ಅದನ್ನ. ಆಮೇಲೆ ಇದೊಂದು ಪ್ರೇರಣೆ ಹುಡುಗರಿಗೆ, ಇದೊಂದು ಪ್ರೇರಣೆ. ಆ ಹುಡುಗಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಪರಿಕಲ್ಪನೆ, ಸುತ್ತಮುತ್ತಲಿನ ಜನರ ಪರಿಕಲ್ಪನೆ ಆಕೆಗೆ ಇದೇ ಇಲ್ಲ. ತನ್ನ ಆ ವಚನಗಳಲ್ಲಿ ಮುಳುಗಿ ಹೋಗ್ತಾಳೆ, ಅಭಿನಯದಲ್ಲಿ ಮುಳುಗಿ ಹೋಗ್ತಾಳೆ. ಹತ್ತಲಿತ್ತ ಮುಗದಂತೆ ಹೆಣವನ ಮಾಡಯ್ಯ ಅಂತದಕ್ಕೆ ಆ ಕಡೆ ಕೆಲ ಹೋಗಿ ಬಂತು. ಲೋಕದ ಡೊಂಕ ನೀವೇ ಏಕೆ ತಿದ್ದು. ತಲ್ಲೀನತೆ ಆ ಹುಡುಗಿಯಲ್ಲಿ. ಆ ಮಗುವಿನ ಹೆಸರು ಶ್ರೀನಿಧಿ ಶಿರ್ಷಾಡ್ ಅಂತ, ಬಸವ ಕಲ್ಯಾಣದ ಮಗು ಅದು. ಮುಂದಿನ ವಾರ ಅಲ್ಲದೆ ಅದ್ರ ಮುಂದಿನ ವಾರ ಆ ಮಗು ನಮ್ಮ ವಚನ ಮಂದಾರದಲ್ಲಿ ಪ್ರಾರ್ಥನೆಯನ್ನ ಮಾಡ್ಲಿದೆ. ಆಲ್ರೆಡಿ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ. ಹನುಮಂತ ಶಿರ್ಷಾಡ್ ಅಂತ ಅವ್ರ ತಂದೆ ಹೆಸರು, ಬಸವ ಕಲ್ಯಾಣದಲ್ಲಿ ಇರ್ತಾರೆ. ಹಾಗಾಗಿ ಮುಂದಿನ ವಾರ ಅಂದ್ರೆ 22ನೇ ತಾರೀಕು ನಮ್ಮ ವಚನ ಮಂದಾರದಲ್ಲಿ ಆ ಹುಡುಗಿ ಪ್ರಾರ್ಥನೆಯನ್ನ ಮಾಡ್ಲಿದೆ. ನಿಧಿಶ್ರೀ ಶಿರ್ಷಾಡ್ ಅಂತ ಆ ಮಗುವಿನ ಹೆಸರು, ಬಸವ ಕಲ್ಯಾಣ. ಓಕೆ, ಬಹಳ ಅದ್ಭುತವಾದಂತ ತಂದೆ ನೀನು ತಾಯಿ ನೀನು, ಒಟ್ಟು 4 ವಚನಗಳನ್ನ ಆ ಮಗು ಹೇಳ್ತು. ಮಂತ್ರಮುಗ್ಧವಾಗಿ ಹೋಗ್ಬಿಟ್ಟು ಆ ಮಗುವಿನ ತಲೆನುಡಿಗಳನ್ನು ಕೇಳ್ತಾ. ಇನ್ನ ನಮ್ಮ ಗುರುಗಳ ವಿಷಯಕ್ಕೆ ಬಂದ್ರೆ ಎ ದರ್ಗಾ ಅವರು, ಬೀಳ್ಗಿ ಅವರು, ನಮ್ಮ ವಚನ ಮಂದಾರದ ಸಂಚಾಲಕರಾದಂಥ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರು ಎ ದರ್ಗಾ ಅವರ ಸ್ಟೂಡೆಂಟ್. ಅವ್ರ ಹತ್ರ ಟ್ಯೂಷನ್ ಅನ್ನ ಮಾಡ್ಕೊಡ್ತಿದ್ಲು. ತಮಗೆ ಜ್ಞಾಪಕ ಇದೆ ಅನ್ಸುತ್ತೆ ರಾಜೇಶ್ವರಿ ಶೀಲವಂತ್. ತಮಗೆ ಅವ್ರ ಪರಿಚಯ ಇದೆ ಅನ್ಸುತ್ತೆ. ಅವರು ತಮ್ಮ ಹತ್ರ ಟ್ಯೂಷನ್ ಕೇಳಿಸ್ಕೊಳಕ್ ಬರ್ತಿದ್ರು ಅಂತ ಹೇಳ್ತಿದ್ರು. ನಾವು ಮಾಡಿ ಹಾ ವೀರೇಂದ್ರ ಶೀಲವಂತ ಅವರ ತಂದೆ ಹೆಸರು. ಹೌದು, ಪತ್ರಕರ್ತರು. ಹೌದು, ಪತ್ರಕರ್ತರು. ಅದು ಒಂದು ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಅನಿತಾ ಅವರೇ, ವಚನ ಹೇಳಿಸ್ತೀರಾ? ಇನ್ನೊಂದು ವಚನ ಹೇಳಿಸ್ತೀರಾ? ಧನ್ಯವಾದ ಆತಂತ ನೀವು ಹೇಳಿದಕ್ಕೆ. ಹೇಳ್ರಿ. ಧನ್ಯವಾದ. ನೋಡ್ರಿ ಎಷ್ಟು ಮುಗ್ಧ ಮಗು ಅಂತ. ಓಕೆ, ದರ್ಗಾ ಅವರು ಮಾಡಿದ್ದು BE ಸಿವಿಲ್ ಇಂಜಿನಿಯರಿಂಗು, MA ಮಾಡಿದ್ದು ಇಂಗ್ಲಿಷು, ವೃತ್ತಿ ಸರ್ವೆ ಆಫೀಸಿನ ಕೆಲಸ, ಪ್ರವೃತ್ತಿ ಸಾಹಿತ್ಯ, ವಚನ ಸಾಹಿತ್ಯ. ನನಗೆ ಇವೆಲ್ಲ ನೋಡಿದ್ರೆ ಮನ್ನಾಡೆ ಜ್ಞಾಪಕ ಬರ್ತಾನೆ. ನಾನು ಬಾಂಬೆನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆ ಎದುರುಗಡೆನೆ ಮನ್ನಾಡೆ
ಇದ್ದಿದ್ದು. ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಒಂದು ವರ್ಷ ಒಡನಾಟ ಇದ್ದಿದ್ದು. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಮನ್ನಾಡೆ ಅವರು ಹುಟ್ಟಿದ್ದು ಕಲ್ಕತ್ತಾನಲ್ಲಿ, ಅವರು ದೆಹಲಿನಲ್ಲಿ ಸಂಗೀತವನ್ನ ಕಲಿತಾರೆ, ಆದ್ರೆ ಅವ್ರು ಫೇಮಸ್ ಆಗಿದ್ದು ಮುಂಬೈ. ಕಲ್ಕತ್ತಾ, ದಿಲ್ಲಿ, ಮುಂಬೈ. ಹಾಗೆ ಕಲ್ತದ್ದು ಸಿವಿಲ್ ಇಂಜಿನಿಯರಿಂಗು, MA ಮಾಡಿದ್ದು ಇಂಗ್ಲಿಷು, ವೃತ್ತಿ ಸರ್ವೇರು, ಪ್ರವೃತ್ತಿ ಸಾಹಿತ್ಯ ಮತ್ತು ವಚನ ಸಾಹಿತ್ಯ. ಹಾಗಾಗಿ ಮನ್ನಾಡೆ ಅವರನ್ನ ಇವತ್ತು ತಾವು ಜ್ಞಾಪಿಸಿದ್ರಿ, ನನಗೆ ಧನ್ಯವಾದಗಳು. ಆ 88, 89ರ ಆ ಸಾಲಿನ ನೆನಪು ಮಾಡಿಕೊಟ್ಟಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಈ ಮನ್ನಾಡೆ ಅವರ ಜೊತೆಗಿನ ಒಂದು ಸಂಪರ್ಕ ಅದೇ ಒಂದು ರೋಚಕ ಕಥೆ, ಒಂದು ಕಾದಂಬರಿ ಆಗುತ್ತೆ. ತಮ್ಮ ಈ ಒಂದು ಉಪನ್ಯಾಸ ಬಹಳ ಅದ್ಭುತವಾದಂತ ಒಂದು ಚಿಂತನೆ. ನನಗೆ ಬಹಳಷ್ಟು ಕುತೂಹಲ ಇದ್ದಿದ್ದು ಶರಣ ಸಂಸ್ಕೃತಿಯನ್ನ, ಮಾನವೀಯ ಮೌಲ್ಯಗಳ ಬಗ್ಗೆ ನಾವು ಕೇಳ್ತಾ ಬಂದಿದ್ದೀವಿ. ಅದರ ಜೊತೆಗೆ ಶರಣ ಸಂಸ್ಕೃತಿಯನ್ನ ಸಮೀಕರಣ ಮಾಡೋದಿದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಅದನ್ನ ತಾವು ಸರಿಸುಮಾರು 14 ವಚನಗಳ ಮೂಲಕ ಅದನ್ನು ಬೆಸೆಯುವಂತಹ ಒಂದು ಕೆಲಸವನ್ನ ಮಾಡಿದ್ದೀರಿ. ಮಾನವ ಧರ್ಮದಿಂದ ಪ್ರಾರಂಭವಾದ ತಮ್ಮ ಉಪನ್ಯಾಸ ಏಕದೇವೋಪಾಸನೆಯಿಂದ ಹಿಡಿದು ನಡೆನುಡಿ ಸಿದ್ಧಾಂತದವರೆಗೂ ಆ ಬ್ರಾಡ್ ಬೇಸ್ಡ್ ಉಪನ್ಯಾಸ ಇದೆಯಲ್ಲ, ಬಹಳ ಅದ್ಭುತವಾದಂತ ಒಂದು ಚಿಂತನೆಯನ್ನ ತಾವು ಮಾಡಿಸಿದ್ರಿ. ವಚನ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಬುದ್ಧ ಚಿಂತನೆ ಅಥವಾ ಒಂದು ತತ್ವ ಅಂತಂದ್ರೆ ಅದು ಕಾಯಕ. ಇಡೀ ನೀವು ಇಡೀ ವಚನ ಚಳವಳಿಯನ್ನ, ಇಡೀ ಸಾಹಿತ್ಯ ಚಳವಳಿಯನ್ನ, ಅದು ಬೆಳೆದು ಬಂದ ದಾರಿಯನ್ನ ನಾವು ನೋಡಿದ್ರೆ, ಕಾಯಕವನ್ನ ಪ್ರಧಾನವಾಗಿ ಇಟ್ಕೊಂಡು ಬೆಳೆದು ಬಂದಂತಹ ಅದೊಂದು ಚಳವಳಿ, ವಚನ ಚಳವಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾನತೆಯ ಚಳವಳಿ ಅಂತ ಅಂದದ್ದು ಬಹಳ. ತಮ್ಮ ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವ ಅರಿಯದನ್ನಕ್ಕ ಅಂತ ಅದ್ಭುತವಾದಂತಹ ಒಂದು ವಚನ. ಇಡೀ ನಾವು ಈ ಒಂದು ಉಪನ್ಯಾಸಕ್ಕೆ ಟ್ಯಾಗ್ಲೈನ್ ಕೊಡೋದಾದ್ರೆ, ಸಮರತಿ ಸಮಕಳೆ ಸಮಸುಖ ಅಂತಕ್ಕಂಥದ್ದು ಕೊಡೋದು ಸೂಕ್ತ ಅಂತ ನನಗನ್ಸ್ತದೆ. ಅಂದ್ರೆ ತಮ್ಮ ಇಡೀ ಉಪನ್ಯಾಸದ ಚಿಂತನೆ ಸಮಾನತೆ, ಆ ಸಂಸ್ಕೃತಿಯ ಬಗ್ಗೆ ಹೇಳಿದ್ದು ಬಹಳ ಅದ್ಭುತವಾದಂತಹ ಒಂದು ಚಿಂತನೆ. ನಾನು ಆಗ್ಲೇ ಹೇಳ್ದಂಗೆ ಯಡಿಯೂರಲ್ಲಿ ಕೇವಲ 5 ನಿಮಿಷದಲ್ಲಿ ತಾವು ಹೇಳುವಂತ ಪ್ರಯತ್ನವನ್ನ ಮಾಡಿದ್ರಿ, ಆದ್ರೆ ಅಲ್ಲಿ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳಿದ್ದು ಅಂದ್ರೆ, ನೀವು ಒಂದು 40-45 ನಿಮಿಷದಲ್ಲಿ ನಿಮ್ಮ ಆ ಇಡೀ ಉಪನ್ಯಾಸವನ್ನ ಕೇಂದ್ರೀಕರಿಸಿ ಅಂತ ಹೇಳಿದ್ದು. ಹಾಗೇನೆ ತಾವು ಮಾಡಿದ್ರಿ. ದಾಸೋಹ ನದಿಯ ಒಂದು ದಾಸೋಹದ ಪರಿಕಲ್ಪನೆಯನ್ನ ಕೊಟ್ಟಿದ್ದು ನಮ್ಮ ಗದಗ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಅದಕ್ಕೆ ಎತ್ತು ದಾಸೋಹ ಮಾಡ್ತದೆ ಅಂದ್ರೆ ಆ ದುಡಿತದೆ, ಆ ದುಡಿದಾಗ ಬರ್ತಕ್ಕಂತಹ ಜ್ವಾಳ ತೆನೆ ಎಲ್ಲಾನು ಮಾನವನು ಕೊಡ್ತದೆ, ಆದ್ರೆ ಅದು ತೆನೆಯನ್ನು ತಾನು ತಿಂತದೆ. ಆ ಹಸುನು ಕೂಡ ದಾಸೋಹ ಮಾಡ್ತದೆ, ತಾನು ಕಣಿಕಿ ಎಲ್ಲ ತಿಂದು ನಮಗೆಲ್ಲ ಹಾಲು ಕೊಡ್ತದೆ. ಭೂಮಿನೂ ದಾಸೋಹ ಮಾಡ್ತದೆ, ನೀರ ತಿಂದು ನಮಗೆ ಹಣ್ಣನ್ನ ಕೊಡ್ತದೆ. ಮರನೂ ಕೂಡ ದಾಸೋಹ ಅಂದ್ರೆ ತನಗೆ ಸಮಾಜಕ್ಕೆ ವಿಶೇಷವನ್ನ ಕೊಟ್ಟು ಶೇಷವನ್ನ ತಾನಿಟ್ಕೊಳ್ಳೋದಿದೆಯಲ್ಲ, ಅದು ದಾಸೋಹ ಅಂತಕ್ಕಂಥ ಪರಿಕಲ್ಪನೆಯನ್ನ ಗದಗ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ದನ್ನ ಕೇಳಿದ್ದು. ಇವತ್ತು ತಾವು ನದಿಯ ಒಂದು ಆ ಪರಿಕಲ್ಪನೆಯನ್ನ ಏನ್ ಕೊಟ್ರಲ್ಲ, ಅದು ಹರಿತದೆ. ಅಹರ್ನಿಶಿ ನಿರಂತರವಾಗಿ ಹರಿತಕ್ಕಂಥ ನದಿ ಕೊನೆಗೆ ಸೇರೋದು ಸಮುದ್ರ. ಆ ಎಲ್ಲ ಜರ್ನಿ ಏನಿದೆಯಲ್ಲ, ಅದು ತನಗಾಗಿ ಏನು ಮಾಡೋದಿಲ್ಲ, ಎಲ್ಲವನ್ನ ಸಮಾಜಕ್ಕೆ ಕೊಡ್ತಿದೆ. ಆ ದಾಸೋಹ ಪರಿಕಲ್ಪನೆಯನ್ನ ಬಹಳ ಅದ್ಭುತವಾಗಿ ಇವತ್ತು ನದಿಯ ಒಂದು ಉದಾಹರಣೆ ಮೂಲಕ, ಒಂದು ಮೆಟಾಫರ್ ಮೂಲಕ ನಮಗೆ ಕಟ್ಕೊಟ್ರಿ ಸರ್. ಮಾದಾರ ಚೆನ್ನಯ್ಯನ ಆ ಒಂದು ವಚನವನ್ನ ಉಲ್ಲೇಖ ಮಾಡೋದ್ರ ವರ್ಣಾಶ್ರಮ ಧರ್ಮವನ್ನ, ವರ್ಣಾಶ್ರಮ ಆ ಒಂದು ಚಿಂತನೆಯನ್ನ ಕಿತ್ತೊಗೆದಂತ ಯಾರಾದ್ರೂ ಇಡೀ ನಮ್ಮ ಜಗತ್ತಿನ ದಾರ್ಶನಿಕರಲ್ಲಿ ಅದು ಬಸವಣ್ಣ ಒಬ್ನೇ ಅನ್ನತಕ್ಕಂಥದ್ದು ಅದ್ಭುತ. ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ, ನಮಗೆ ಆದರ್ಶ ಪುರುಷ. ಆಮೇಲೆ ಇಷ್ಟಲಿಂಗದ ಮಹತ್ವ, ಸ್ವಾರಸ್ಯಕರವಾದಂತಹ ಒಂದು ಇಷ್ಟಲಿಂಗದ ಮಹತ್ವ. ಇಷ್ಟಲಿಂಗ ಪೂಜೆ ಅಂದ್ರೆ ಆತ್ಮವನ್ನ ಪರಿಶೋಧನೆ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ತತ್ವ ಏನಿದೆಲ್ಲ, ಆ ಲೈನ್ ಇದೆ, ಅತ್ಯಂತ ಪ್ರಬುದ್ಧ ಚಿಂತನೆ ಅಂತ ನನ್ನ ಅನಿಸಿಕೆ.
ಎಲ್ಲಕ್ಕಿಂತ ಹೆಚ್ಚಾಗಿ ದುಡಿಯುವ ಸಂಸ್ಕೃತಿಯನ್ನ ಕೊಟ್ರಲ್ಲ, ಅದನ್ನ ತಾವು ಹೈಲೈಟ್ ಮಾಡಿದ್ದು ಬಹಳ ಸುಂದರ ಕಲ್ಪನೆ, ಸಂಗ್ರಹದ ಕಲ್ಪನೆ, ಬಹಳ ಅದ್ಭುತವನ್ನು. ಮಣ್ಣಿನೊಳಗೊಂದೊರೆಯ ಸೀರೆಯೊಳಗೊಂದೊರೆಯ ಅನ್ನದಂದಗಳ ಇಂದಿಂಗಿ ನಾಳಿಂಗೆ ಬೇಡಿದ ನಾದಡೆ ನಿಮ್ಮ ಆಣೆ ನಿಮ್ಮ ಪುರಾತನ ಆಣೆ. ಎಂತ ಅದ್ಭುತ ಪರಿಕಲ್ಪನೆ ನಮ್ಮ ಕಾರರದು ಅಥವಾ ಬಸವಾದಿ ಶರಣರು ಅನ್ನೋದನ್ನ ನಾವಿಲ್ಲಿ ಚಿಂತನೆಗೆ ಒಳಪಡಿಸಬೇಕಾದದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ದರ್ಶನಗಳಲ್ಲಿ ಬರ್ತಕ್ಕಂಥ ಕರ್ಮಣ್ಯವಾಧಿಕಾರ ಸ್ಥಿಮಾಫಲಿಸುತ್ತದೆ. ನೀನ್ ಕೆಲಸ ಮಾಡು, ಆದ್ರೆ ಫಲದ ಅಪೇಕ್ಷೆ ಮಾಡಬಾರದು ಅಂತಕ್ಕಂಥದ್ದು ಬೇರೆ ದರ್ಶನಗಳ ಕಲ್ಪನೆ. ಆದ್ರೆ ವಚನಕಾರ ನೀನ್ ದುಡಿತೆ ಅದ್ರ ಪ್ರತಿಫಲ ಸಿಗ್ಲೇಬೇಕು ಅಂತಕ್ಕಂಥದ್ದನ್ನು, ನಾನಾ ವಾವ ಕರ್ಮಗಳ ಮಾಡಿದಡಿ ನೀ ಕೊಡುವೆ ಅಂತಕ್ಕಂಥದ್ದು. ಅಲ್ಲಂಪ್ರಭುಗಳು ಹೇಳ್ತಾರೆ ನೋಡಿ, ವ್ಯವಸಾಯ ಮಾಡಿ ಬಿಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರವೆನಗೆ ತಕ್ಕಯ್ಯ ಅಂತ ಹೇಳ್ತಾರಲ್ಲ. ಅಂದ್ರೆ ನಾನ್ ಮಾಡಿದ್ದು ನಾನು ಫಲ ಊಟ ಮಾಡ್ಲೇಬೇಕು, ನನಗೆ ಎಷ್ಟಿರ್ತದ ಅದನ್ನ ತಗೊಂಡು ಉಳಿದ ಸಮಾಜಕ್ಕೆ ಅರ್ಪಿಸ್ಬೇಕು. ನಾನು ಕೆಲಸ ಮಾಡೋದಷ್ಟೇ, ಬೇರೆ ಎಲ್ಲ ದೇವ್ರು ಕೊಡ್ತಾನೆ ಅನ್ನೋದು ಕಲ್ಪನೆ ಇದೆಯಲ್ಲ, ನಮ್ಮ ಈ ಕರ್ಮ ಸಿದ್ಧಾಂತ ವಚನಕಾರರಲ್ಲಿ ಇರಲಿಲ್ಲ. ಅಂದ್ರೆ ಈ ಒಂದು ಚಿಂತನೆ ಇದೆಯಲ್ಲ, ಅದು ಶರಣ ಸಂಸ್ಕೃತಿಯ ವಿಚಾರಧಾರೆಯ ಒಂದು ಫಲ. ತಾವು ಕೊನೆಗೆ ಹೇಳಿದ್ದು ಬಹಳ ಅದ್ಭುತವಾದಂತ ಚಿಂತನೆ. ವಚನಗಳನ್ನ ಹೇಳ್ತೀವಿ, ವಚನಗಳನ್ನ ಕೇಳ್ತೀವಿ, ವಚನಗಳನ್ನ ಹಾಡ್ತೀವಿ, ಉಪನ್ಯಾಸಗಳನ್ನ ಕೇಳ್ತೀವಿ, ಆದ್ರೆ ನಡೆನುಡಿ ಸಿದ್ಧಾಂತ ನಮ್ಮಲ್ಲಿಲ್ಲ. ನಡೆನುಡಿ ಸಿದ್ಧಾಂತವನ್ನ ಬಸವಣ್ಣವ್ರಿಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ತಾವು ಕೋಟ್ ಮಾಡಿದ್ರಿ ಅದನ್ನ. ನಡೆನುಡಿ ಸಿದ್ಧಾಂತ ನಾವು ಕೇಳಿದ್ದನ್ನ ನಡಿಬೇಕು, ನಡೆದದ್ದನ್ನ ನುಡಿಬೇಕು ಅಂತ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಇದು ವಚನ. ವಚನಕಾರರ ವಚನ ಅಂದ್ರೆ ಭಕ್ತಿ ಸುಭಾಷೆಯ ನುಡಿ. ಸುಭಾಷೆ ಅಂತಕ್ಕಂಥ ಮಾತನ್ನ ಅವ್ರು ಬಳಸ್ತಾರೆ. ನುಡಿದಂತೆ ನಡೆವೆ, ಇದು ವಚನಕಾರರ ಸಂಸ್ಕೃತಿ, ವಚನಕಾರರ ಶರಣ ಸಂಸ್ಕೃತಿ, ವಚನಕಾರರ ನಡೆನುಡಿ ಸಿದ್ಧಾಂತ. ಅದನ್ನ ನಾವು ಎಷ್ಟು ಅದ್ಭುತವಾಗಿ ಮಾಡಿದ್ರೆ ನಮ್ಮ ಆತ್ಮದಲ್ಲಿಯೂ ಉಳಿದಿಲ್ಲ ಅಂತಕ್ಕಂಥ ವಿಷಯ ತಾವು ಹೈಲೈಟ್ ಮಾಡಿದ್ದು ಬಹಳ ಅದ್ಭುತವಾದಂತಹ ವಿಷಯ. ಇನ್ನ ಮುಂದೆ ಹೇಳ್ತಾರೆ ಬಸವಣ್ಣವರು, ನಡೆಯೊಳಗೆ ನುಡಿಯ ಪೂರೈಸು. ಎಂತ ಅದ್ಭುತವಾದ ಪರಿಕಲ್ಪನೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಇದು ನಡೆನುಡಿ ಸಿದ್ಧಾಂತ. ನನ್ನ ಮಾತಿನಲ್ಲಿ ಒಂದು ಜವೆ ಅಂದ್ರೆ ಕುದುರೆ ಬಾಲದ ಒಂದು ಕೂದಲಿನಷ್ಟು ಅಂತರ ಬಂದ್ರೆ ನೀ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ. ಅಷ್ಟು ಪ್ರಮಾಣೀಕೃತವಾಗಿ ಬದುಕಿದಂತ ಬಸವಾದಿ ಶರಣರು ನಮಗೆ ಆದರ್ಶ. ನಿಜ, ಆದ್ರೆ ನಾವು ಅದನ್ನ ಪಾಲನೆ ಮಾಡ್ತಿದೀವಾ ಇಲ್ವಾ ಅಂತಕ್ಕಂಥ ವಿಷಯವನ್ನ ತಾವು ವ್ಯಕ್ತಪಡಿಸಿದ್ದು, ಈಗಿನ ಕಾಲಘಟ್ಟದಲ್ಲಿ ನಾವು ಹೇಗಿದೆ ಅನ್ನತಕ್ಕಂಥ ಒಂದು ಕನ್ನಡಿಯನ್ನ ನಮಗೆ ತೋರಿಸಿದ್ರಿ ಸರ್. ಅದ್ಭುತವಾದ ಚಿಂತನೆಯನ್ನ ಮಾಡಿಸಿದ್ರಿ. ಉತ್ತಮ ಉಪನ್ಯಾಸವನ್ನ ಕೇಳಿದಂತ ಸೌಭಾಗ್ಯ ನಿಂದು ನಮ್ಮದಾಯ್ತು. ಬಹಳ ಚೆನ್ನಾಗಿ ಉಪನ್ಯಾಸವನ್ನು ನೀಡಿದ್ರಿ. ಅವ್ರು ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಸಂವಾದದಲ್ಲಿ ಡಾಕ್ಟರ್ ಪುಷ್ಪಾಂಜಲಿ ಶೆಲವಾಡಿ ಮಠ ಅವರು ತಮ್ಮ ಅಭಿಪ್ರಾಯವನ್ನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಮಾಡ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಶ್ರೀಮತಿ ಅನುಪಮ ಪಾಟೀಲ್ ಹುಬ್ಬಳ್ಳಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಲೇಬೇಕು. ಬಹಳ 3-4 ವಚನಗಳ ಮೂಲಕ ಅವರು ಅತ್ಯಂತ ಸಮರ್ಥವಾಗಿ ಈ ಉಪನ್ಯಾಸವನ್ನ ನಿರ್ವಹಣೆ ಮಾಡಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ಮತ್ತೊಂದು ವಿಚಾರದ ಮೂಲಕ ತಮ್ಮೆದುರಿಗೆ ಬರ್ತದೆ. ದಿನಾಂಕ 15/2/2025 ಒಬ್ಬ ಅದ್ಭುತ ವಚನಕಾರರು, ವಚನ ಚಿಂತನಕಾರರು, ರಿಟೈರ್ಡ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸೋಮನಾಥ್ ಯಳವಾರ್ ಅವರು ಬಸವಣ್ಣನವರ ಮಹಾಮನೆಯ ಕುರಿತು ಮಾತನಾಡಲಿದ್ದಾರೆ. ನನಗ ಅನ್ಸಿದ ಮಟ್ಟಿಗೆ ಆ ಬಸವ ಕಲ್ಯಾಣ, ಹುಮ್ನಾಬಾದ್, ಆ ಕಲ್ಯಾಣ ಕರ್ನಾಟಕದ ರೀಜನ್ ಅಲ್ಲಿ ವಚನ ಸಾಹಿತ್ಯವನ್ನ ಸಮರ್ಥವಾಗಿ ಬಿಂಬಿಸುವಲ್ಲಿ ಡಾಕ್ಟರ್ ಸೋಮನಾಥ್ ಯಳವಾರ್ ಅವರು ಅತ್ಯಂತ ಪ್ರಬುದ್ಧ ಚಿಂತಕರು. ಹಾಗಾಗಿ ಮುಂದಿನ ವಾರ 15/2/2025 ಹೀಗೆ ಎಲ್ಲರೂ ಸೇರಿ ನಮ್ಮ ಈ ವಚನ ಮಂದಾರದ ತೇರನ್ನ ಎಳೆಯುವಂತಹ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ಳೋಣ, ಮುಂದುವರಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತಾನೆ. ಎಲ್ಲರಿಗೂ ಶರಣ ಶರಣಗಳು. ಅನುಪಮ್ ಪಾಟೀಲ್ ಮೇಡಮ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್. ಸರ್ ಹೇಳಿ, ಏನೋ ಹೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದರ್ಗಾ ಸರ್. ಓಕೆ, ಅನುಪಮ್ ಪಾಟೀಲ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್.
ಹಾ ಸರ್. ಈಗ ಕಾರ್ಯಕ್ರಮವನ್ನ ತಾವು ಮುಗಿಸ್ಬೋದು. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು. ಮುಂದಿನ ವಾರ ಮತ್ತೆ ಸೇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು.